ಎಲ್ಲರಿಗೆ ನಮಸ್ಕಾರ. ಇನ್ನು 5 ದಿವಸಗಳ ಕಾಲ ಈ ವೇದಿಕೆಯಲ್ಲಿ ಶೀಲಾದಿತ್ಯ ಹರ್ಷವರ್ಧನ ಅಥವಾ ಶ್ರೀಹರ್ಷ ಅಂತ ಹೆಸರಾದ 7ನೇ ಶತಮಾನದ ಕೊನೆಯಲ್ಲಿ 8ನೇ ಶತಮಾನದ ಆದಿಭಾಗದಲ್ಲಿದ್ದಂಥ ಪ್ರಸಿದ್ಧ ರಾಜ ಸಾರ್ವಭೌಮ ಮತ್ತು ಕವಿ ನಾಟಕಕಾರ ಅವನ 3 ಕೃತಿಗಳನ್ನು ಆರಂಭ ಮಾಡ್ತಾ ಇದ್ದೀನಿ. ಮುಂದಿನ ಕಂತಿನಲ್ಲಿ ಆ ಮತ್ತೊಂದು ಕೃತಿ 3ನೇ ಕೃತಿ ನಾಗಾನಂದವನ್ನು ತೆಗೆದುಕೊಳ್ಳೋದಾಗುತ್ತದೆ. ಈ ಒಂದು ಕಾರ್ಯಕ್ರಮದ ಪ್ರಾಯೋಜಕರು ನಮ್ಮೆಲ್ಲರಿಗೂ ಪರಿಚಿತರಾದಂಥ ಶ್ರೀಮತಿ ಗಾಯತ್ರಿ ಇಂದವರ ಅವರ ತಾಯಿಯವರು ಸ್ವರ್ಗಸ್ಥರಾದಂಥ ಗಮಕಿ ವಿದುಷಿ ಶ್ರೀಮತಿ ಇಂದಿರಾ ವೆಂಕಟೇಶ್ ಅವರ ಹೆಸರಿನಲ್ಲಿ ಈ ಕಾರ್ಯಕ್ರಮ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಮತ್ತು ಆಯೋಜಕರಾದಂಥ ಗೋಖಲೆ ಸಂಸ್ಥೆಯವರಿಗೆ ನಿಮ್ಮೆಲ್ಲರಿಗೆ ನನ್ನ ಧನ್ಯವಾದ ಪುರಸ್ಕಾರ ನಮಸ್ಕಾರಗಳು. ಕವಿ ಹರ್ಷವರ್ಧನನ ಕುರಿತು ಮುಖ್ಯತಃ ಅವನ 3 ರೂಪಕಗಳು, 2 ನಾಟಿಕೆ ಮತ್ತು 1 ನಾಟಕ, ಅದನ್ನು ಕುರಿತು ಮಾತನಾಡಬೇಕು ಅಂತ ಅಂದುಕೊಂಡಿದ್ದೆ. ಏಕೆಂದರೆ ಅಲ್ಲಿಯ ಗದ್ಯ ಪದ್ಯಗಳ ರಚನಾ ಸ್ವಾರಸ್ಯ ತುಂಬ ವಿಶೇಷ. ಈತ ಸಂಸ್ಕೃತದ ಪ್ರಥಮ ಪಂಕ್ತಿಯ ಕವಿಗಳಲ್ಲಿ ಬರುವುದಿಲ್ಲ. ಆದರೆ ಪ್ರಥಮ ಪಂಕ್ತಿಯ ಕ್ವಾಲಿಟಿ ಎಷ್ಟು ದೊಡ್ಡದು ಅಂದರೆ ಅದರ ಎತ್ತರವನ್ನು ನಾವು ಊಹಿಸೋಕ್ಕೂ ಆಗೋಲ್ಲ. 2ನೆಯ ಪಂಕ್ತಿಯಲ್ಲಿ ತುಂಬ ಉತ್ತಮರಾದವರಿದ್ದಾರೆ. ಆಲ್ವೇಸ್ ಬೆಸ್ಟ್ ಈಸ್ ದಿ ಎನಿಮಿ ಆಫ್ ಗುಡ್ ಅಂತ ಒಂದು ಗಾದೆ ಇದೆಯಲ್ಲ, ಅದು ಹಾಗೆ ಪರಿವರ್ತಿಸುತ್ತೆ ಇಲ್ಲಿ ಕೂಡ. ಮತ್ತು ನಮ್ಮ ಸಂಸ್ಕೃತ ಕಾವ್ಯ ಮೀಮಾಂಸಾ, ನಾಟಕ ಮೀಮಾಂಸಾ ಪರಂಪರೆಯನ್ನು ಗಮನಿಸಿದರೆ ಅವರೆಲ್ಲರೂ ಕೂಡ ಶ್ರೀಹರ್ಷನ ರತ್ನಾವಳಿಯಿಂದ, ನಾಗಾನಂದದಿಂದ ವಿಪುಲವಾಗಿ ಉದಾಹರಣೆಗಳನ್ನು ತೆಗೆದುಕೊಳ್ತಾರೆ. ಹಾಗಾಗಿ ಒಂದು ಕಾಲದಲ್ಲಿ ತುಂಬ ಜನಪ್ರಿಯನಾಗಿದ್ದ, ವಿದ್ವಜ್ಜನಪ್ರಿಯನೂ ಆಗಿದ್ದ ಈ ಲೇಖಕ ಅಂತ ಗೊತ್ತಾಗುತ್ತದೆ. ಆದರೆ ಆಧುನಿಕ ರುಚಿಗೆ ಅಲ್ಲಿ ಅನುವಾದದಲ್ಲಿಯೋ ಕಥಾ ಸಂಗ್ರಹದಲ್ಲಿಯೋ ಅಂಥ ಆಕರ್ಷಕವಾಗಿ ಕಾಣದೇ ಇರಬಹುದು. ಸಂಸ್ಕೃತವನ್ನು ವಿಶೇಷವಾಗಿ ಅಭ್ಯಾಸ ಮಾಡುವವರಿಗೆ, ಅದರೊಳಗೂ ಸಂಸ್ಕೃತದಲ್ಲಿ ಬರವಣಿಗೆಯನ್ನು ಮಾಡಬೇಕು ಅಂತ ಇದ್ದವರಿಗೆ, ಅದರಲ್ಲಿಯೂ ರಸಮಯವಾದ ಕಾವ್ಯವನ್ನು ಬರೆಯಬೇಕು ಅಂತ ಇದ್ದವರಿಗೆ ಈ ರೀತಿಯಾದ ಕೃತಿಗಳಿಂದ ಒಂದಷ್ಟು ಪ್ರಯೋಜನ ಉಂಟು. ಅದನ್ನು ಗಮನಿಸಿಕೊಂಡು ಮಾತನಾಡಬೇಕು ಅಂತ ಇದ್ದೀನಿ. ಕಾರಣ ಇಷ್ಟೇ, ಹಿಂದಿನ ಹಲವು ಉಪನ್ಯಾಸಗಳಲ್ಲಿ ಈ ಬೇರೆ ಬೇರೆ ಕವಿಗಳ, ನಾಟಕಕಾರರ, ಸುಭಾಷಿತಕಾರರ ಇವರ ಕೃತಿಗಳನ್ನು ಒಂದು ಪದ್ಧತಿಯಲ್ಲಿ ಪರಿಚಯ ಮಾಡಿಕೊಂಡು ಬರುವುದಾಯಿತು. ಏಕೆಂದರೆ ಮೌಖಿಕವಾಗಿ ಆದರೂ ಇನ್ಮೇಲೆ ಬರ್ತಾ ಇರತಕ್ಕಂಥದ್ದು ಪೋಸ್ಟ್ ಕಂಪ್ಯೂಟರ್ ಇಲ್ಲಿಟ್ರಸಿ ಅಂತೀವಲ್ಲ, ಆ ಕಾರಣದಿಂದ ಶ್ರುತಿರೂಪವಾಗಿ ಆದರೂ ಇದು ಉಳಿಯಲಿ ಅಂತನ್ನುವಂಥದ್ದು. ಮತ್ತು ಈ ಕೆಲವು ರೂಪಕಗಳನ್ನು ಕುರಿತು ನಾನು ಮಾಡಿಕೊಂಡಿರ್ತಕ್ಕಂಥ ಸ್ವಲ್ಪದ ಆಲೋಚನೆ, ಆ ಗುರುತುಗಳನ್ನು ಕೂಡ ದಾಖಲೆ ಮಾಡುವುದಕ್ಕೆ ಲಿಪಿ ಒದಗದೇ ಇರಬಹುದು. ಹಾಗಾಗಿ ಗಾಳಿಯಲ್ಲಾದರೂ ಅದು ಉಳಿಯಲಿ ಅನ್ನುವ ಉದ್ದೇಶ, ಈ 2 ಕಾರಣಗಳಿಂದ. ಅದರಿಂದ ನಿಮ್ಮಲ್ಲಿ ತುಂಬ ಜನಕ್ಕೆ ಪುಣ್ಯವೋ ಪುರುಷಾರ್ಥವೋ ಅಥವಾ ವನಿತಾರ್ಥವೋ ಏನೂ ಸಿಗೋಲ್ಲ. ಇದು ಈ ಕಾಲದ ಸೋಪ್ ಸೀರಿಯಲ್ಸ್ ಅಂತ ಕರೀತಾರಲ್ಲ, ಆ ರೀತಿಯಾದ 2 ರೂಪಕಗಳು. ಹೇರಮ್ ಒಪೇರಾ ಅಂತ, ಪೇಜ್ 3 ಪರ್ಸನಾಲಿಟೀಸ್ ಅಂತ ಏನು ಬೇಕಾದ್ರೂ ಕರೀರಿ, ಆ ಬಗೆಯ ರೂಪಕಗಳು. ಅಗ್ಗ ಮಾಡ್ತಾ ಇದ್ದೀನಿ ಅಂತಲ್ಲ. ಏನಂದರೆ ಅನುಕೂಲವಂತರ ಸಂಕಟಗಳು, ಸಮಸ್ಯೆಗಳು, ಪ್ರಣಯಗಳು, ಸಂಕಟಗಳು, ಈ ಥರದ್ದೆಲ್ಲ ಸಂಜಯ್ ಲೀಲಾ ಬನ್ಸಾಲಿ ಸಿನಿಮಾ ನೋಡಿದಂಗೆ ಇರುತ್ತೆ ಈ ನಾಟಕಗಳನ್ನು ಓದಿದಾಗ. ಅಥವಾ ಪ್ರಸಿದ್ಧಳಾದಂಥ ಜೇನ್ ಆಸ್ಟಿನ್ ಅವಳ ಕಾದಂಬರಿಗಳ ಹಾಗೆ ಕಾಣಿಸುತ್ತದೆ. ಪ್ರಪಂಚ ಚಿಕ್ಕದು, ಆದರೆ ಸ್ವಲ್ಪ ಆಳಕ್ಕೆ ಹೋದರೆ ಭಾವ ಪ್ರಪಂಚ ದೊಡ್ಡದು. ಕವಿ ಅದನ್ನು ವಾಚ್ಯವಾಗಿ, ವ್ಯಂಗ್ಯವಾಗಿ ವಿಸ್ತರಿಸುವ ಪ್ರಯತ್ನ ಅಷ್ಟಾಗಿ ಮಾಡಿಲ್ಲ. ಅದು ಒಂದು ರೀತಿ ಒಳ್ಳೆಯದೆ. ಆದರೆ ಭಾವುಕರಾದವರು, ರಸಜ್ಞರಾದವರು ವಿಸ್ತರಿಸಿಕೊಳ್ಳಬಹುದಾದದ್ದು ಉಂಟು. ಮತ್ತು ತುಂಬ ದೊಡ್ಡ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಗ್ಯಾರಂಟಿ ಒಳ್ಳೆಯ ಗದ್ಯ ಪದ್ಯ. ಇಂದು ಬೆಳಗ್ಗೆ ನನ್ನ ಸ್ನೇಹಿತನೊಬ್ಬನನ್ನು ದೂರವಾಣಿಯಲ್ಲಿ ಮಾತಾಡ್ತಾ ಹೇಳ್ತಾ ಇದ್ದೆ, ನೀನು ಈ ಹರ್ಷತ್ರಯಿ ಓದಿಲ್ಲ, ನೀನು ಓದದೇ ಇದ್ದರೆ ನಿನ್ನ ಸಂಸ್ಕೃತ ವ್ಯಾಸಂಗ ಸಮಾಪ್ತವಾಗೋಲ್ಲ ಅಂತ ಹೇಳ್ತಾ ಇದ್ದೆ. ಓ ಹೌದೇ, ಹಾಗಿದ್ದರೆ ಹಿಂದೆ ಆರಂಭ ಮಾಡ್ತೀನಿ ಅಂತಂತಿದ್ದ. ಅಂದರೆ ಆ ಬಗೆಯ ಈ ಭಾಷೆಯ ಸೌಷ್ಠವಕ್ಕೆ, ಉಕ್ತಿ ವೈಚಿತ್ರ್ಯಕ್ಕೆ ಇದು ತುಂಬ ಸೊಗಸಾದ ಆಯತನ. ಹಾಗಂತ ಭಾರವಾದದ್ದಲ್ಲ, ಇಟ್ಸ್ ನಾಟ್ ಪೆಡ್ಯಾಂಟಿಕ್. ಆದರೆ ಜಾಳು ಅಲ್ಲ, ಅದು ಒಂದು ಹದ. ಆ ಹದವನ್ನು ನಾವು ಕಾಣಬಹುದು. ಇನ್ನು ಈ ಕರ್ತೃವನ್ನು ಕುರಿತು ನಾವು ನೆನೆಯುವುದು ಇದ್ದರೆ, ಶ್ರೀಹರ್ಷವರ್ಧನ ಇದನ್ನು ಬರೆದ ಇಲ್ಲ ಅಂತನ್ನೋದೇ ಒಂದು ದೊಡ್ಡ ತಗಾದ. ಕಾವ್ಯಂ ಯಶಸೇರ್ಥಕೃತೆ ವ್ಯವಹಾರವಿದೆ ಶಿವೇತರಕ್ಷತೆಯೇ ಸದ್ಯ ಪರನಿರ್ವೃತೆಯೇ ಕಾಂತಾ ಸಂಹಿತತೆಯೋಪದೇಶ ಯುಜೆ ಅಂತ ಮಮ್ಮಟನ ಕಾವ್ಯಪ್ರಕಾಶದಲ್ಲಿ ಕಾವ್ಯ ಪ್ರಯೋಜನಗಳನ್ನು ಕುರಿತು ಹೇಳುವಾಗ, ಅರ್ಥಕೃತೆ ಕಾವ್ಯ ಬರೆದರೆ ದುಡ್ಡು ಬರುತ್ತದೆ ಅಂದರೆ
ಶ್ರೀಹರ್ಷೇಣ ಧಾವಕಾದೀನಾಮಿವ ಧನಂ ಅಂತ ಒಂದು ಸಾಲು ಬರ್ತದೆ. ಶ್ರೀಹರ್ಷ ಧಾವಕಾದಿಗಳಿಗೆ ಕೊಟ್ಟಂತೆ ಅಂತ. ಧಾವಕ ಅಂದರೆ ಬಟ್ಟೆ ಒಗೆಯುವ ಅಗಸರವನು ಅಂತ, ಮಡಿ ಮಾಡುವವನು, ಚೆಲುವೆ ಮಾಡ್ತಕ್ಕಂಥವನು, ಲಾಂಡ್ರಿ ಮ್ಯಾನ್ ಅಂತ ಇವೆಲ್ಲ ಆ ತರಹ. ಅಥವಾ ಅದು ಕವಿಯ ಹೆಸರು ಆಗಿರಬಹುದು. ಅಂತರಂಗವನ್ನೆಲ್ಲ ತನ್ನ ಕಾವ್ಯ ರಚನೆಯಿಂದ ತೊಳೆದು ಒಣಗಾಕ್ತಾ ಇದ್ದ, ಪ್ರಕ್ಷಾಳನ ಮಾಡ್ತಾ ಇದ್ದ ಅನ್ನುವ ರೂಪಕಾರ್ಥಕವೂ ಇದ್ದಿರಬಹುದು. ಅದಕ್ಕೆ ಮಧ್ಯಕಾಲೀನ ಅನಂತರ ಕಾಲೀನ ವ್ಯಾಖ್ಯಾತೃಗಳು, ಉದಾಹರಣೆಗೆ ನಾಗೇಶ ಭಟ್ಟ ಮೊದಲಾದವರು, ಆಮೇಲಿನ ಕಾಲದ ಜಲಕೀಕರ್ ಇತ್ಯಾದಿಗಳೆಲ್ಲ ವ್ಯಾಖ್ಯಾನ ಮಾಡ್ತಾ ಈ ಶ್ರೀಹರ್ಷಾದಿಗಳಿಗೆ, ಇವನಿಗೆ ಧಾವಕಾದಿಗಳಿಗೆಲ್ಲ ದುಡ್ಡು ಕೊಟ್ಟಿದ್ದು ಅವರ ಕೈನಲ್ಲಿ ರತ್ನಾವಳಿ ಮೊದಲಾದ ರೂಪಕಗಳನ್ನು ಬರೆಸಿಕೊಂಡು ತಾವು ಹೆಸರಲ್ಲಿ ಹಾಕಿಸಿಕೊಂಡ್ರು. ಅದು ಒಂದು ಫೋರ್ಜರಿ, ಅದು ಕೃತಿಚೌರ್ಯ ಅಂತ ಪುಣ್ಯವಶಾತ್ ನಮ್ಮ ಶಂಕರನ ಬಾಯಿಗೆ ಸಿಗಲಿಲ್ಲ ಇನ್ನ. ಹೀಗೆ ಈ ತರಹ ಜಿದ್ದು ಮಾಡಿಕೊಂಡು ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಅದಕ್ಕೆ ಅಂಥ ದೊಡ್ಡ ಆಧಾರ ಸಿಗೋಲ್ಲ ಅಂತ ನನಗನ್ನಿಸುತ್ತದೆ. ಏಕೆಂದರೆ ನಮ್ಮ ಪರಂಪರೆಯಲ್ಲಿ ನೋಡಿದ್ರೇ ತುಂಬ ಸ್ಪಷ್ಟವಾಗಿ ಸಿಗುವಂಥದ್ದುಂಟು. ಸೋಡ್ಡಲ 11ನೇ ಶತಮಾನದವನು, ಉದಯ ಸುಂದರಿ ಕಥಾ ಅಂತ ಚಂಪು ಕಾವ್ಯ ಬರೆದವನು, ಅವನು ಗೀರ್ಹರ್ಷ ಅಂತ ಮಾತಿನ ಮಳೆ ಅವನದು ಅಂತಂತಾನೆ. ಇನ್ನು ಬಾಣ ಅಂತೂ ಸ್ವಯಂ ಕೊಂಡಾಡಿಯೇ ಇದ್ದಾನೆ. ಕಾವ್ಯ ಕಥಾಸು ಆಪೀತ ಅಮೃತಂ ಆಪೀತ ಅಮೃತಂ ಉದ್ವಮಂತಂ ಅಂತ, ಮುಖನಿವಾಸಿನೀಂ ಸರಸ್ವತೀಂ ದಧಾನಂ ಅಂತ ಹರ್ಷಚರಿತದಲ್ಲಿ ಮತ್ತೆ ಹೇಳ್ತಾನೆ. ಅವನಂತೂ ಆಶ್ರಯದಾತನನ್ನು ಕೊಂಡಾಡಬೇಕು ಅಂತ ಅಂದ್ಕೋಬಹುದು. ಆದರೆ ಜಯಾಪೀಡ ಕಾಶ್ಮೀರದಲ್ಲಿದ್ದಂಥವನು, ಅವನು ತುಂಬ ನಿಕಟವಾಗಿದ್ದವನೇ ಅಂತ ಅನ್ಬೇಕು. 9ನೇ ಶತಮಾನದ ಆದಿ 8ನೇ ಶತಮಾನದ ಕೊನೆಯಲ್ಲಿ ಇದ್ದಂಥವನು. ಅವನು ರತ್ನಾವಳಿಯನ್ನು ಕುರಿತು ಉಲ್ಲೇಖ ಮಾಡ್ತಾ ಅದು ರಾಜವಿರಚಿತವಾದದ್ದು ಅಂತ ಹೇಳ್ತಾನೆ. 11ನೇ ಶತಮಾನದ ಜಯದೇವ ಹರ್ಷೋ ಹರ್ಷ ಅಂತ ಹೇಳಿ ತನ್ನ ಪ್ರಸನ್ನ ರಾಘವದ ಪ್ರಸ್ತಾವನೆಯಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ಕವಿಗಳು ಹೃದಯ ವಸತಿ ಕಾಲಿದ ಪಂಚಬಾಣಸ್ತು ಬಾಣ ಅಂತ, ಯಸ್ಯಾಶ್ಚೋರಶ್ಚಿಕುರ ನಿಕುರ ಕರ್ಣಪೂರೋ ಮಯೂರೋ ಇತ್ಯಾದಿಯಾಗಿ ಬೇರೆ ಬೇರೆ ಕವಿಗಳೆಲ್ಲ ಸರಸ್ವತಿಯ ಅಲಂಕಾರಗಳಾದರೆ ಇವನು ಹರ್ಷ ಸಾಕ್ಷಾತ್ ಸರಸ್ವತಿಯ ಆನಂದ ಅಂತನ್ನುವ ಮಾತನ್ನು ಹೇಳ್ತಾನೆ. ಮತ್ತೆ ಮಧುಸೂದನ ಅವನನ್ನು ಕವಿಜನ ಮೂರ್ಧನ್ಯ ಅಂತ ಕರೀತಾನೆ. ಅವನು 17ನೇ ಶತಮಾನ, ಸ್ವಲ್ಪ ಈಚೆಗೆ. ಹೀಗೆ ಅನೇಕರು ಕರೆದಿದ್ದಾರೆ. ಇನ್ನು ಅಭಿನವ ಗುಪ್ತ ಇರಬಹುದು, ಆನಂದವರ್ಧನ ಇರಬಹುದು, ಗುಣಚಂದ್ರ, ರಾಮಚಂದ್ರ ಮೊದಲಾದ ಅನೇಕ ಅಲಂಕಾರಿಕರು ಹರ್ಷ ಮಹಾರಾಜನೇ ಹೌದು, ಅವನೇ ಬರೆದಿರ್ತಕ್ಕಂಥದ್ದು ಅಂತ ಅಪವಾದವಿಲ್ಲದೆ ಹೇಳ್ತಾ ಬಂದಿದ್ದಾರೆ. ಮಮ್ಮಟನಾದರೂ ಇದೆಲ್ಲ ಬರ್ಕೊಂಡಿದ್ದು ಈ ರೀತಿಯಾಗಿ ಹಾಗೆ ಒಕ್ಕಣೆ ಮಾಡೋಲ್ಲ. ಈ ರೀತಿಯಾಗಿ ನೋಡಿದ್ರೆ ಅವನು ಬರೆದಿದ್ದಿರಬಹುದು ಅಂತ ನಮಗೆ ಗೊತ್ತಾಗುತ್ತದೆ. ಹಿಂದಿನ ಕಾಲದ ರಾಜರು ಆ ರೀತಿಯಾಗಿ ಉತ್ಕೃಷ್ಟವಾದ ಪಾಂಡಿತ್ಯವನ್ನು ಪಡೆದಂಥ ಉಲ್ಲೇಖಗಳನ್ನು, ಆಧಾರಗಳನ್ನು, ದೃಷ್ಟಾಂತಗಳನ್ನು ನಾವು ಸಾಕಷ್ಟು ನೋಡಿಯೂ ಇದ್ದೀವಿ. ಅದರಿಂದ ಕರ್ತೃ ಚರ್ಚೆ ಅಷ್ಟಾಗಿ ಬೇಡ. ಆದರೆ ಹರ್ಷ ಮಹಾರಾಜನನ್ನು ಕುರಿತು ಹೇಳೋದಿದ್ದರೆ ಅವನು ತಾಣೇಸರ್ ಅಂತ ಈಗ ಯಾವುದನ್ನು ಹೇಳ್ತೀವಿ, ಹರಿಯಾಣದಲ್ಲಿರ್ತಕ್ಕಂಥ ಕುರುಕ್ಷೇತ್ರದ ಹತ್ತಿರದ ಜಾಗ ಸ್ಥಾನೇಶ್ವರ ಅಂತ ಹೆಸರಾದದ್ದು. ಅಲ್ಲಿ ಅವನ ತಂದೆ ಪ್ರಭಾಕರ ವರ್ಧನ, ತಾಯಿ ಯಶೋಮತಿ. ಮತ್ತು ಯಶೋಮತಿ ಮಾಲವರಾಜನಾದ ಪ್ರಸಿದ್ಧ ಮಹಾರಾಜ ವಿಕ್ರಮಾದಿತ್ಯ ಯಶೋಧರ್ಮ ಅಂತ ಅವನು, ಅನೇಕ ಜನ ವಿಕ್ರಮಾದಿತ್ಯ ಇದ್ದರು. ಇವನು ಯಶೋಧರ್ಮ ವಿಕ್ರಮಾದಿತ್ಯ ಅವನ ಮಗಳು. ಅವನಿಗೊಬ್ಬ ಮಗ ಇದ್ದ ಭಂಡಿ ಅಂತ ಹೇಳಿ. ಆತ ಹರ್ಷನಿಗೆ ಮುಂದೆ ತುಂಬ ದೊಡ್ಡ ಬೆಂಗಾವಲಾಗಿದ್ದ ಅಂತ ಗೊತ್ತಾಗುತ್ತದೆ. ಹರ್ಷನಿಗೆ ಒಬ್ಬ ಸಹೋದರಿ, ಅಕ್ಕನ ತಂಗಿನ ಅಂತ ಅಷ್ಟಾಗಿ ಗೊತ್ತಾಗೋಲ್ಲ, ಪ್ರಾಯಶಃ ಅಕ್ಕ ಇದ್ದಿರಬಹುದು ಅಂತ ಅನಿಸುತ್ತದೆ. ರಾಜ್ಯಶ್ರೀ. ಅಣ್ಣ ಒಬ್ಬ ಇದ್ದ ರಾಜ್ಯವರ್ಧನ. ಇವನು 590ರಲ್ಲಿ ಹುಟ್ಟಿದ ಅಂತ ನಮಗೆ ಗೊತ್ತಾಗುತ್ತದೆ. ಅಂದರೆ 6ನೇ ಶತಮಾನದ ಕಟ್ಟಕಡೆಯ ಭಾಗದಲ್ಲಿ ಹುಟ್ಟಿದ. ನಾನು ಮೊದಲು ಹೇಳ್ತಾ 7, 8 ಅಂದುಬಿಟ್ಟೆ. 6, 7 ಶತಮಾನಗಳಲ್ಲಿ ಶಂಕರರ ಹಿರಿಯ ಸಮಕಾಲೀನ ಅಂತ ಅನ್ನಬಹುದು ಇವನನ್ನು. ಸುಮಾರು 41 ವರ್ಷ ಕಾಲ ರಾಜ್ಯಭಾರ ಮಾಡಿದ ಅಂತ ಗೊತ್ತಾಗುತ್ತದೆ. ಅವನು ಕ್ರಿಸ್ತ ಶಕ 647ನೇ ಇಸವಿಯಲ್ಲಿ ತೀರಿಕೊಂಡ ಅಂತ. ಅಂದರೆ ಸಾಮಾನ್ಯ ಅವನು ಇದ್ದದ್ದು ಒಂದು 57-58 ವರ್ಷಗಳ ಕಾಲದ ಅವಧಿಯಲ್ಲಿ. ಆದರೆ 16ನೇ ವರ್ಷಕ್ಕೆ ಪಟ್ಟಕ್ಕೆ ಬರಬೇಕಾಯಿತು. ಸುಮಾರು 40-41 ವರ್ಷ ಕಾಲ ಚೆನ್ನಾಗಿ ರಾಜ್ಯವಾಳ್ದ. ಒಳ್ಳೆಯ ಉತ್ತರಾಧಿಕಾರಿಗಳು ಇರಲಿಲ್ಲ ಅವನಿಗೆ. ಗಂಡು ಮಕ್ಕಳು ಅಷ್ಟು ದೊಡ್ಡದಾಗಿ ಇರಲಿಲ್ಲವೇನೋ ಅನಿಸುತ್ತೆ. ಮಗಳ ಒಂದು ಉಲ್ಲೇಖ ಬರುತ್ತದೆ. ಅವನಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ತಂದೆ ವಿಯೋಗವಾಯಿತು. ತಾಯಿ ಸಹಗಮನ ಮಾಡಿದಳು. ಅಣ್ಣ ಶಶಾಂಕ ಅನ್ನುವ ಒಬ್ಬ ಮಹಾರಾಜನಿಂದಾಗಿ ತೀರಿಕೊಳ್ಳುವಂತೆ ಆಯಿತು. ಮತ್ತು ಶಶಾಂಕ ಇವನ ಭಾವ ಗ್ರಹವರ್ಮನನ್ನು ಕೊಂದ. ಅಕ್ಕ ರಾಜ್ಯಶ್ರೀ ಅಥವಾ ತಂಗಿ ಇರಬಹುದು, ಅವಳು
ರಾಜ್ಯ ಕೋಶಗಳೆಲ್ಲ ಕಳ್ಕೊಂಡು ಅನಾಥಿಯಾಗಿ ಎಲ್ಲೆಲ್ಲೋ ಕಾಡು ಮೇಡುಗಳಲ್ಲಿ ಅಲೆಯಬೇಕಾಯಿತು ಅಂತೆಲ್ಲ ಗೊತ್ತಾಗುತ್ತದೆ. ಆಮೇಲೆ ಇವನು ಅಣ್ಣನ ಸಾವಿನ ತೇಡನ್ನು ತೀರಿಸಿಕೊಳ್ಳೋದು, ಸೋದರಿಯನ್ನು ಹುಡುಕುವುದು, ಈ ರೀತಿಯಾದ ಎಲ್ಲ ಕೆಲಸಗಳನ್ನು ಮಾಡದ ಅಂತ ಗೊತ್ತಾಗುತ್ತದೆ. ಒಟ್ಟಿನಲ್ಲಿ ಹರ್ಷನ ಆರಂಭದ ಬದುಕು ತುಂಬ ಸಂಘರ್ಷಮಯವಾದದ್ದು ಅಂತ ನಮಗೆ ಗೊತ್ತಾಗುತ್ತದೆ. ಅವನ ಬಗೆಗೆ ವಿಪುಲವಾದ ದಾಖಲೆಗಳು ಸಿಗುತ್ತೆ. ನಮ್ಮ ಪ್ರಾಚೀನ ರಾಜರ ಪೈಕಿ ಚಂದ್ರಗುಪ್ತ ಮೌರ್ಯ, ಅಶೋಕ, ಹರ್ಷ ಇತ್ಯಾದಿಗಳಿಗೆ ಮಾತ್ರ ತುಂಬ ದೊಡ್ಡ ಆಧಾರಗಳನ್ನು ನಾವು ನೋಡ್ತೀವಿ. ಆಮೇಲೆ ಅವನನ್ನು ನಾವು ಬಾಣಭಟ್ಟನ ಆಶ್ರಯದಾತನನ್ನಾಗಿ ನೋಡ್ತೀವಿ. ಬಾಣಭಟ್ಟನ ಹರ್ಷಚರಿತ ಅಪೂರ್ಣವಾದಂಥ ಗದ್ಯಕಾವ್ಯವೇ ಹೌದು, ಆದರೆ ಅದರೊಳಗೆ ಇವನ ಸಮರ್ಥವಾದ ಸುಂದರವಾದ ಚಿತ್ರಣ ಇದೆ. ಇಟ್ಸ್ ಎ ಬ್ಲೋನ್ ಅಪ್ ಇಮೇಜ್ ಅಂತ ಹೇಳ್ಬೋದು, ಉತ್ಪ್ರೇಕ್ಷಿತವಾದದ್ದು ಅಂತ. ಅದು ಚೆನ್ನಾಗಿಯೇ ಸಿಗುತ್ತದೆ. ಅವನು ಶಶಾಂಕ ಬದುಕಿದ್ದಾಗ ಬಂಗಾಳವನ್ನು ತಾನು ಗೆದ್ದುಕೊಳ್ಳೋದಕ್ಕಾಗಲಿಲ್ಲ ಅಂತ ಗೊತ್ತಾಗುತ್ತದೆ. ಆಮೇಲೆ ಅವನು ತೀರ್ಕೊಂಡ ಮೇಲೆ ಮಾಡೋದಕ್ಕಾಯಿತು. ನಾನು ಹಿಂದೆ ಕ್ಷಾತ್ರ ಪರಂಪರೆಯನ್ನು ಕುರಿತು ಮಾತನಾಡುವಾಗ ವಿಸ್ತರಿಸಿದ್ದರಿಂದ ಅದಕ್ಕೆ ಮತ್ತೆ ಹೋಗಬೇಕಾಗಿಲ್ಲ. ಆಮೇಲೆ ಕ್ರಿಸ್ತ ಶಕ 619 ಅವನು ಶಶಾಂಕನ ಸಾವಿನ ಬಳಿಕ ಗೌಡ ದೇಶ ಅಂದರೆ ಯಾವ ನಾರ್ತ್ ಈಸ್ಟರ್ನ್ ಅಂತ ಕರಿತೀವಿ, ಆ ಈಶಾನ್ಯ ಭಾರತವನ್ನು ಮತ್ತು ಪೂರ್ವ ಭಾರತವನ್ನು ಅವನು ವಶ ಮಾಡಿಕೊಂಡ. ಮತ್ತು ವಲಭಿ ಕೇಂದ್ರವಾಗಿದ್ದ ಗುಜರಾತ್ನ ಪ್ರಾಂತದ ರಾಜವಂಶದವರ ಧ್ರುವಸೇನ ಅಂತ ಒಬ್ಬ ಇದ್ದ, ಅವನ ಮೇಲೆ ಯುದ್ಧ ಮಾಡಿ ಅವನು ರಾಜ್ಯವನ್ನು ಪಡ್ಕೊಳ್ತಾನೆ, ಒಪ್ಪಂದ ಮಾಡ್ಕೊಳ್ತಾನೆ. ಕಡೆಗೆ ತನ್ನ ಮಗಳನ್ನು ಧ್ರುವಸೇನನಿಗೆ ಕೊಟ್ಟು ಮದುವೆ ಮಾಡಿ ತನ್ನ ಕಡೆಗೆ ಸೇರಿಸ್ಕೋತಾನೆ. ಈ ರೀತಿಯಾದ ಮುತ್ಸದ್ದಿತನ ಎಲ್ಲ ಇತ್ತು ಅಂತ ಗೊತ್ತಾಗುತ್ತದೆ. ಆಮೇಲೆ ಅವನು ಉತ್ತರಾಪಥದಲ್ಲಿ ತನ್ನ ವ್ಯಾಪ್ತಿಯನ್ನು ಉತ್ತರ ದಿಕ್ಕಿನಲ್ಲಿ, ಪೂರ್ವ ದಿಕ್ಕಿನಲ್ಲಿ, ಪಶ್ಚಿಮ ದಿಕ್ಕಿನಲ್ಲಿ ಎಲ್ಲ ಹಬ್ಬಿಕೊಂಡ ಮೇಲೆ ದಕ್ಷಿಣಕ್ಕೆ ಬರ್ತಾನೆ. ಆದರೆ ದಕ್ಷಿಣದಲ್ಲಿ ನಮ್ಮ ಇಮ್ಮಡಿ ಪುಲಿಕೇಶಿ ಅವನಿಗೆ ಪ್ರಬಲವಾದಂಥ ವಿರೋಧಿಯಾಗಿ ನಿಲ್ತಾನೆ. ನರ್ಮದಾ ನದಿ ತೀರದಲ್ಲಿಯೇ ಅವನಿಗೆ ಪರಾಜಯವಾಗುತ್ತದೆ. ಅವನು ಉತ್ತರಾಪಥೇಶ್ವರ ಪರಮೇಶ್ವರ ಮಾತ್ರ ಆಗ್ತಾನೆ. ಇವನು ದಕ್ಷಿಣಾಪಥೇಶ್ವರ ಪರಮೇಶ್ವರನಾಗಿ ಪುಲಿಕೇಶಿ ಉಳ್ಕೋತಾನೆ. ಅದು ನಮಗೆ ರವಿಕೀರ್ತಿಯ ಶಾಸನದಿಂದ ಗೊತ್ತಾಗುತ್ತದೆ. 633-34 ಆಸುಪಾಸಿನಲ್ಲಿ ಆ ಕೆಲಸ ಆಗಿದ್ದು ಅಂತ ಗೊತ್ತಾಗುತ್ತದೆ. ಆಮೇಲೆ ಅವನು ಸಿಂಧ್ ಪ್ರಾಂತ, ಸಿಂಧ್ ಸವ್ವೀರ ದೇಶ, ಅದನ್ನು ಗೆದ್ದುಕೊಂಡ ಅಂತ ಗೊತ್ತಾಗುತ್ತದೆ. ಮತ್ತು ಈ ಕಾಲದಲ್ಲಿ ಉತ್ಕಲ ಅಂತ ಹೆಸರಾಗಿದೆಯಲ್ಲ, ಯಾವುದನ್ನು ನಾವು ಒರಿಸ್ಸಾ ಅಂತ ಕರಿತೀವಿ, ಅಲ್ಲಿಗೆ ಕೂಡ ಅವನು ಬಂದು ಒಂದಷ್ಟು ಭಾಗಗಳನ್ನು ಗೆದ್ದುಕೊಂಡ ಅಂತ ಕೂಡ ಗೊತ್ತಾಗುತ್ತದೆ. ಇವನ ಆಸ್ಥಾನದಲ್ಲೇ ಹ್ಯುಯನ್ ಸಾಂಗ್ ಅಥವಾ ಯವಾನ್ ಶಾಂಗ್ ಅನ್ನುವ ಚೈನಿ ಯಾತ್ರಿಕ ಬಂದಿದ್ದ. ಅವನ ಪ್ರಭಾವ ಇವನಿಗೆ ಹೆಚ್ಚಾಯಿತು. ಆಮೇಲೆ ಬೌದ್ಧವನ್ನು ಸ್ವೀಕಾರ ಮಾಡದ ಅಂತಲೂ ಗೊತ್ತಾಗುತ್ತದೆ. ಅದು ನಾವು ಅವನ ಬರವಣಿಗೆಯಿಂದ ಮಾಡುವ ಊಹೆ. ಅವನಿಗೆ ಶಿವನಲ್ಲಿ ತುಂಬ ಭಕ್ತಿ ಇತ್ತು ಅಂತ ಅವನ ಕೆಲವು ಶಾಸನಗಳಿಂದಲೂ ತಿಳಿಯುತ್ತದೆ. ಅವನೇ ಕೆಲವು ಶಾಸನಗಳು ಬರೆದಿದ್ದ ಅಂತಲೂ ಹೇಳ್ತಾರೆ. ಆಮೇಲೆ ಸೂರ್ಯನಲ್ಲಿ ಭಕ್ತಿ ಇತ್ತು. ಶಿವ, ವಿಷ್ಣು, ಸೂರ್ಯ, ದೇವಿ, ಬೋಧಿಸತ್ವ, ಹೀಗೆ ಈ ಪಂಚ ದೇವತಾ ಮೂರ್ತಿಗಳನ್ನು ಇಟ್ಟು ದೊಡ್ಡದಾಗಿ ಮೆರವಣಿಗೆ ಎಲ್ಲ ಮಾಡ್ತಾ ಇದ್ದ. ಪ್ರಯಾಗದಲ್ಲಿ ಉತ್ಸವ ಮಾಡ್ತಾ ಇದ್ದ. ಸುಮಾರು 45 ದಿವಸದ ಒಂದು ವಿಶೇಷವಾದ ಉತ್ಸವ ಆಯಿತು. ಈ ರೀತಿಯಾಗಿ ಬರ್ತದೆ. ಚೈನಾ ದೇಶಕ್ಕೆ ಇವನೊಬ್ಬ ಬ್ರಾಹ್ಮಣ ಶ್ರೋತ್ರಿಯನನ್ನು ರಾಯಭಾರಿಯಾಗಿ ಕ್ರಿಸ್ತಶಕ 641 ಇಸ್ವಿನಲ್ಲಿ ಕಳಿಸಿದ್ದ ಅಂತ ಕೂಡ ಗೊತ್ತಾಗುತ್ತದೆ. ಅನೇಕ ಸಾವಿರಾರು ಜನ ರಾಜರುಗಳು, ವಿದ್ವಾಂಸರು, ಯತಿಗಳು ಇವರ ಸಮಕ್ಷದಲ್ಲಿ ವೇದಾಂತ ಚರ್ಚೆಯನ್ನು ಮಾಡಿಸ್ತಾ. ಅದು ಕ್ರಿಸ್ತಶಕ 643 ಇವಾನ್ ಶ್ವಾಂಗ್ ಅಥವಾ ಹ್ಯುಯನ್ ಸಾಂಗನ್ನು ಅವನು ತುಂಬ ದೊಡ್ಡ ರೀತಿಯಲ್ಲಿ ಸನ್ಮಾನ ಮಾಡದ ಅಂತೆಲ್ಲ ಹೇಳ್ತಾರೆ. ಆ ಸಮಾವೇಶಕ್ಕೆ 5 ಲಕ್ಷ ಜನ ಬಂದಿದ್ದರು ಅಂತಲೂ ಹೇಳ್ತಾರೆ. ಹೀಗೆ ಅವನ ಖ್ಯಾತಿಯನ್ನು ಸಿಯುಕಿ ಅಂತ ಯಾವುದಿದೆ, ಅವನ ಹ್ಯುಯನ್ ಸಾಂಗ್ನ ಪ್ರವಾಸ ಕಥನ, ಅಲ್ಲಿ ನೋಡ್ತೀವಿ. ಅದನ್ನು ವಿದ್ವಾಂಸರು ತುಂಬ ಅತಿರಂಜಿಕವಾದದ್ದು, ಅದು ಅಷ್ಟು ಸತ್ಯವನ್ನು ಒಳಗೊಂಡಿದ್ದಲ್ಲ, ಹಾಗಾಗಿ ಅದನ್ನು ಅಷ್ಟಾಗಿ ನೆಚ್ಚಕ್ಕಾಗೋಲ್ಲ ಅಂತ. ಒಂದು ಕಡೆ ಬಾಣಭಟ್ಟ ಅವನ ಆಶ್ರಯದಲ್ಲಿದ್ದವನು, ಇವನು ಬೌದ್ಧ ಮತಾಂಧ ಮತ್ತು ಚೈನಾದಿಂದ ಬಂದು ಭಾರತದಲ್ಲಿ ಸಿಕ್ಕಾಪಟ್ಟೆ ಸಮ್ಮಾನ ಮಾಡಿಸ್ಕೊಂಡೆ ಅಂತ ತಮ್ಮ ಊರಿನ ಜನಕ್ಕೆ ಹೇಳಬೇಕಾದ ಅವನ ಜರೂರತ್ತಿತ್ತು. ಹೀಗೆ ಎರಡೂ ಆಗಿ ಹರ್ಷನ ಬಗೆಗೆ ಅಧಿಕೃತವಾದ ಪ್ರಾಮಾಣಿಕವಾದ ಬಣ್ಣ, ಬೆಡಗು, ವಾಸನೆ ಇಲ್ಲದೇ ಇರತಕ್ಕಂಥ ಮಾಹಿತಿ ಅಷ್ಟಾಗಿ ಸಿಗೋಲ್ಲ ಅಂತಾರೆ. ಇದರ ಮಧ್ಯದಲ್ಲಿ ನಾವು ಸತ್ಯವನ್ನು ಊಹಿಸಬಹುದು. ಅಷ್ಟನ್ನು ನೋಡಿದ್ರೂ ಗೊತ್ತಾಗುತ್ತದೆ ಅವನು ಬದುಕಿರುವವರೆಗೂ ಉತ್ತರಾಪಥವನ್ನು ಯಾವ ಪ್ರತ್ಯಂತ ದಸ್ಯುಗಳ ಯಾರ ಕಾಟವೂ ಇಲ್ಲದೆ ದೃಢವಾಗಿ ನೋಡಿಕೊಂಡ ಅನ್ನುವುದು ತಿಳಿಯುತ್ತದೆ. ದಕ್ಷಿಣಾಪಥದಲ್ಲಿ ಚಾಲುಕ್ಯರಂತೂ ತುಂಬ ಚೆನ್ನಾಗಿ ಆಳ್ತಾ ಇದ್ರು. ಒಟ್ಟಲ್ಲಿ ಭಾರತದಲ್ಲಿ ಸುಮಾರು ಆ ಒಂದು ಅವಧಿಯಲ್ಲಿ ಚೆನ್ನಾಗಿ ಸುಭಿಕ್ಷತೆ ಇತ್ತು ಅಂತ ಗೊತ್ತಾಗುತ್ತದೆ. ಮಗಧದಲ್ಲಿ ಆ ಕಾಲದಲ್ಲಿ ಪೂರ್ಣವರ್ಮ ಅಂತ ಒಬ್ಬ ರಾಜ ಇದ್ದ. ಆತನ ಉಲ್ಲೇಖವನ್ನು ಶಂಕರರು ತಮ್ಮ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮಾಡ್ತಾರೆ. ತುಂಬ ಜನಕ್ಕೆ ಶಂಕರರ ಕಾಲದ ಬಗ್ಗೆ ಕೋಲಾಹಲ ಇರುವುದು ಗೊತ್ತೇ ಇದೆ. ಕಂಚಿ ಮಠದವರಂತೂ ಒಂದು ಮತವ್ಯಾಧಿ ಮಾಡಿಕೊಂಡು ಬಿಟ್ಟಿದ್ದಾರೆ. ಶಂಕರಾಚಾರ್ಯರನ್ನ ಮನುಷ್ಯರು ಹುಟ್ಟೋಕ್ಕೂ ಮುಂಚೆ ಬೇಕಾದ್ರೆ ತಳ್ಳಿಬಿಡ್ತಾರೆ. ಚಿಂಪಾಂಜಿಗಳ ಕಾಲದಲ್ಲಿ ಶಂಕರ್ ಇದ್ರು ಅಂತ ಬೇಕಾದ್ರೆ ಮಾಡಿಬಿಡ್ತಾರೆ.
ವಸ್ತುತಃ ಶಂಕರರು ಇದ್ದಿದ್ದು ಶ್ರೀಹರ್ಷನ ಕಾಲದಲ್ಲಿ ಅಂತ ಗೊತ್ತಾಗುತ್ತದೆ. ಪೂರ್ಣವರ್ಮನ ಉಲ್ಲೇಖವನ್ನು ಅವರು ಮಾಡೋದ್ರಿಂದ ಗೊತ್ತಾಗುತ್ತದೆ. ಬೇರೆ ಬೇರೆ ದಾಖಲೆಗಳು ನಮಗೆ ಸಿಗುತ್ತವೆ. ಅದರಿಂದ ಈ ಥರದ ಎಷ್ಟೋ ವಿವರಗಳಿಗೆ ಹರ್ಷ ನಮಗೆ ಒಂದು ದೊಡ್ಡ ನೆಚ್ಚಬಲ್ಲ ಆಧಾರವಾಗಿ ಕಾಣಿಸ್ತಾನೆ. ಹಾಗೆ ಅವನ ಖ್ಯಾತಿ ಉಂಟು. ಪ್ರಾಯಶಃ ನಮ್ಮ ಇಮ್ಮಡಿ ಪುಲಿಕೇಶಿಯ ಸೊಸೆ ಅವಳು ವಿಜ್ಜಿಕಾದೇವಿ ಶಂಕರರನ್ನು ಕಂಡಿರಲೂಬಹುದು ಅಂತ ನನಗೆ ಅನಿಸುತ್ತದೆ. ಆ ರೀತಿಯಾದ ಸೂಚನೆಗಳು ಕೂಡ ಆಕೆಯ ಸಾಹಿತ್ಯದಲ್ಲಿ ನಾವು ನೋಡ್ತೀವಿ. ಇರಲಿ, ಅದು ಬೇರೆ ವಿಷಯ. ಆದರೆ ತಾತ್ಪರ್ಯತಃ ನೋಡುವುದಿದ್ದರೆ ಹರ್ಷ ಶೀಲಾದಿತ್ಯ, ಶೀಲವನ್ನು ಸೂರ್ಯ ಸಂಕಾಶವಾಗಿ ಹೊಳೆಯಿಸ್ತಾ ಇದ್ದವನು ಅಂತ ಹೇಳ್ತಾರೆ. ಅಂಥವನು ತಾನು ಬೆಳಗಿದ. ಅವನು ಬೌದ್ಧದಲ್ಲಿ ಶ್ರದ್ಧೆಯನ್ನು ಹೊಂದಿದ್ದರೂ ಸನಾತನ ಧರ್ಮವನ್ನು ಧಿಕ್ಕರಿಸಿದಂತೆ ಏನೂ ಕಾಣುವುದಿಲ್ಲ. ನಾನು ಮೊದಲೇ ಹೇಳಿದಂತೆ ಉತ್ಕಲ ಅಥವಾ ಕಳಿಂಗ ಅಂತ ನಾವೇನು ಹೇಳ್ತೀವಿ, ಆ ಪ್ರಾಂತಕ್ಕೆ ಹೋಗಿದ್ದಾಗ ಕ್ರಿಸ್ತಶಕ 647ರಲ್ಲಿ 643ರಲ್ಲಿ ಅವನು ಅಲ್ಲಿ ಬೌದ್ಧದಿಂದ ಸಿಕ್ಕಾಪಟ್ಟೆ ಪ್ರಭಾವಿತನಾದ. ಆಗ ಅವನು ಬೌದ್ಧವನ್ನು ಸ್ವೀಕರಿಸಿದ್ದಿರಬಹುದು ಅಂತನ್ನುವ ಮಾತನ್ನು ಹೇಳ್ತಾರೆ. ಅಲ್ಲಿ ಒಂದು ಶಾಸನದಲ್ಲಿಯೂ ಕೂಡ ಆ ಸೂಚನೆಯನ್ನು ಕಾಣ್ತಾರೆ ವಿದ್ವಾಂಸರು. ಕರ್ಮಣ ಮನಸಾ ವಾಚ ಕರ್ತವ್ಯಂ ಪ್ರಾಣಿಭಿರ್ಹಿತಂ ಹರ್ಷೇಣೇತತ್ ಸಮಾಖ್ಯಾತಂ ಧರ್ಮಾರ್ಜನಂ ಅನುತ್ತಮಂ. ಇದೊಂದು ಅಶೋಕನ ಧರ್ಮಶಾಸನದಂತೆ ತೋರುತ್ತದೆ. ಆದರೆ ಈ ಎಲ್ಲ ಮಾತುಗಳನ್ನು ಸನಾತನ ಧರ್ಮದಲ್ಲಿಯೂ ನೋಡ್ತೀವಿ. ಇದೇನೋ ಬೌದ್ಧಕ್ಕೆ ತುಂಬ ಎಕ್ಸ್ಕ್ಲೂಸಿವ್ ಆದದ್ದಲ್ಲ. ಚರ್ಚೆ ಹೆಚ್ಚು ಮಾಡಿ ಪ್ರಯೋಜನವಿಲ್ಲವಾದ್ದರಿಂದ ಅಲ್ಲಿಗೆ ಬಿಡೋಣ. ಅವನು ಶಾಸನ ಪದ್ಯಗಳನ್ನೂ ಬರೆದಿದ್ದ ಅಂತ, ಇನ್ನೂ ಕೆಲವು ಮುಕ್ತಕಗಳು ಬರೆದಿದ್ದ ಅಥವಾ ಬೇರೆ ಕೃತಿಗಳೂ ಬರೆದಿದ್ದ ಅಂತ ಅನ್ನುವಂತೆ ಸುಭಾಷಿತ ಗ್ರಂಥಗಳಲ್ಲಿ ಕೆಲವು ಸುಭಾಷಿತಗಳಿವೆ. ಅಲ್ಲದೆ ಇತಿಹಾಸದಲ್ಲಿ 3 ಜನ ಹರ್ಷರು ಕಾಣಿಸಿಕೊಳ್ತಾರೆ. ಒಬ್ಬ ಗುರ್ಜರ ಪ್ರತಿಹಾರ ಹರ್ಷ ಒಬ್ಬ, ಆಮೇಲೆ ಶ್ರೀಹರ್ಷ, ಪ್ರಾಚೀನತಮ ಶ್ರೀಹರ್ಷ, ಆಮೇಲೆ ಗುರ್ಜರ ಪ್ರತಿಹಾರರ ಹರ್ಷ, ಮತ್ತೆ ಕಾಶ್ಮೀರದಲ್ಲಿದ್ದಂತಹ ಕಲ್ಹಣ ರಾಜತರಂಗಿಣಿಯಲ್ಲಿ ಬರ್ತಕ್ಕಂಥ ಕೊನೆಯ ಹರ್ಷ. ಹೀಗೆ 3 ಜನ. ಪ್ರಾಯಶಃ 3 ಜನರಿಗೂ ಸಾಹಿತ್ಯಾದಿಗಳಲ್ಲಿ ತಿಳುವಳಿಕೆ ಇತ್ತು. ಕಲ್ಹಣ ಹೇಳುವ ಕಾಶ್ಮೀರದ ದೊರೆ, ಹರ್ಷನಂತೂ ಒಳ್ಳೆಯ ಕವಿಯೂ ಆಗಿದ್ದ, ನಾಟಕ ಸಂಗೀತ ಇತ್ಯಾದಿಗಳಲ್ಲೂ ಕೋವಿದನಾಗಿದ್ದ ಅಂತೆಲ್ಲ ಹೇಳ್ತಾರೆ. ಆದರೆ ಇವನಲ್ಲಿ ಹೆಚ್ಚಾಗಿ ಕಾವ್ಯ ನಾಟಕ ರಚನಾ ಪ್ರಾಗಲ್ಭ್ಯ ಇತ್ತು. ಇವನು ಧಾವಕ, ಮೊದಲೇ ತಿಳಿಸಿದಂತೆ ಬಾಣಭಟ್ಟ, ಆಮೇಲೆ ಮಯೂರ ಮೊದಲಾದ ಅನೇಕ ವಿದ್ವತ್ ಕವಿಗಳಿಗೆ ಆಶ್ರಯದಾತನಾಗಿದ್ದ ಅಂತ ಗೊತ್ತಾಗುತ್ತದೆ. ಒಂದು ಸುಪ್ರಭಾತ ಸ್ತೋತ್ರವನ್ನು ಬರೆದಿದ್ದ, ಬೌದ್ಧ ಸುಪ್ರಭಾತ ಸ್ತೋತ್ರ, ಮತ್ತು ಅಷ್ಟಮಹಾಶ್ರೀ ಚೈತ್ಯ ಸಂಸ್ಕೃತ ಸ್ತೋತ್ರ ಅಂತ ಇನ್ನೊಂದು ಬೌದ್ಧ ಸ್ತೋತ್ರವನ್ನು ಬರೆದಿದ್ದ ಅಂತ ಹೇಳ್ತಾರೆ. ಹೀಗೆ 2 ಬೌದ್ಧ ಸ್ತೋತ್ರ ಹೆಸರಲ್ಲಿರೋದ್ರಿಂದ ಬೌದ್ಧನಾಗಿದ್ದಿರಬಹುದು ಅಂತ. ಆ ಕಾಲದಲ್ಲಿ ಸನಾತನ ಧರ್ಮಕ್ಕೂ ಬೌದ್ಧಕ್ಕೂ ತುಂಬ ದೊಡ್ಡ ಅಂತರ ಇರಲಿಲ್ಲ. ಅದನ್ನು ನಾವು ಗಮನಿಸಬೇಕು. ಇನ್ನು ಕವೀಂದ್ರ ವಚನ ಸಮುಚ್ಚಯದಲ್ಲಿ ಮತ್ತು ಸುಭಾಷಿತಾವಲಿಯಲ್ಲಿ ಸದುಕ್ತೀಕರಣಾಮೃತ, ಈ 3 ಗ್ರಂಥಗಳಲ್ಲಿ ಈತನ ಕೆಲವು ಸುಭಾಷಿತಗಳ ಉಲ್ಲೇಖವನ್ನು ಕೂಡ ನಾವು ನೋಡ್ತೀವಿ. ಇದಿಷ್ಟು ಸಾಮಾನ್ಯ ಕರ್ತೃವಿನ ಬಗ್ಗೆ ನೋಡಬಹುದಾದದ್ದು. ಇನ್ನು ಈ ಒಂದು ಕೃತಿ 3 ಯಾವುದಿದೆ ಶ್ರೀಹರ್ಷನದು ಅಂತ ಲೋಕಪ್ರಸಿದ್ಧವಾದ 2 ನಾಟಿಕ ಅಂತಂದರೆ ಅದೊಂದು ರೂಪಕ ಪ್ರಕಾರ, ಉಪರೂಪಕಗಳಲ್ಲಿ ಮುಖ್ಯವಾದದ್ದು ಅಂತಾರೆ. ಆದರೆ ದಶರೂಪಕದಲ್ಲಿ ಏಕಾದಶವಾಗಿ 11ನೇದಾಗಿ ಇದನ್ನು ಸೇರಿಸುವುದು ಉಂಟು. ಉಪರೂಪಕಗಳಿನ್ಯಾವುದನ್ನೂ ಉಲ್ಲೇಖ ಮಾಡದೇ ಇರುವ ಭರತ ಮಹರ್ಷಿ ಆ ಒಂದು ರೂಪಕಗಳ ಪರಂಪರೆಯಲ್ಲಿ ನಾಟಿಕೆಯನ್ನು ಕೂಡ ಕೊನೆಗೆ ಹೇಳ್ತಾನೆ ಅಂತನ್ನೋದು ನೋಡಿದಾಗ ಇದು ಒಂದು ಮಹತ್ವವಾದಂಥ ರಚನೆ ಅಂತ ಅನಿಸುತ್ತದೆ, ಅಂದರೆ ಪ್ರಕಾರ ಅಂತ. ಆಮೇಲೆ ಇನ್ನೊಂದು ನಾಟಕ, ಸಂಪೂರ್ಣವಾದ ನಾಟಕವನ್ನು ಬರೆದಿದ್ದಾನೆ, ಬೋಧಿಸತ್ವನ ಚರಿತ್ರೆಯನ್ನು ಕುರಿತಾದದ್ದು, ಅದು ನಾಗಾನಂದ. ಈ ನಾಟಿಕೆಗಳ 2 ರತ್ನಾವಳಿ ಪ್ರಿದರ್ಶಿಕ. ಈ ನಾಟಿಕ ತನ್ನ ಮೂಲ ಸ್ವರೂಪವನ್ನು ಪ್ರಾಯಶಃ ಕಾಳಿದಾಸನ ಮಾಲವಿಕಾಗ್ನಿಮಿತ್ರದಲ್ಲಿ ಕಂಡುಕೊಳ್ತು. ನಾನು ಬಹಳ ಹಿಂದೆಯೇ ಒಂದು ಲೇಖನವನ್ನು ಬರೆದಿದ್ದೆ, ಮಾಲವಿಕಾಗ್ನಿಮಿತ್ರ ಈಸ್ ಎ ನಾಟಿಕ ಅಂತಕ್ಕಂಥದ್ದು. ಬಹಳ ಹಿಂದೆ ಇಂಜಿನಿಯರಿಂಗ್ ಓದ್ತಾ ಇದ್ದ ಕಾಲದ್ದು, ಮಿಥಿಕ್ ಸೊಸೈಟಿಯ ಜರ್ನಲ್ ಪಬ್ಲಿಷ್ ಆಗಿದ್ದು. ಅಲ್ಲಿ ಸಾಬೀತು ಮಾಡಿ ತೋರಿಸಿದ್ದೀನಿ ಹೇಗೆ ಇದು 4 ಅಂಕ ಆಗಿದ್ದಿರಬೇಕು, ಆಮೇಲೆ 5 ಅಂಕವಾಗಿ ಒಡೆದುಕೊಂಡಿದ್ದಿರಬಹುದು ಅಂತ. ತುಂಬ ಆಕರ್ಷಕವಾದ ರೂಪಕ ಪ್ರಕಾರವಾಗಿ ಕಾಳಿದಾಸ ಅದನ್ನು ಶಿಲ್ಪನ ಮಾಡಿದ್ದಾನೆ. ಮುಂದೆ ಅದು ಬೇರೆಯವರೆಲ್ಲ ಉಪಜೀವಿಗಳು ಬಳಸಿಕೊಂಡಿದ್ದಾರೆ ಅಂತ ಗೊತ್ತಾಗುತ್ತದೆ. ಹಿಂದಿಯೇ ಈ ವೇದಿಕೆಯಲ್ಲಿ ಮಾಲವಿಕಾಗ್ನಿಮಿತ್ರವನ್ನು ಕುರಿತು ಮಾತನಾಡುವಾಗ ಆ ಎಲ್ಲ ವಿಷಯಗಳನ್ನು ಹೇಳಿದ್ದನಾದ್ದರಿಂದ ಮತ್ತೆ ವಿಸ್ತರಿಸಬೇಕಾಗಿಲ್ಲ. ಆಮೇಲೆ ಈ ನಾಟಿಕೆಗಳಲ್ಲಿ ಕಂಡುಬರುವ ಸ್ವಾರಸ್ಯ ನಾನು ಮೊದಲೇ ತಿಳಿಸಿದಂತೆ ಶೃಂಗಾರ, ಆದರೆ ಸ್ವಲ್ಪ ಲಘುವಾದದ್ದು, ಅಶ್ಲೀಲವಲ್ಲ, ಮರ್ಯಾದೆಯಾದದ್ದು, ಲಘುವಾದದ್ದು. ಆದರೂ ಅಲ್ಲಿ ಉತ್ಕಟವಾದ ಭಾವಗಳಿವೆ. ನಿರೀಕ್ಷಿತವಾದ ರೀತಿಯಲ್ಲೇ ಹೋಗುತ್ತದೆ. ಅಂತಃಪುರದಲ್ಲಿ ನಡೀತಕ್ಕಂಥದ್ದು. ಭರತಾದಿಗಳು ಕೊಟ್ಟಂಥ ಲಕ್ಷಣವನ್ನು ನಾವು ನೋಡಿದ್ರೆ ತಾನಾಗೇ ಸಿದ್ಧವಾಗುತ್ತದೆ. ಭರತನ ನಾಟ್ಯಶಾಸ್ತ್ರದ 18ನೇ ಅಧ್ಯಾಯದಲ್ಲಿ ಭರತ ಒಂದು 3-4 ಶ್ಲೋಕಗಳಲ್ಲಿ ಹೇಳ್ತಾನೆ,
ಅದು ಎಷ್ಟು ಆಕರ್ಷಕವಾಗಿರುವ ಪ್ರಕಾರ ಅಂತನ್ನುವುದು. ಪ್ರಕರಣ ನಾಟಕ ಭೇದಾದುತ್ಪಾದ್ಯಂ ವಸ್ತು ನಾಯಕಂ ನೃಪತಿಂ ಅಂತಃಪುರ ಸಂಗೀತಕ ಕನ್ಯಾಮಧಿಕೃತ್ಯ ಕರ್ತವ್ಯ ಅಂತ. ಅಂತಃಪುರ, ಕನ್ಯೆಯರು, ಸಂಗೀತ, ಮ್ಯೂಸಿಕ್, ಡಾನ್ಸ್, ಆಪೇರಾ ಅಂತೀವಲ್ಲ, ಆ ರೀತಿಯಾದದ್ದು ಅಂತ. ಅಂದರೆ ವಸ್ತುತಃ ನಮ್ಮ ಎಲ್ಲ ದೃಶ್ಯ ಕಾವ್ಯಗಳಲ್ಲಿಯೂ ಈ ಗೀತ, ನೃತ್ಯ, ವಾದಿತ್ರಗಳು ಇದ್ದೇ ಇವೆ. ಇಲ್ಲಿ ಸ್ವಲ್ಪ ಹೆಚ್ಚು ಕೈಶಿಕಿ ವೃತ್ತಿ ಅಂತ ಕರೀತಾರೆ, ಲಾಸ್ಯ, ಅದು ಹೆಚ್ಚು. ಸ್ತ್ರೀಪ್ರಾಯ ಚತುರಂಕ ಲಲಿತಾಭಿನಯಾತ್ಮಿಕ ಸುವಿಹಿತಾಂಗಿ ಬಹುನೃತ್ಯ ಗೀತ ಪಾಠ್ಯ ರತಿಸಂಭೋಗಾತ್ಮಿಕ ಚೈವ ಅಂತ ಒಳ್ಳೆಯ ರೊಮ್ಯಾನ್ಸ್, ಶೃಂಗಾರ ತುಂಬ ಚೆನ್ನಾಗಿರ್ತದೆ. ಮತ್ತು ಅಂತಃಪುರದ ಹಿನ್ನೆಲೆಯಲ್ಲಿರೋದ್ರಿಂದ ಒಳ್ಳೆಯ ರಿಚ್ ಕಾಸ್ಟ್ಯೂಮ್ಸು, ಗಾರ್ಜಿಯಸ್ ಸೆಟ್ಸು ಅಂತೆಲ್ಲ ಕರೀತಾರಲ್ಲ. ನಾನು ಅದೇ ಮೊದಲೇ ಹೇಳಿದ್ನಲ್ಲ, ಸಂಜಯ್ ಲೀಲಾ ಬನ್ಸಾಲಿ ಸಿನಿಮಾ ಅಂತ. ಆ ರೀತಿಯಾಗಿ ಇದಕ್ಕೊಂದು ಸ್ವಾರಸ್ಯ ಇದೆ. ರಾಜೋಪಚಾರಯುಕ್ತ ಪ್ರಸಾದನ ಕ್ರೋಧ ದಂಭ ಸಂಯುಕ್ತ ನಾಯಕ ದೇವಿ ದೂತಿ ಸಪರಿಜನ ನಾಟಿಕಾ ಜ್ಞೇಯ ಅಂತರ್ಭಾವಗತ ಯೇಷ ಭಾವಯೋರುಭಯೋರ್ಯತಃ ಅತಯೇವ ದಶಯಿತಾನಿ ರೂಪಾಣಿ ತ್ಯುದಿತಾನಿ ವೈ ಅಂತ ಅಲ್ಲಿಗೆ ಮುಗಿಸ್ತಾನೆ. ಇಲ್ಲಿ ರಾಜ ದಾಕ್ಷಿಣ್ಯಪರನಾದವನು, ಧೀರ ಲಲಿತ ಅಂತ ಕರೀತಾರೆ ನಾಯಕ. ಧೀರೋದ್ದಾತ, ಧೀರೋದ್ಧತ, ಧೀರ ಲಲಿತ, ಧೀರ ಶಾಂತ ಅಂತ 4 ಬಗೆಯ ನಾಯಕರು. ಧೀರ ಲಲಿತ ಅಂತಂದರೆ ಅಮ್ಮ ಅವರ ಗಂಡ ಅಂತ ಹೇಳಬಹುದು ಆಧುನಿಕ ಭಾಷೆಯಲ್ಲಿ. ಅವನು ತುಂಬ ದಾಕ್ಷಿಣ್ಯಪರನಾದವನು, ಯಾವ ಹೆಂಡತಿಗೂ ಬೇಸರ ಆಗಬಾರ್ದು ಅಂತ. ದಾಕ್ಷಿಣ್ಯ ಅಂತಂದರೆ ಪ್ರಾಮಾಣಿಕ ಅಲ್ಲ ಅನ್ನುವ ಅರ್ಥವೂ ಬಂದುಬಿಡುತ್ತೆ ಅಲ್ಲಿ. ಯಾಕೆಂದರೆ ಬೇಸರ ಮಾಡಬಾರ್ದು ಅಂತಾನೆ, ಅರೆ ತನ್ನ ದಾರಿನ ತಾನು ನೋಡ್ತಾನೆ ಇರ್ತಾನೆ. ಆದರೆ ಎಟಿಕೇಟ್ ಅಂತೀವಲ್ಲ, ಒಂದು ಶಿಷ್ಟತೆಯನ್ನು ಬಿಡುವುದಿಲ್ಲ ಅನ್ನುವುದಷ್ಟೇ ತಾತ್ಪರ್ಯ. ಇದನ್ನು ಮತ್ತು ಒಪ್ಪವಾಗಿ ನಮ್ಮ ವಿಶ್ವನಾಥ ಸಾಹಿತ್ಯ ದರ್ಪಣದ 6ನೇ ಪರಿಚ್ಛೇದದಲ್ಲಿ ಲಕ್ಷಣೀಕರಿಸ್ತಾನೆ. ನಾಟಿಕ ಕ್ಲುಪ್ತವೃತ್ತ ಸ್ಯಾತ್ ಸ್ತ್ರೀಪ್ರಾಯ ಚತುರಂಕಿಕ. ನಾಟಿಕ ಹೆಚ್ಚು ಸ್ತ್ರೀ ಪಾತ್ರಗಳಿಂದ ಕೂಡಿರುತ್ತದೆ ಅಂತ. ಒಬ್ಬ ನಾಯಕ, ವಿದೂಷಕ ಅಥವಾ ಇನ್ನೊಬ್ಬ ಸೇನಾಪತಿಯೋ ಯಾರೋ ಹಾಗೆ 1-2 ಜನ ಬಿಟ್ಟರೆ, ಹೆಚ್ಚಂದರೆ 3-4 ಜನ ಬಿಟ್ಟರೆ, ಇನ್ನು 5-6 ಜನ ಹೆಣ್ಣು ಮಕ್ಕಳೇ ಇರ್ತಾರೆ. ಹೆಚ್ಚು ಸ್ತ್ರೀಪ್ರಾಯವಾದದ್ದು ಇದು. 4 ಅಂಕ ಇರುತ್ತದೆ. ಪ್ರಖ್ಯಾತೋ ಧೀರಲಿತಃ ತತ್ರ ಸ್ಯಾನ್ ನಾಯಕೋ ನೃಪ. ಪ್ರಖ್ಯಾತನಾದ ರಾಜ ಇರಬೇಕು. ಇಲ್ಲಿ ಉದಯನ ಕಥೆಗಳನ್ನು ಚೆನ್ನಾಗಿ ಬಳಸ್ಕೊಳ್ತಾರೆ. ನಾವು ನೋಡಿದ್ದೇವಲ್ಲ, ಕಾಳಿದಾಸನಲ್ಲಿ ಉದಯನ ಕಥಾ ಕೋವಿದ ಗ್ರಾಮ ವೃದ್ಧಾಹ ಅಂತ ಅದೊಂದು ದೊಡ್ಡ ಪರಂಪರೆಯೇ ಇದೆ, ಬೃಹತ್ ಕಥಾ ಪರಂಪರೆ. ಅದು ಇಲ್ಲಿ ವರ್ತಿತವಾಗುತ್ತದೆ. ಸ್ಯಾದಂತಃಪುರ ಸಂವೃದ್ಧ ಸಂಗೀತ ವ್ಯಾಪೃತ ಅಥವಾ ನವಾನುರಾಗ ಕನ್ಯಾ ಅತ್ರ ನಾಯಿಕಾ ನೃಪವಂಶಜ ಸಂಪ್ರವರ್ತೇತ ನೇತಾಸ್ಯಾಂ ದೇವ್ಯಾಸ್ತ್ರಾಸೇನ ಶಂಕಿತಃ ದೇವೀ ಭವೇತ್ ಪುನರ್ಜ್ಯೇಷ್ಠ ಪ್ರಗಲ್ಭಾ ನೃಪವಂಶಜ ಪದೇ ಪದೇ ಮಾನವತಿ ತದ್ವಶ ಸಂಗಮೋದ್ವಯೋ ವೃತ್ತಿ ಸ್ಯಾತ್ ಕೈಶಿಕಿ ಸ್ವಲ್ಪ ವಿಮರ್ಶಾ ಸಂಧಯ ಪುನಃ ಅಂತ ತುಂಬ ಅಚ್ಚುಕಟ್ಟಾಗಿ ಹೇಳ್ತಾನೆ. ಇಲ್ಲಿ ನಾಯಕ ದಾಕ್ಷಿಣ್ಯಪರ, ಪ್ರಧಾನ ನಾಯಿಕೆ ಅಂತಃಪುರಕ್ಕೆ ಬಂದು ಸೇರಿದ ಇನ್ಯಾವುದೋ ಆಢ್ಯ ಕುಲೀನೆಯಾದ ರಾಜಕುಮಾರಿ. ಅವಳು ವೇಷಾಂತರದಲ್ಲಿ, ರೂಪಾಂತರದಲ್ಲಿ ಅಜ್ಞಾತವಾಸಿನಿ ಎಂಬಂತೆ ಇರ್ತಾಳೆ. ರಾಜನಿಗೆ ಅವಳ ನಿಜವಾದ ಹಿನ್ನೆಲೆ ಗೊತ್ತಿರಲ್ಲ. ಅವಳಿಗೆ ಗೊತ್ತಿದ್ದರೂ ಹೇಳೋಕ್ಕಾಗೋಲ್ಲ. ಕಡೆಗೆ ಗೊತ್ತಾಗುತ್ತೆ ಅವಳು ಮುಖ್ಯ ರಾಣಿ ಅವಳಿದ್ದಾಳೆ, ಅವಳಿಗೆ ಹತ್ತಿರದ ತವರು ಮನೆಯ ಬಂಧು, ಹಾಗಾಗಿ ಅವಳು ಏನು ಆಕ್ಷೇಪ ಮಾಡೋಕ್ಕಾಗೋಲ್ಲ. ಅವಳಿಗೆ ಎಲ್ಲೋ 1 ಬಿಟ್ಟು 2 ಬಿಟ್ಟು ತಂಗಿಯ ವರಸೆ ಬರ್ತಾಳೆ, ಇಲ್ಲ ಸೋದರ ಮಾವನ ಮಗಳ ವರಸೆ ಬರ್ತಾಳೆ, ಹೀಗಿರುತ್ತದೆ. ಅದರಿಂದ ಕೊನೆಗೆ ರಾಜನಿಗೂ ಆ ನಾಯಿಕೆಗೂ ಮದುವೆ ಆದರೆ ಅವಳು ಸಂತೋಷವಾಗಿ ಆಶೀರ್ವಾದ ಮಾಡಬೇಕು ಅನ್ನುವ ಸ್ಥಿತಿ ಇರ್ತದೆ. ಮತ್ತು ಅಲ್ಲಿ ಅವಳನ್ನು ಪಡೆಯೋದಕ್ಕೆ ರಾಜ ತಂತ್ರದ ಮೇಲೆ ತಂತ್ರ ಮಾಡ್ತಾನೆ. ರಾಣಿಗೆ ಪದೇ ಪದೇ ಕೋಪ ಬರ್ತಾ ಇರ್ತದೆ. ಅವಳು ಕಾಲಿಗೆ ಬೀಳೋದು, ಒಲಿಸಿಕೊಳ್ಳೋದು ಇದೆಲ್ಲ ಇದ್ದೇ ಇದ್ದದ್ದು. ನಮಗೆ ಈ ಏಕ್ತಾ ಕಪೂರ್ ಸೀರಿಯಲ್ಗಳನ್ನು ನೋಡಿದವರಿಗೆ ಇವೇನು ವಿಶೇಷ ಅಲ್ಲ ಅಂತ ಅನಿಸುತ್ತದೆ. ಆದರೆ ಇಲ್ಲಿರುವ ಕಾವ್ಯ ಏಕ್ತಾ ಕಪೂರ್ ಅಂತ ಕೋಟಿ ಜನರಿಂದಲೂ ಕೂಡ ನಿರ್ಮಾಣವಾಗದೇ ಇರತಕ್ಕಂಥದ್ದು. ಆ ಲಾಲಿತ್ಯವನ್ನು, ಆ ಮಾಧುರ್ಯವನ್ನು ಗಮನಿಸಬೇಕು. ಆಮೇಲೆ ಕೈಶಿಕಿ ಅಂತಂದರೆ ಗೀತ ನೃತ್ಯ ವಾದ್ಯ ಪ್ರಧಾನವಾದ ಕೋಮಲ ಮನೋಹರವಾದ ವೃತ್ತಿ ಅಂತ. ಎಲ್ಲ ಹಿತವಾದದ್ದು, ಮಿತವಾದದ್ದು, ಮಧುರವಾದದ್ದು ಅಂತ. ಮತ್ತು 5 ಸಂಧಿಗಳು ಅಂತ ಹೇಳ್ತಾರೆ ನಾಟಕದಲ್ಲಿ. ಮುಖ, ಪ್ರತಿಮುಖ, ಗರ್ಭ, ಅವಮರ್ಶ, ನಿರ್ವಹಣ ಅಂತ. ಆಕ್ಷನ್, ರಿಯಾಕ್ಷನ್, ಕನ್ಫ್ರಾಂಟೇಷನ್, ಕನ್ಫ್ಯೂಷನ್, ಎಕ್ಸಿಕ್ಯೂಷನ್ ಅಂತ ಸಮೀಕರಣ ಮಾಡಬಹುದು. ಇಲ್ಲಿ ಅವಮರ್ಶ ಅಥವಾ ವಿಮರ್ಶ ಸಂಧಿ ತುಂಬ ಚಿಕ್ಕದು, ಇಲ್ಲ ಅನ್ನೋಷ್ಟು ಕಡಿಮೆ. ಅಂದರೆ ನೋಡಿ, ಆಕ್ಷನ್, ರಿಯಾಕ್ಷನ್, ಕನ್ಫ್ರಾಂಟೇಷನ್ ಆದಮೇಲೆ ತುಂಬ ಕಾಲ ಕನ್ಫ್ಯೂಷನ್ ಇರೋಲ್ಲ. ಈ ಕಾರಣದಿಂದಲೇ ನಾಟಕವಾಗೋಲ್ಲ. ಅಂದರೆ ಸಬ್ಲಿಮಿಟಿ ಅಂತೀವಲ್ಲ, ಭವ್ಯತೆ ಯಾಕೆ ಕಡಿಮೆ ಆಗುತ್ತದೆ ಅಂದರೆ ಈ ವಿಯೋಗದಲ್ಲಿ, ಕಷ್ಟದಲ್ಲಿ ತೊಳಲುವ ಮತ್ತಷ್ಟು ಪರಿಪಾಕ ಪಡ್ತಕ್ಕಂಥ ಹಂತ ಇಲ್ಲ. ಹಾಗಾಗಿ ಇದು ಒಂದು ರೀತಿಯಾಗಿ ಟೀ ಕಪ್ಪಿನಲ್ಲಿ ಚಂಡಮಾರುತ ಅಂತೀವಲ್ಲ, ಆ ರೀತಿಯಾಗಿ ಆಗಿ ಹೋಗುತ್ತದೆ. ಆಳ ಕಡಿಮೆ, ಅಗಲ ಆಳ ಕಡಿಮೆ, ಅಚ್ಚುಕಟ್ಟು,
ತುಂಬ ಕ್ಯೂಟ್ ಅಂತೀವಲ್ಲ, ಪ್ರೆಟ್ಟಿ ಅಂತೀವಲ್ಲ, ಮುದ್ದಾದದ್ದು, ಒಪ್ಪವಾದದ್ದು ಆ ಬಗೆಯದು ಮಾತ್ರ. ಆದರೆ ಅದಕ್ಕೂ ಅರ್ಥ ಇದೆ, ಅದಕ್ಕೂ ಅಸ್ತಿತ್ವ ಇದೆ ಕಲಾ ಪ್ರಪಂಚದಲ್ಲಿ, ಅದನ್ನು ಮರೆಯಬಾರದು. ಈಚೆಗೆ TM ಕೃಷ್ಣ ತಲೆತಿರುಕತನದ ಮಾತನ್ನೊಂದಾಡಲಿಲ್ವೇ, ರಾಗಾಂಗ ರಾಗಗಳಿಗೆ ಯಾವುದೇ ಬೆಲೆ ಇಲ್ಲ ಅಂತ. ರಾಗಾಂಗ ರಾಗಗಳಿಗೆ ಅವುಗಳಿಗೆ ತಕ್ಕಂಥ ಬೆಲೆ ಇದೆ, ಅವನ್ನ ಯಾಕೆ ಉಪೇಕ್ಷೆ ಮಾಡಬೇಕು? ನೀವು ಚಕ್ಲಿನೋ ಕೋಡ್ಬಳೆನೋ ಮೂರೊತ್ತು ಮೂಗಿನ ತನಕ ಅನ್ನ ಸಾರು ಹುಳಿ ಪಲ್ಯದ ಥರ ತಿಂದರೆ ನಿಮಗೆ ಅನಾರೋಗ್ಯವಾದರೆ ಅದು ಚಕ್ಲಿ ಕೋಡ್ಬಳೆಯ ತೊಂದರೆಯೇ. ಅದನ್ನು ಯಾವಾಗಲೂ ಕಾಫಿ ಟೈಮ್ನಲ್ಲಿ, ಟೀ ಟೈಮ್ನಲ್ಲಿ ವಾರಕ್ಕೆ 2 ಸತಿನೋ 3 ಸತಿನೋ ತಿನ್ನಬೇಕು, ಹಿತವಾಗಿ ಮಿತವಾಗಿ ಅಷ್ಟೇ. ಆ ರೀತಿಯಾದಂಥದ್ದು. ಹಾಗೆ ಕಂಡಾಗ ಈ ರೀತಿಯ ರಚನೆಗಳಿಗೆ ಅದರದೇ ಆದ ಮಹತ್ವ ಇದೆ ಅಂತ ನಮಗೆ ಗೊತ್ತಾಗುತ್ತದೆ. ಎಸ್ ವಿ ರಂಗಣ್ಣನವರು ಒಂದು ಕಡೆ ಬರೀತಾರಲ್ಲ, ಕಾಡಿನಲ್ಲಿ ಶಿಳ್ಳು ಹಕ್ಕಿಯೂ ಇರುತ್ತದೆ, ಸಿಂಹವೂ ಇರುತ್ತದೆ ಅಂತ. ಸಿಂಹ ಮಾತ್ರ ಇದ್ದರೆ ಅದು ಕಾಡು ಅಂತ ಅನಿಸ್ಕೊಳ್ಳಲ್ಲ. ಬರೀ ಒಂದು ಸಿಂಹ ಮಾತ್ರ ಇದ್ದು ಮಿಕ್ಕ ಯಾವ ಪ್ರಾಣಿಗಳು ಇಲ್ಲದೇ ಇದ್ದರೆ ಸಿಂಹವೂ ಸಾಯುತ್ತದೆ. ಇದನ್ನು ಮರೆಯುವಂತೆ ಇಲ್ಲ. ಇನ್ನು ಈ ಪ್ರಕಾರದಲ್ಲಿ ಅನೇಕ ರಚನೆಗಳು ಬಂದವು. ಬಹಳಷ್ಟು ನಮಗೆ ಇವತ್ತು ಅಜ್ಞಾತಪ್ರಾಯವೇ ಆಗಿವೆ. ಲೋಕೋತ್ತರವಾದದ್ದು ಅಂತ ನಾನು ಹೇಳಬಹುದಾದದ್ದು ಈ ಪದ್ಧತಿಯಲ್ಲಿ ಮಾಲವಿಕಾಗ್ನಿಮಿತ್ರವೇ. ಆದರೆ ಅದನ್ನು ಅಧಿಕೃತವಾಗಿ ನಾಟಿಕೆ ಅಂತ ಕರೆಯಲ್ಲವಾದ್ದರಿಂದ ರತ್ನಾವಳಿ ಮುಂದೆ ನಾವು ನೋಡಲಿರ್ತಕ್ಕಂಥದ್ದು ಅದೊಂದು ಪರಿಪೂರ್ಣವಾದ ನಾಟಿಕ ಅಂತ ನಾವು ಹೇಳ್ತೀವಿ. ಆಮೇಲೆ ಪ್ರಿಯದರ್ಶಿಕ, ಅದು ಇವತ್ತು ನಾವು ಗಮನಿಸ್ತಾ ಇರತಕ್ಕಂಥದ್ದು. ಆಮೇಲೆ ರಾಜಶೇಖರ 10ನೇ ಶತಮಾನದಲ್ಲಿ ಬರೆದ ವಿದ್ಯಶಾಲ ಭಂಜಿಕ. ಅದಾದ ಮೇಲೆ ಬಿಲ್ಹಣ ಬರೆದಂಥದ್ದು 11ನೇ ಶತಮಾನದಲ್ಲಿದ್ದವನು. ಅವನು ಕರ್ಣಸುಂದರಿ ಕಥಾ ಅನ್ನುವುದನ್ನು ಬರೆದಿದ್ದಾನೆ. ಮತ್ತು ರುದ್ರದೇವ ಅಥವಾ ಪ್ರತಾಪ ರುದ್ರದೇವ ಅಂತನೋನು ಬರೆದಂಥ ಉಷಾ ರಾಗೋದಯ ಅನ್ನುವ ಒಂದು ನಾಟಿಕ. ಅದಾದ ಮೇಲೆ ಪಾರಿಜಾತ ಮಂಜರಿ ಅಥವಾ ವಿಜಯಶ್ರೀ ನಾಟಿಕ ಅಂತಕ್ಕಂಥದ್ದನ್ನು ಒಂದು ನಾವು ಕಾಣ್ತೀವಿ. ಅದು ಕೂಡ ರತ್ನಾವಳಿಯ ಅನುಕರಣೆಯ ರೀತಿಯಲ್ಲೇ ಉಂಟು. ಅದನ್ನು ಬಾಲಸರಸ್ವತಿ ಎನ್ನುವ ಒಬ್ಬ ಕವಿ ಬರೆದಿದ್ದ ಅಂತ. ಮತ್ತು ಕುವಲಯಾವಳಿ ಅಥವಾ ರತ್ನ ಪಾಂಚಾಲಿಕಾ ನಾಟಿಕ ಅಂತಕ್ಕಂಥದ್ದು ರಸಾರ್ಣವ ಸುಧಾಕರ ಅನ್ನುವ ಲಕ್ಷಣ ಗ್ರಂಥ ಬರೆದ ಸಿಂಗಭೂಪಾಲ ಬರೆದ ಅಂತ. ಅದೇ ತರಹ ಚಂದ್ರಕಲಾ ನಾಟಿಕ ಅಂತ ಮೊದಲೇ ನಾನು ಹೇಳಿದಂಥ ಸಾಹಿತ್ಯ ದರ್ಪಣ ರಚನೆಯನ್ನು ಮಾಡಿದ ವಿಶ್ವನಾಥ ಬರೆದಿರ್ತಕ್ಕಂಥದ್ದು. ಮತ್ತು ಮಲೇಜ ಕಲ್ಯಾಣ ನಾಟಿಕ ಅಂತ ಒಂದು ನಾಟಿಕ, ಅದು ವೀರರಾಘವ ಬರೆದದ್ದು. ಮೃಗಾಂಕಲೇಖ ನಾಟಿಕ ಅಂತ ಇನ್ನೊಬ್ಬ ವಿಶ್ವನಾಥ ಬರೆದದ್ದು. ಮತ್ತು ವೃಷಭಾನುಜ ನಾಟಿಕ ಅಂತ ಮಧುರದಾಸ ಬರೆದದ್ದು. ಹೀಗೆ ಕೆಲವೊಂದು ನಾಟಿಕೆಗಳಿವೆ. ಹೆಚ್ಚು ನಮಗೆ ಉಪಲಬ್ಧವಿಲ್ಲ. ನಾನೊಂದು 5 ನಾಟಿಕೆಗಳನ್ನು ಓದಿದ್ದೀನಿ. ರತ್ನಾವಳಿ, ಪ್ರಿಯದರ್ಶಿಕ, ಕರ್ಣಸುಂದರಿ, ಚಂದ್ರಲೇಖ, ಈ ರೀತಿಯಾದಂಥ ನಾಟಿಕೆಗಳು. ಅದರಿಂದ ಆಚೆಗೆ ಹಸ್ತಪ್ರತಿಯಲ್ಲಿರ್ತಕ್ಕಂಥದ್ದನ್ನೆಲ್ಲ ಓದಿಲ್ಲ. ರಂಭಾಮಂಜರಿ ನಾಟಿಕ ಅಂತ ಒಂದು ಉಂಟು. ಮತ್ತು ಕಮಲಿನಿ ಕಲಹಂಸ, ಅದು ಒಂದು ಪ್ರಕರಣವೂ ಹೌದು, ನಾಟಿಕಾ ರೂಪದಲ್ಲೂ ಒಂದಿದೆ. ಕೃಷ್ಣಲೀಲಾ ನಾಟಿಕ, ವಿವೇಕ ಚಂದ್ರೋದಯ ನಾಟಿಕ, ಮತ್ತು ನವಮಾಲಿಕಾ ನಾಟಿಕ, ಮತ್ತು ಕನಕಲೇಖಾ ಕಲ್ಯಾಣ, ವಾಮನ ಭಟ್ಟಬಾಣ ಅಂತ ಆಂಧ್ರ ಪ್ರದೇಶದಲ್ಲಿದ್ದ 15ನೇ ಶತಮಾನದಲ್ಲಿ ಅವನು ಬರೆದದ್ದು. ಮತ್ತು ಚಂದ್ರಲೇಖಾ ಪರಿಣಯ ಅಂತಕ್ಕಂಥ ಒಂದು ನಾಟಿಕ, ಮತ್ತು ಚಂದ್ರಕಲಾ ನಾಟಿಕ, ವಿರಾಜ ಸರೋಜಿನಿ ನಾಟಿಕ ಅಂತಕ್ಕಂಥದ್ದು ಒಂದು, ಚಂದ್ರಪ್ರಭಾ ನಾಟಿಕ. ಹೀಗೆ ಕೆಲವು ನಾಟಿಕೆಗಳು ಹಸ್ತಪ್ರತಿಯಲ್ಲಿ. ಇನ್ನು ಗ್ರಂಥದಲ್ಲಿ ಉಕ್ತವಾಗಿ ಎಲ್ಲಿಯೂ ಸಿಗದೇ ಇರತಕ್ಕಂಥದ್ದು ಕೆಲವುಂಟು. ಸುಭದ್ರಾ ನಾಟಿಕ, ಪ್ರಭಾವತಿ ಪರಿಣಯ ನಾಟಿಕ, ಪುಷ್ಪಮಾಲಾ ನಾಟಿಕ, ಅನಂಗವತಿ ನಾಟಿಕ, ಇಂದುಲೇಖಾ ನಾಟಿಕ, ಕೌಶಲಿಕಾ ನಾಟಿಕ, ವನಮಾಲಾ ನಾಟಿಕ ಅಂತೆಲ್ಲ. ಆದರೆ 3/4 ವೀಸೆ ಇವುಗಳನ್ನು ಲಕ್ಷಣಕಾರರು ಹೇಳುವುದೆಲ್ಲ ನೋಡಿದರೆ ಒಂದು ಸ್ಟೀರಿಯೋ ಟೈಪ್ ಅಂತೀವಲ್ಲ, ಆ ರೀತಿಯಲ್ಲೇ ಬಂದಿರತಕ್ಕಂಥದ್ದು. ಯಥಾವತ್ತಾಗಿ ಒಂದಾದ ಮೇಲೆ ಇನ್ನೊಂದು ಅದನ್ನೇ ಮೂಸೆಯಲ್ಲಿಟ್ಟುಕೊಂಡು ಬಂದಂತೆ. ಆ ದಾರಿಯಲ್ಲಿ ನೋಡಿದರೆ ನಾವು ಕಂಡಂತೆ ರತ್ನಾವಳಿ ಪ್ರಿಯದರ್ಶಿಕ ತುಂಬ ಉತ್ತಮವಾದದ್ದು ಅನ್ನೋದ್ರೊಳಗೆ ಯಾವ ಸಂದೇಹವೂ ಕಾಣೋಲ್ಲ. ಪ್ರಾಯಶಃ ಒಂದು ಪ್ರಕಾರ ಆರಂಭವಾದಾಗ ಅದರಲ್ಲಿ ಬಂದಂಥ ಒಳ್ಳೆಯ ರಚನೆ ಅಂತಂದರೆ ಇದು ಅಂತ ನೋಡಿದಾಗ ನಮಗೆ ಅವನ ಕವಿಯ ಶಕ್ತಿ ಕೌಶಲ ದೊಡ್ಡದು ಅಂತ ಅನಿಸುತ್ತದೆ. ಇನ್ನು ಸಂಕ್ಷಿಪ್ತವಾಗಿ ಪ್ರಿಯದರ್ಶಿಕ ನಾಟಿಕೆಯ ಒಂದು ಕಥೆಯನ್ನು ನೋಡೋಣ. ಕಥೆ ಚಿಕ್ಕದು. ಕಥೆಯನ್ನು ಗಮನಿಸಿಕೊಂಡು ಮಿಕ್ಕ ವಿವರಗಳನ್ನು ನೋಡಿದರೆ ಮೇಲು ಅಂತ ಅನಿಸುತ್ತದೆ. ಇದೆಲ್ಲ ಉದಯನ ವತ್ಸರಾಜ, ಕೌಶಾಂಬಿಯ ಕೇಂದ್ರದಲ್ಲಿದ್ದ, ಕೌಶಾಂಬಿಯ ರಾಜಧಾನಿಯಾಗಿದ್ದ ವತ್ಸ ದೇಶದ ಒಡೆಯ ಅವನು. ಅವನ ಹೆಂಡತಿ ವಾಸವದತ್ತೆ. ಹಿಂದೆಯೇ ಇಲ್ಲಿ ವಾಸವದತ್ತೆಯನ್ನು ಕುರಿತಾದ ನಾಟಕ ಸ್ವಪ್ನ ವಾಸವದತ್ತ ಮತ್ತು ತತ್ಪೂರ್ವದ ಪ್ರತಿಜ್ಞಾ ಯೋಗಂಧರಾಯಣ ಇವನ್ನೆಲ್ಲ ಕುರಿತು ಮಾತನಾಡಿದ್ದೆ. ಅದು ನಮ್ಮ ಗಮನದಲ್ಲಿರಬೇಕು. ಇಲ್ಲಿ ವಾಸವದತ್ತೆ ಪ್ರದ್ಯೋತ ಅಥವಾ ಚಂಡಮಹಾಸೇನ ಅಂತನ್ನುವ ಮಹಾರಾಜ ಯಾವನಿದ್ದ ವಿದರ್ಭ ಪ್ರಾಂತದಲ್ಲಿ ಆಳ್ತಾ ಇದ್ದ ಆ ಮಹಾರಾಜನ ಪ್ರಿಯಪುತ್ರಿ. ಅವಳನ್ನು ಇಷ್ಟಪಟ್ಟು ಇವನು ಮದುವೆ ಆದವನು. ಮತ್ತು ಅವಳನ್ನು ಮದುವೆ ಆಗೋದಕ್ಕೆ ಮುನ್ನ ಇವನು ಸೆರೆಯಲ್ಲಿದ್ದ.
ಆ ಸೆರೆಯನ್ನು ತಪ್ಪಿಸಿಕೊಂಡು ತಾನು ಅವಳಿಗೆ ವೀಣಾವಾದನವನ್ನು ಕಲಿಸಿಕೊಟ್ಟು ಇಬ್ಬರಿಗೂ ಪ್ರೇಮೋತ್ಪತ್ತಿಯಾಗಿ ಮತ್ತೆ ಭದ್ರವತಿ ಎನ್ನುವ ಒಂದು ಆನೆ ಮೇಲೆ ಕೂತ್ಕೊಂಡು ಅವರು ಪಲಾಯನ ಮಾಡಿ ಬಂದಿರ್ತಾರೆ. ಕಡೆಗೆ ಇವರ ಮದುವೆ ಎಲ್ಲ ಚೆನ್ನಾಗಿ ನಡೆಯುತ್ತದೆ. ಆಮೇಲೆ ಇವನು ರಾಜ್ಯ ಕಳ್ಕೋತಾನೆ. ಮಗಧ ದೇಶದ ಮಹಾರಾಜ ದರ್ಶಕ, ಅವನ ಸಹೋದರಿ ಪದ್ಮಾವತಿ, ಅವಳನ್ನು ಇವನು ಮದುವೆ ಆಗುವ ಸನ್ನಿವೇಶ ಬರುತ್ತದೆ. ಹೀಗೆ ಅದೆಲ್ಲ ಉಂಟು. ಅದೆಲ್ಲ ಘಟನೆ ನಡೆದ ಮೇಲೆ ಅಂತ ನಾವು ಈ ನಾಟಿಕೆಯನ್ನು ನೋಡಬಹುದು. ಹಾಗಾಗಿ ಅವರಿಗೆ ಇಬ್ಬರು ರಾಣಿಯರು, ವಾಸವದತ್ತೆ ಮತ್ತು ಪದ್ಮಾವತಿ. ಆದರೆ ರಂಗಸ್ಥಳದಲ್ಲಿ ಪದ್ಮಾವತಿ ನಾಮೋಲ್ಲೇಖ ಒಮ್ಮೆ ಆಗುತ್ತದೆ, ಮತ್ತೆಲ್ಲೂ ಬರೋದಿಲ್ಲ. ಅವಳು ವಾಸವದತ್ತೆಗೆ ತನ್ನ ಗಂಡ ತನ್ನವನೇ ಆಗಿರಬೇಕು ಅಂತಿತ್ತು. ಆದರೆ ಅವನ ರಾಜ್ಯ ಕಳ್ಕೊಂಡಿದ್ದು ಪಡ್ಕೊಳ್ಳೋಕ್ಕೆ ಅಂತ ಅರ್ಥಪತ್ನಿಯಾಗಿ ಪದ್ಮಾವತಿ ಬಂದಿದ್ದಾಳೆ. ತಾನು ಧರ್ಮಪತ್ನಿ ಪ್ರಿಯಪತ್ನಿ ಎಲ್ಲ ಹೌದು, ಇನ್ಯಾರೂ ಬರಬಾರದು ಅಂತ ಅವಳ ಒಂದು ದೃಷ್ಟಿ. ಆದರೆ ರಾಜಾನೋ ಬಹುವಲ್ಲಭ, ಅದು ಹಾಗೆ ಲೋಕದಲ್ಲಿ. ಆ ಒಂದು ಸನ್ನಿವೇಶ ನಮಗೆ ಗೊತ್ತಾಗುತ್ತದೆ. ಈ ವಾಸವದತ್ತೆಗೆ ಒಬ್ಬ ಚಿಕ್ಕಮ್ಮ ಇದ್ದಳು. ಆ ಚಿಕ್ಕಮ್ಮ ಅಂಗದೇಶದ ಮಹಾರಾಜ ದೃಢವರ್ಮನ ಪತ್ನಿ. ಆ ದೃಢವರ್ಮನ ಮಗಳು ಪ್ರಿಯದರ್ಶಿಕೆ, ಅಂದರೆ ವಾಸವದತ್ತೆಗೆ ತಂಗಿಯ ವರಸೆ ಪ್ರಿಯದರ್ಶಿಕೆ. ಅವಳು ಕಥಾನಾಯಿಕೆ. ಅವಳ ಹೆಸರಲ್ಲಿಯೇ ಈ ರೂಪಕ ಉಂಟು. ಇದರಿಂದಲೇ ಗೊತ್ತಾಗುತ್ತೆ ಇದು ಮಹಿಳಾ ಪ್ರಧಾನವಾದದ್ದು, ಸ್ತ್ರೀ ಪ್ರಾಯ ಸ್ಯಾತ್ ಅಂತೀವಲ್ಲ, ಅದಕ್ಕೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಅವಳನ್ನು ಮದುವೆ ಆಗಬೇಕು ಅಂತ ಕಳಿಂಗ ದೇಶದ ಮಹಾರಾಜನಿಗೆ ಆಸ್ಥೆ ಇರುತ್ತದೆ. ಆದರೆ ಅವನು ವತ್ಸರಾಜನಿಗೆ ತನ್ನ ಮಗಳನ್ನು ಕೊಡೋದು ಅಂತ ಹೇಳಿರ್ತಾನೆ. ಅದಕ್ಕೆ ಕಳಿಂಗ ದೇಶದ ಮಹಾರಾಜನಿಗೆ ಕೋಪ ಬಂದು ಅಂಗಾಧಿಪತಿಯಾದ ಈ ದೃಢವರ್ಮನ ಮೇಲೆ ಯುದ್ಧಕ್ಕೆ ಬಂದು ಅವನ್ನ ಕೊಂದು ಬಿಡ್ತಾನೆ. ಆ ಕಷ್ಟದಲ್ಲಿ ಹೇಗೋ ಪ್ರಿಯದರ್ಶಿಕೆಯನ್ನು ಒಬ್ಬ ಕಂಚುಕಿ, ಅಂತಃಪುರದ ಮೇಲ್ವಿಚಾರಕ ವೃದ್ಧ ಬ್ರಾಹ್ಮಣ, ಅವನು ಅವಳನ್ನು ತಪ್ಪಿಸಿಕೊಂಡು ಹೇಗೋ ಕಾಡಿನ ದಾರಿಯಲ್ಲಿ ಕರ್ಕೊಂಡು ಬರ್ತಿರ್ತಾನೆ. ಆಗ ಒಬ್ಬ ಆಟವಿಕ ರಾಜ ವಿಂಧ್ಯಕೇತು ಅಂತಿರ್ತಾನೆ. ಅವನ ಆಶ್ರಯದಲ್ಲಿ ಈ ಹುಡುಗಿಯನ್ನು ಇಟ್ಟುಕೊಂಡು ಕಂಚುಕಿ ಕಾಪಾಡ್ತಿರ್ತಾನೆ. ಆದರೆ ವಿಂಧ್ಯಕೇತುವಿನ ಮೇಲೆ ವತ್ಸರಾಜನಿಗೆ ಅದಕ್ಕೋ ಕೋಪ ಬರುತ್ತದೆ. ಅದಕ್ಕೆ ಕಾರಣ ನಾಟಕದಲ್ಲಿ ಗೊತ್ತಾಗೋಲ್ಲ. ಈ ನಾಟಿಕೆಯಲ್ಲಿ ಅವನು ತನ್ನ ಸೇನೆಯನ್ನು ಕಳಿಸಿ ಆ ಆಟವಿಕ ರಾಜ ವಿಂಧ್ಯಕೇತುವಿನ ಮೇಲೆ ಯುದ್ಧ ಮಾಡಿಸಿ ಅವನು ಸತ್ತು ಹೋಗ್ತಾರೆ. ಆಗ ಇವಳನ್ನ ಹೇಗೋ ಕಷ್ಟಪಟ್ಟು ಬಿಡಿಸಿಕೊಂಡು ಬರುವ ಸಂದರ್ಭದಲ್ಲಿ ಸೇನಾಪತಿ, ಅಂದರೆ ವತ್ಸರಾಜನ ಸೇನಾಪತಿ, ಇವಳನ್ನ ಸೆರೆ ಹಿಡಿದುಬಿಟ್ಟು ಇವಳನ್ನು ರಾಜನ ಹತ್ರಕ್ಕೆ ತಂದು ಕೊಡ್ತಾನೆ ವತ್ಸರಾಜನಿಗೆ. ಅವಳು ಅಂತಃಪುರದಲ್ಲಿ ವಾಸವದತ್ತೆಯ ಅಧೀನದಲ್ಲಿ ಅವಳಿರ್ತಾಳೆ. ಅವಳಿಗೆ ಹಿನ್ನೆಲೆ ಏನು ಅಂತ ಯಾರೂ ಗೊತ್ತಿರಲ್ಲ. ಮತ್ತು ಇವಳಿಗೂ ಸಂಕೋಚ, ತಾನು ರಾಜಕುಮಾರಿ ಆದವಳು ಕೆಟ್ಟು ಬದುಕಿದೆ ಅಂತ ಆಗಬಾರ್ದು ಅಂತ ಆ ಅರ್ಥದಲ್ಲಿ ತನ್ನ ಹಿನ್ನೆಲೆ ಹೇಳೋಲ್ಲ. ಕಾಡಲ್ಲಿ ಸಿಕ್ಕಿದಳು, ಹಾಗಾಗಿ ವಿಂಧ್ಯಕೇತುವಿನ ಆಟವಿಕ ಪರಿಸರದಲ್ಲಿ ಇದ್ದಿದ್ದರಿಂದ ಅವಳು ಆರಣ್ಯಕೆ ಅಂತ. ಆರಣ್ಯಕೆ ಅಂದರೆ ಕಾಡಿನವಳು ಅನ್ನುವ ಅರ್ಥ. ಹಾಗೆ ಆ ಹೆಸರು ಕೊಡ್ತಾರೆ. ಮತ್ತು ಅವಳನ್ನು ಗೀತಾ ನೃತ್ಯಾದಿಗಳಲ್ಲೆಲ್ಲ, ನಾಟಕ ಅಭಿನಯದಲ್ಲೆಲ್ಲ ಪಳಗಿಸ್ತಾ ಇರ್ತಾಳೆ ಇವಳು, ನಮ್ಮ ರಾಣಿ ವಾಸವದತ್ತೆ. ಅಂತಃಪುರದಲ್ಲಿ ಒಂದು ಮಟ್ಟದ ಗೌರವ ಸ್ಥಾನ, ಯಾಕೆಂದರೆ ಸುಂದರಿ ಕಲಾ ಕೋವಿದೆ ಅಂತ. ಆದರೆ ಅವಳಿಗೆ ಪರಿಚಯಕ್ಕಿಂತ ಮೇಲಿನ ಸ್ಥಾನ ಇದ್ದರೂ ರಾಣಿ ಆಗುವುದಂತೂ ಕನಸೇ ಆಗಿರ್ತದೆ. ಅವಳು ತನ್ನ ಹಿನ್ನೆಲೆಯನ್ನು ಹೇಳಿರೋದಿಲ್ಲ. ಅವಳು ತನ್ನ ಕಷ್ಟದಲ್ಲಿ ತಾನಿದ್ದಾಳೆ, ತಂದೆ ತಾಯಿಗಳನ್ನು ಕಳ್ಕೊಂಡ ಚಿಂತೆಯಲ್ಲಿ ಅವಳಿದ್ದಾಳೆ. ಆ ಥರ ಇದ್ದಾಗ ಒಂದು ದಿವಸ ಅವಳು ಮಹಾರಾಣಿಯ ಪೂಜೆಗೆ ಅಂತ ಹೂ ಕುಯ್ಯೋಕ್ಕೆ ಬಂದಿರ್ತಾಳೆ. ಸರೋವರಕ್ಕೆ ಬಂದಿದ್ದಾಗ ಆ ಸರೋವರದ ದುಂಬಿಗಳ ಬಾಧೆಯಿಂದ ಮುಖ ಮುಚ್ಚಿಕೊಂಡು ಓಡೋಗ್ತಾ ಇರ್ತಾಳೆ ಬಟ್ಟೆಯಿಂದ. ಆಗ ಮಹಾರಾಜನ್ನ ಕಾಣದೆ ಎಡವಿ ಅವನ ಮೇಲೆ ಬಿದ್ದು ಆಮೇಲೆ ಮುಖದ ಪರದೆ ತೆಕ್ಕೊಂಡು ನೋಡ್ತಾಳೆ. ಸಾಮಾನ್ಯ ಸಿನಿಮಾ ಇದ್ದಂಥ ಸಿಚುವೇಶನ್ನು. ಇಬ್ಬರಿಗೂ ಪ್ರಣಯಾಂಕುರ ಆಗುತ್ತದೆ. ಇದು ಉಂಟಲ್ಲ ವೀಕ್ಷಣ, ಮತ್ತು ತಿರ್ಗ ಆಲಿಂಗನ, ವಿಯೋಗ, ಈ ಥರದ್ದೆಲ್ಲ ಬೇರೆ ಬೇರೆ ಹಂತಗಳು ಇವೆಯಲ್ಲ, ಆ ಥರ ಆಗುತ್ತದೆ. ಮತ್ತೆ ರಾಜನನ್ನು ಕಾಣಬೇಕು ಅಂತ ಆಸೆ ಆಗ್ತಾ ಇರೋದಿಲ್ಲ. ರಾಜನಿಗೆ ಇದಕ್ಕೆಲ್ಲ ಅನುಕೂಲವಾಗಿ ಒದಗಿ ಬರುವನು ವಿದೂಷಕ ವಸಂತಕ ಅಂತಿರ್ತಾನೆ, ಉದಯನನ ಗೆಳೆಯ. ಅವನು ದುರ್ಬ್ರಾಹ್ಮಣ. ನಾಟಕಗಳಲ್ಲಿ ಬರುವ ವಿದೂಷಕ ಎಲ್ಲ ಈ ಕಾಲದ ಬ್ರಾಹ್ಮಣ ವೈರಿಗಳು ತುಂಬ ಸಂತೋಷ ಪಡಬಹುದಾದ ಪಾತ್ರ, ಬ್ರಾಹ್ಮಣರು ಮುಜುಗರ ಪಡಬಹುದಾದ ಪಾತ್ರ. ಆದರೆ ಪೂರ್ವಜರಿಗೆ ಆ ಥರದ್ದೇನು ಚಿಂತೆ ಇರಲಿಲ್ಲ. ಯಾರು ಹೇಗಿದ್ದಾರೋ ಹಾಗೆ ಚಿತ್ರಣ ಮಾಡೋಣ ಅಂತ ಅನ್ನೋದಿತ್ತು. ಈ ಆರಣ್ಯಕೆಗೆ ಒಬ್ಬ ಸಖಿ, ಅವಳು ಮಹಾರಾಣಿಯ ಅಧೀನೆಯೇ. ಆದರೆ ಇವಳ ಮೇಲೆ ತುಂಬ ಪ್ರೀತಿ, ಮನೋರಮ ಅಂತ. ಅವಳು ಮತ್ತು ವಿದೂಷಕ ಇಬ್ಬರು ಸೇರಿ ಒಂದು ತಂತ್ರ ಮಾಡ್ತಾರೆ. ರಾಣಿ ಒಂದು ನಾಟಕದಲ್ಲಿ ತುಂಬ ಆಸೆ ಇಡ್ತಾಳೆ ಅವಳಿಗೆ. ತನ್ನ ವಿವಾಹ ಪೂರ್ವದ ಪ್ರಣಯದ ಜೀವನವನ್ನು ಸಾಂಕೃತ್ಯಾಯಿನಿ ಅಂತ ಒಬ್ಬ ಸನ್ಯಾಸಿನಿ, ಅವಳು ಒಂದು ರೂಪಕವಾಗಿ ಬರೆದಿರ್ತಾಳೆ. ಅದನ್ನು ರಂಗಸ್ಥಳಕ್ಕೆ ತರಬೇಕು ಅಂತ. ಅಲ್ಲಿ ತಾನು ಉದಯನನ ಹತ್ತಿರ ವೀಣೆ ಕಲ್ತಿದ್ದು ಮತ್ತು ಅವನ ಜೊತೆಯಲ್ಲೇ ಓಡಿ ಹೋಗಿದ್ದು ಇದೆಲ್ಲ ಇರುತ್ತದೆ. ಅದನ್ನು ನೋಡಬೇಕು ಅಂತ ಅವಳಿಗಾಸೆ. ರಂಗಪ್ರಯೋಗವಾಗಿ ತಮ್ಮ ಬದುಕನ್ನೇ ಇನ್ಯಾರು ಈ ಬಯೋಪಿಕ್ ಅಂತ ಈ ಕಾಲದಲ್ಲಿ ಸಿನಿಮಾ ಬರ್ತಿದೆಯಲ್ಲ, ಆ ಥರ ಹಾಗೆ ನೋಡಬೇಕು ಅಂತ ಅವಳಿಗಾಸೆ. ಅದನ್ನು ತಿಳ್ಕೊಂಡು ಅಲ್ಲಿ ಮಹಾರಾಜನ ಪಾತ್ರವನ್ನು ಇವಳು ಮನೋರಮೆ ಸಖಿ ಮಾಡಬೇಕಾಗಿರ್ತದೆ. ಅಂತಃಪುರದಲ್ಲಿ ಗಂಡಸರಿಗೆ ಪ್ರವೇಶ ಇಲ್ಲವಲ್ಲ.
ಎಲ್ಲ ಗಂಡಸರ ಪಾತ್ರಗಳನ್ನು ಹೆಂಗಸರೇ ಮಾಡ್ತಾ ಇರ್ತಾರೆ. ನೀವು ಇದೇ ರತ್ನಾವಳಿ ನಾಟಕ, ಅಂದರೆ ನಾವು ಮುಂದೆ ನೋಡಲಿರುವ ರತ್ನಾವಳಿ ನಾಟಕವನ್ನು ಎಲ್ಲ ಒಂದು ಮಹಿಳಾಮಣಿಗಳ ತಂಡವೇ ಕಾಶಿಯಲ್ಲಿ ಹೇಗೆ ಮಾಡ್ತು ಅನ್ನುವ ಉಲ್ಲೇಖ ಪ್ರಸಿದ್ಧನಾದ ಕವಿ ದಾಮೋದರ ಗುಪ್ತನ ಕೊಟ್ಟಿನ ಮತ ಕಾವ್ಯದಲ್ಲಿ ನೋಡ್ತೀವಿ. ವಿಶದವಾಗಿ ಗೊತ್ತಾಗುತ್ತೆ. ಎಸ್ ಜಾನಕಿ ಅವರು ಅದರ ಬಗ್ಗೆ ತುಂಬ ಒಳ್ಳೆಯ ಸಂಶೋಧನಾ ಲೇಖನವನ್ನು ಬರೆದಿದ್ದಾರೆ. ಹೀಗೆ ಎಲ್ಲ ಕಾಲದಲ್ಲೂ ಅಂತಃಪುರಗಳಲ್ಲಿ ಮಹಿಳಾ ಮಂಡಳಿಗಳ ಒಂದು ಪ್ರಯೋಗ ಇತ್ತು ಅಂತ ಗೊತ್ತಾಗುತ್ತದೆ. ಅಲ್ಲಿ ಮನೋರಮೆ ರಾಜನ ಪಾತ್ರ ಮಾಡಬೇಕಾಗಿದ್ದರೆ ರಾಜನೇ ಬಂದು ತನ್ನ ಪಾತ್ರವನ್ನು ತಾನೇ ಮಾಡ್ತಾನೆ. ತಾನೇ ಮಾಡಿ ತನ್ನ ಮೂಲಕ ಇವಳನ್ನು ನೋಡಿ ಇವಳ ಹತ್ರ ಇವಳ ಸಾನ್ನಿಧ್ಯವನ್ನು ಅನುಭವಿಸಿದ ಸಂತೋಷ ಪಡ್ತಿರ್ತಾನೆ. ಆಗ ಅದು ಮುಂದೆ ತುಂಬ ಚೆನ್ನಾಗಿದೆ. 3ನೇ ಅಂಕ ನಾವು ನೋಡೋಣ ನಾಳೆ. ಅಷ್ಟು ಸ್ವಾರಸ್ಯಕಾರಿಯಾಗಿದ್ದಾಗ ರಾಣಿಗೆ ಗೊತ್ತಾಗ್ಬಿಡ್ತದೆ ಇದು ಕಪಟ ತಂತ್ರ ಅಂತ. ಇವಳನ್ನ ದೂರದಲ್ಲಿ ಇಡಿಸ್ತಾಳೆ, ಮಹಾರಾಜನ ಸರಿಯಾಗಿ ದಬಾಯಿಸ್ತಾಳೆ. ಅಲ್ಲಿಗೆ ಸೆರೆಮನೆಗೆ ಹೋಗುವ ಸ್ಥಿತಿ ಬರುತ್ತದೆ. ಆಗ ಮಹಾರಾಣಿಗೆ ತನ್ನ ತಾಯಿಯ ಕಡೆಯಿಂದ ಪತ್ರ ಬರುತ್ತದೆ. ನೋಡು, ನನ್ನ ತಂಗಿ ನಿನ್ನ ಚಿಕ್ಕಮ್ಮ ಅವಳ ಗಂಡ ಎಲ್ಲ ಅನ್ಯಾಯವಾಗಿಬಿಟ್ರು. ಅವರ ಮಗಳನ್ನ ನಿನ್ನ ಗಂಡನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತಿತ್ತು. ಅವಳು ಕಾಡಲ್ಲೇನೋ ತಪ್ಪಿಸ್ಕೊಂಡು ಹೋದ್ಲು, ಏನಾದ್ಲು ಗೊತ್ತಿಲ್ಲ ನೋಡು ಅಂತ. ಅಷ್ಟು ಹೊತ್ತಿಗೆ ಈ ಕಳಿಂಗ ಮಹಾರಾಜ ತುಂಬ ನೀಚ ಅಂತ ಅವನ ಮೇಲೆ ಉದಯನ ಯುದ್ಧಕ್ಕೆ ಹೋಗುವ ಏರ್ಪಾಟು ಮಾಡಿರ್ತಾನೆ. ತನ್ನ ಸೇನಾಪತಿಯನ್ನು ಕಳಿಸಿರ್ತಾನೆ. ಹಾಗಾಗಿ ಅದು ಗೆಲುವಾಗುತ್ತದೆ. ಅಲ್ಲಿಗೆ ಕಂಚುಕಿ ಬರ್ತಾನೆ. ಅಷ್ಟು ಹೊತ್ತಿಗೆ ತನಗಿನ್ನ ಮಹಾರಾಜ ಸಿಗುವುದೇ ಇಲ್ಲ ಅಂತ ಇವಳು ವಿಷಪಾನ ಮಾಡೋದಕ್ಕೆ ಹೋಗಿರ್ತಾಳೆ ಸರಿಯಲ್ಲೇ. ಆಗ ಎಲ್ಲ ಗೊತ್ತಾಗುತ್ತದೆ ಅವಳೇ ರಾಜಕುಮಾರಿ ಅಂತ. ವಿಷಪಾನವನ್ನು ತಪ್ಪಿಸ್ತಾರೆ. ಅದಕ್ಕಾಗಿ ಅವಳು ವಿಷಪಾನ ಮಾಡಿದ್ರಿಂದ ವಿಷ ಇಳಿಸೋದಕ್ಕೆ ಉದಯನ ವತ್ಸರಾಜನಿಗೆ ಒಂದು ನಾಗ ಮಂತ್ರ ಸಿದ್ಧಿಯಾಗಿರುತ್ತದೆ. ಅವನು ಪಾತಾಳ ಲೋಕಕ್ಕೆ ಹೋಗಿ ನಾಗಲೋಕದ ಅನುಗ್ರಹ ಬೇರೆ ಪಡೆದಿರ್ತಾನೆ ಅಂತ ಒಂದು ಉಲ್ಲೇಖ. ಹಾಗಾಗಿ ಉತ್ಕಟವಾದ ಸಾವಿನವರೆಗೆ ಬಂದದ್ದು ಕ್ಲೈಮ್ಯಾಕ್ಸ್. ನಿರ್ವಹಣೆ ಅದ್ಭುತಂ ಅಂತ ಹೇಳ್ತಾನಲ್ಲ ಭರತ. ಅದ್ಭುತ ಅನ್ನುವ ರಸ ಬೇಕು ನಿರ್ವಹಣದಲ್ಲಿ, ಕ್ಲೈಮ್ಯಾಕ್ಸಲ್ಲಿ ಅಂತ ಅದಾಗುತ್ತದೆ. ಮತ್ತೆ ಇವಳಿಗೂ ಅಯ್ಯೋ ನನ್ನ ಕಸಿನ್ ಈ ಮಾತ್ರ ಸಾವಿಗೆ ಹೋಗ್ಬಿಟ್ಟಿದ್ದಳಲ್ಲ, ಏನು ಗತಿ ಅಂತ ಅವಳು ಸುಮುಖಳಾಗ್ತಾಳೆ. ನಾನು ಸೆರೆಮನೆಯಲ್ಲಿ ಹಾಕ್ಬಿಟ್ಲಲ್ಲ ಅಂತ ಬೇಸರ ಪಟ್ಕೋತಾಳೆ. ಹೀಗೆ ಒಟ್ಟಿನಲ್ಲಿ ಎಲ್ಲ ಚೆನ್ನಾಗಿ ನಡೆಯುತ್ತದೆ. ಆಲ್ ವೆಲ್ ದಟ್ ಎಂಡ್ಸ್ ವೆಲ್ ಅಂತ. ಹೀಗೆ ಅದು ಸಂಕ್ಷಿಪ್ತವಾದ ಕಥೆ. ಆದರೆ ಇದೆಲ್ಲ ಈ ರೂಪಕದ ಸ್ವಾರಸ್ಯವನ್ನು ಮನಮುಟ್ಟಿಸುವಂಥವಲ್ಲ. ನಿಜವಾಗಿ ರೂಪಕದ ಸ್ವಾರಸ್ಯ ಇರೋದು ಆ ಸಂಸ್ಕೃತ ಭಾಷೆಯಲ್ಲಿ, ಶೈಲಿಯಲ್ಲಿ ಅಂತ ಹೇಳಿದನಲ್ಲ, ಅದನ್ನು ಕ್ರಮಕ್ರಮವಾಗಿ ನಾವು ನೋಡೋಣ. ಈ 4 ಅಂಕದ ರೂಪಕದಲ್ಲಿ ಒಟ್ಟಿರೋದು 49 ಶ್ಲೋಕಗಳು. ಒಂದು ಆಶ್ಚರ್ಯ ಏನಂದರೆ, ಇಲ್ಲಿ ಒಂದೇ ಒಂದು ಅನುಷ್ಠುಪ್ ಶ್ಲೋಕವೂ ಇಲ್ಲ. ಮಾಲಿನಿ ಒಂದೇ ಛಂದಸ್ಸು ಒಂದು ಬಾರಿ ಬರುತ್ತದೆ, ಶಿಖರಣಿ ಛಂದಸ್ಸು ಒಮ್ಮೆ ಬರುತ್ತದೆ. ಇನ್ನು ಮಿಕ್ಕಿದ್ದೆಲ್ಲ ಆರ್ಯ, ವಸಂತ ತಿಲಕ, ಉಪಜಾತಿ, ಎಲ್ಲಕ್ಕಿಂತ ಹೆಚ್ಚಾಗಿ ಶಾರ್ದೂಲ ಕ್ರೀಡಿತ, ಆಮೇಲೆ ಸೃಗ್ಧರ. ಒಂದು ರುಚಿ ಬದಲಾಗ್ತಾ ಇರೋದನ್ನು ತುಂಬ ತೋರಿಸುತ್ತದೆ. ನೀವು ಭಾಸಾದಿಗಳ ರೂಪಕಗಳಲ್ಲಿ ನೋಡಿದ್ರೆ ಅನುಷ್ಠುಪ್ಪಿನ ವಿಲಾಸ ಹೆಚ್ಚಿರುತ್ತದೆ, ದೊಡ್ಡ ದೊಡ್ಡ ಛಂದಸ್ಸುಗಳು ಕಡಿಮೆ ಇರುತ್ತವೆ. ಇಂಥದ್ದನ್ನು ಕಾಣ್ತೀವಿ. ಇಲ್ಲಿ ಒಳ್ಳೆಯ ಪಾಂಚಾಲಿ ಶೈಲಿ, ಅಂದರೆ ತುಂಬ ಪೆಡಸಾದಂಥ ಶೈಲಿಯೂ ಅಲ್ಲ, ತುಂಬ ಮೃದು ಮಧುರಾದ ಪುಡಿ ಪದಗಳದು ವೈದರ್ಭಿಯೂ ಅಲ್ಲ, ಆ ರೀತಿ ಆದದ್ದು. ಒಳ್ಳೆಯ ಮಂಗಳ ಶ್ಲೋಕದಿಂದ ಆರಂಭವಾಗುತ್ತದೆ, ಶಿವಪರವಾದದ್ದು. ನಮ್ಮ ಅನೇಕ ಕವಿಗಳ ನಾಟಕಗಳ ನಾಂದಿ ಪದ್ಯಗಳಲ್ಲಿ ಶಿವನ ಸ್ತುತಿಯನ್ನೇ ನಾವು ನೋಡ್ತೀವಿ. ನನಗೆ ಎಷ್ಟೋ ಬಾರಿ ಅನಿಸುತ್ತದೆ, ಪ್ರಾಚೀನ ಭಾರತದ ಅನೇಕ ಕವಿಗಳು ಶಿವಭಕ್ತರಾಗಿದ್ದರು ಅಂತ. ಅಂದರೆ ವಿಷ್ಣುದ್ವೇಷಿಗಳು ಖಂಡಿತ ಆಗಿರಲಿಲ್ಲ. ಆಮೇಲೇನು ವಿಷ್ಣು ಭಕ್ತರು ಶಿವದ್ವೇಷಿಗಳಾದರು, ಶಿವಭಕ್ತರು ವಿಷ್ಣುದ್ವೇಷಿಗಳಾದರು. ಅದು ರೀಜನಲ್ ಲ್ಯಾಂಗ್ವೇಜಸ್ ಅಂತೀವಲ್ಲ, ಅಲ್ಲಿ ಕಾಣಿಸುತ್ತೆ. ರಾಮಾನುಜಾಚಾರ್ಯರಿಂದ ಈಚೆಗೆ ಬಂದ ಮೇಲೆ ಈ ಮತದ್ವೇಷಗಳು ಹೆಚ್ಚಾಗಿ ತೋರುತ್ತವೆ. ಅದಕ್ಕೆ ಮುನ್ನ ಶಿವಾಯ ವಿಷ್ಣು ರೂಪಾಯ ಅನ್ನುವ ದೃಷ್ಟಿ ಇದ್ದದ್ದು ಗೊತ್ತಾಗುತ್ತದೆ. ಹಾಗಾಗಿ ಇಲ್ಲೆಲ್ಲ ಶಿವಪರವಾಗಿದೆ ಅಂದರೆ ಅವನು ಶೈವ, ಹಾಗಾಗಿ ವಿಷ್ಣು ದ್ವೇಷಿ ಅಂತ ಯಾವುದೂ ತೀರ್ಮಾನವನ್ನು ತೆಗೆದುಕೊಳ್ಳೋಕ್ಕಾಗೋಲ್ಲ. ರಂಗಾದಿ ದೇವತೆಯೇ ಮಹಾದೇವ ಅಲ್ವಾ, ಮಹಾನಟ, ಆ ಕಾರಣದಿಂದ ಇದ್ದಿರಬಹುದು, ಹಾಗೆ ತೋರುತ್ತದೆ. ಧೂಮವ್ಯಾಕುಲ ದೃಷ್ಟಿರಿಂದು ಕಿರಣೈರಾಹ್ಲಾದಿತಾಕ್ಷಿ ಪುನಃ ಪಶ್ಯಂತೀವರ ಮುತ್ಸುಕಾನತ ಮುಖೀ ಭೂಯೋ ಹ್ರಿಯಾ ಬ್ರಹ್ಮಣ ಶೀರ್ಷ್ಯಾ ಪಾದನಖೇಂದು ದರ್ಪಣಗತೆ ಗಂಗಾಂ ದಧಾನೆ ಹರೆ ಸ್ಪರ್ಶಾದುತ್ಪುಲಕ ಗ್ರಹವಿಧೌ ಗೌರಿ ಶಿವಾಯಸ್ತುವಹ ಅಂತ. ಪಾರ್ವತಿ ಪರಮೇಶ್ವರರ ಮದುವೆಯ ಕಾಲ, ಲಾಜಹೋಮ ಎಲ್ಲ ಆಗಿದೆ. ಧೂಮವ್ಯಾಕುಲಿತ ದೃಷ್ಟಿ, ವಿವಾಹ ಧೂಮಾರುಣ ಲೋಚನಶ್ರೀ ಅಂತ ಕಾಳಿದಾಸ ಹೇಳ್ತಾನಲ್ಲ, ಆ ಮದುವೆಯ ಹೊಗೆಯಿಂದ ಕಣ್ಣು ಕೆಂಪಾಗಿದೆ. ಹಾಗಿದ್ದರೂ ಮುಖಚಂದ್ರ ರಮಣೀಯವಾಗಿ ತೋರ್ತಾ ಇದ್ದಾನೆ. ಆಮೇಲೆ ಎದುರಿಗೆ ಪುರೋಹಿತನಾಗಿ ಬ್ರಹ್ಮ ಇದ್ದಾನೆ. ಹಾಗಾಗಿ 4 ತಲೆಗಳಿಂದಲೂ ಎಲ್ಲಿ ಬೇಕಾದರೂ ಅವನು ಪರೀಕ್ಷೆ ಮಾಡಬಲ್ಲ. ಹಾಗಾಗಿ ಕದ್ದು ಮುಚ್ಚಿ ಪಾರ್ವತಿಗೆ ಶಿವನನ್ನು ನೋಡೋದು ಕಷ್ಟವಾಗ್ತಾ ಇದೆ.
ಎಲ್ಲ ಕಡೆಗಳಲ್ಲೂ 8 ಕಣ್ಣು ಬಿಟ್ಟುಕೊಂಡಿರೋ ಬ್ರಹ್ಮನ ಕಣ್ಣು ತಪ್ಪಿಸೋದು ಕಷ್ಟ ಅಂತ ಹ್ರಿಯಾ ಬ್ರಹ್ಮಣ, ತುಂಬ ಸೊಗಸಾದ ಕಲ್ಪನೆ. ಬ್ರಹ್ಮನ ಕಾರಣದಿಂದಾಗಿ ಪಂಚಮಿ ವಿಭಕ್ತಿಯಲ್ಲಿರ್ತಕ್ಕಂಥದ್ದು. ನಾಚಿಕೊಳ್ತಾ ಇದ್ದಾಳೆ. ಮತ್ತೆ ಅವಳ ಸೊಗಸಾದ ಸೆಳ್ಳುಗುರುಗಳು, ಕಾಲಿನ ಉಗುರುಗಳು, 10 ಉಗುರುಗಳ ಮೇಲೆ ಶಿವನ ಪ್ರತಿಬಿಂಬಿಸ್ತಾ ಇದೆ. ಅವಳು ಸ್ವಾಧೀನ ವಲ್ಲಭ, ಶಿವ ಸ್ವಾಧೀನ ವಲ್ಲಭ ಅಂತ ಪಾರ್ವತಿಯನ್ನು ಕರೀತಾರೆ. ಅವಳು ಸ್ವಾಧೀನ ವಲ್ಲಭೆ. ಅವಳ ಗಂಡನನ್ನು ಅವಳು ವಶ ಮಾಡ್ಕೋತಾಳೆ. ಅವನ ಮೈಯಲ್ಲೇ ಅರ್ಧ ನುಂಗು ಬಿಡ್ತಾಳಲ್ವ, ಅರ್ಧ ನಾರೀಶ್ವರ ಶಿವ. ಹಾಗಾಗಿ ಅವಳ ಕಾಲಿಗೆ ಬೀಳ್ತಾನೆ ಎನ್ನುವ ಧ್ವನಿಯೂ ಉಂಟು. ಅವಳು ತುಂಬ ಸೊಗಸಾದ ಉಗುರುಗಳು, ಕನ್ನಡಿಯಂತೆ ಹೊಳಿತಾ ಇವೆ. ಒಳ್ಳೆ ನೇಲ್ ಪಾಲಿಶ್ ಅಂತ ಈ ಕಾಲದಲ್ಲಿ ಮಾಡ್ಕೋತಾರಲ್ಲ. ಶಿವನ 5 ಮುಖಗಳು, ಪಂಚಮುಖಗಳು ಪ್ರತಿಫಲಿಸ್ತಾ ಇವೆ. ಅಥವಾ ಒಂದೇ ಮುಖದಲ್ಲಿದ್ದರೆ ಅದು ಪ್ರತಿಫಲಿಸ್ತಾ ಇದೆ. ತಲೆ ತಗ್ಗಿಸಿದ್ದಾಳೆ ನಾಚಿಕೊಂಡು. ಉಗುರುಗಳ ಮೇಲೆ ಬಿದ್ದ ಶಿವನ ತಲೆ ಗುರುತು ತೋರ್ತಾ ಇದೆ. ಅಲ್ಲಿ ನೋಡಿದ್ರೆ ಆ ಜಟಾಜೂಟ ಮಂಡಲದ ಮಧ್ಯದಲ್ಲಿ ಗಂಗೆ ಇದ್ದಾಳೆ. ಅವಳನ್ನು ಕಂಡು ಇವಳಿಗೆ ಅಸೂಯೆ. ನಾನು ಮಾಲೆ ಹಾಕೋಕೆ ಮುಂಚೆ ಮತ್ತೊಬ್ಬಳು ಇವನನ್ನು ಜಾಲದಿಂದ ಸೆರೆ ಮಾಡಿಕೊಂಡಿದ್ದಾಳಲ್ಲ, ಏನು ಗತಿ ಅಂತ. ಆ ಹೊತ್ತಿಗೆ ಪಾಣಿಗ್ರಹಣವಾಗಿದೆ. ಆ ಪಾಣಿಗ್ರಹಣದ ಕಾರಣ ಈ ನಾಚಿಕೆ, ಈ ಕೋಪ ಇವೆಲ್ಲ ಅಳಿದು ಅಲ್ಲಿ ಒಂದು ಉಲ್ಲಾಸ, ಸಂತೋಷ, ರೋಮಾಂಚನ ಉಂಟಾಗಿದೆ. ಉತ್ಪುಲಕ, ಹೀಗೆ ಬೇರೆ ಬೇರೆ ಭಾವಗಳಿವೆ ಅಂತ. ಒಂದು ಕಡೆಯಲ್ಲಿ ನಾಚಿಕೆ, ಇನ್ನೊಂದು ಕಡೆಯಲ್ಲಿ ಮುನಿಸು, ಮತ್ತೊಂದು ಕಡೆಯಲ್ಲಿ ಸಂತೋಷ. ಹೀಗೆ ಈ ನಾಟಿಕೆಯ ವೃತ್ತಿಯೇ ಇಂಥದ್ದು, ಅದರ ಬಗೆಯೇ ಇಂಥದ್ದು. ಈ ರೀತಿಯಾದ ಭಾವನೆಗಳನ್ನು ಪಾರ್ವತಿ ತೋರಿಸಿದಳಲ್ಲ, ಅದು ನಮಗೆ ಒಳ್ಳೆಯದನ್ನು ಮಾಡಲಿ ಅನ್ನುವ ಭಾವದ ತುಂಬ ಸುಂದರವಾದ ರಚನೆ. ಆಮೇಲೆ ಇನ್ನೊಂದು ಫ್ಯಾಮಿಲಿ ಪಿಕ್ಚರ್ನ ಕೊಡ್ತಾನೆ. ಕೈಲಾಸಾದ್ರ ಉದಸ್ತೆ ಪರಿಚಲತಿ ಗಣೇಶು ಉಲ್ಲಸತ್ ಕೌತುಕೇಶು ಕ್ರೋಡಂ ಮಾತು ಕುಮಾರೇ ವಿಶತಿ ವಿಷಮುಚಿ ಪ್ರೇಕ್ಷಮಾಣೆ ಸರೋಷಂ ಪಾದಾವಷ್ಟಂಭ ಸೀದದ್ವಪುಷಿ ದಶಮುಖೇ ಯಾತಿ ಪಾತಾಲ ಮೂಲಂ ಕ್ರುದ್ಧೋಪ್ಯಾಶ್ಲಿಷ್ಟಮೂರ್ತಿ ಭಯಗನ ಮುಮಯಾ ಪಾತು ತುಷ್ಟ ಶಿವೋವಹ ಅಂತ. ಶಿವೋನಃ ಅಂತಲೂ ಪಾಠಾಂತರ ಉಂಟು. ಇದು ರಾವಣಾಸುರ ಕೈಲಾಸವನ್ನು ಎತ್ತುವ ಕಾಲದ್ದು. ನೀವು ನೋಡಿದ್ರೆ ಆ ಕಾಲದ ಅದಕ್ಕೆ ಹತ್ತಿರದ ಆಸುಪಾಸಿನ ಎಷ್ಟೊಂದು ಸೊಗಸಾದ ಶಿಲ್ಪಗಳಲ್ಲಿ ಈ ರಾವಣಾಸುರನ ಕೈಲಾಸಾವಷ್ಟಂಭದ ವಿಗ್ರಹಗಳನ್ನು ಕಾಣ್ತೀವಿ. ಉದಾಹರಣೆಗೆ ಪಟ್ಟದಕಲ್ಲಲ್ಲಿ ನೋಡ್ತೀವಿ, ಎಲ್ಲೋರಾದಲ್ಲಿ ನೋಡ್ತೀವಿ, ಕೈಲಾಸನಾಥ ದೇವಾಲಯದಲ್ಲಿ ಎಲ್ಲ. ಮತ್ತು ಬೃಹತ್ ಭಾರತ ಅಂತ ಏನು ಹೇಳ್ತೀವಿ, ಗ್ರೇಟರ್ ಇಂಡಿಯಾ, ಅಲ್ಲಿ ಕೂಡ ನಾವು ನೋಡ್ತೀವಿ ರಾವಣ ಕೈಲಾಸವನ್ನು ಎತ್ತುವುದು. ಆ ಎತ್ತುವ ಕಾಲದಲ್ಲಿ ಪಾರ್ವತಿ ಪರಮೇಶ್ವರರ ಚಿತ್ತವೃತ್ತಿಗಳು ಹೇಗಿತ್ತು, ಶಿವ ಎಷ್ಟು ಲೀಲಾ ಧೈರ್ಯದಿಂದ ಇದ್ದ, ಪಾರ್ವತಿ ಎಷ್ಟು ಕಾತರಿಯಾದಳು, ಇದೆಲ್ಲ ಉಂಟು. ಕೈಲಾಸವನ್ನು ಎತ್ತುತ್ತಾ ಇದ್ದಂತೆ ಶಿವಗಣಗಳೆಲ್ಲ ಹೊಯ್ದಾಡ್ತಾ ಇದ್ದಾಗ ತಾಯಿಯ ಮಡಿಲಿನಲ್ಲಿ ಕುಮಾರ ಸೇರಿಕೊಂಡು ತನ್ನನ್ನು ತಾನು ಕಾಪಾಡಿಕೊಳ್ಬೇಕು ಅಂತಿರುವಾಗ ಶಿವನ ಕೊರಳಲ್ಲಿರ್ತಕ್ಕಂಥ ಆ ಸರ್ಪ ಫುತ್ಕಾರ ಮಾಡ್ತಾ ರೋಷಾರುಣವಾಗಿ ವಿಷಜ್ವಾಲೆಯನ್ನು ಕಕ್ಕುತ್ತಾ ಇದ್ದಾಗ ಒಂದೇ ಬಾರಿಗೆ ತನ್ನ ಉಂಗುಷ್ಟದಿಂದ ಒತ್ತಿ ಆ ಇಡೀ ಬೆಟ್ಟವನ್ನು ಮತ್ತು ಆ ಬೆಟ್ಟವನ್ನು ಹೊತ್ತಂಥ ರಾವಣನನ್ನು ಪಾತಾಳ ಮೂಲಂ ಯಾತಿ, ಪಾತಾಳದವರೆಗೂ ಹೋಗುವಂತೆ ಮೆಟ್ಟಿದನಲ್ಲ ಶಿವ. ಆಗ ಭಯಪಡ್ತಾ ಇದೇನು, ಒಮ್ಮೆ ಎತ್ತಲ್ಪಟ್ಟಿದ್ದು ಒಮ್ಮೆ ಇಳಿಸಲ್ಪಟ್ಟಿದ್ದು, ಇಷ್ಟೆಲ್ಲ ಹೊಯ್ದಾಟ ಆಗೋದು ಅಂತ ಗಬಕ್ಕನೆ ತನ್ನೆರಡು ತೋಳುಗಳಿಂದ ಅಪ್ಪಿಕೊಂಡಂಥ ಕ್ರುದ್ಧೋಪಿ ಆಶ್ಲಿಷ್ಟ ಮೂರ್ತಿ ಉಮಯ. ರೋಷ ಬಂತು ಶಿವನಿಗೆ, ಇವಳಿಗೆ ಭಯ ಬಂತು. ಈ ಭಯ ಮತ್ತು ಕೋಪಗಳ ನಡುವೆ ಈ ಆಲಿಂಗನ ಶೃಂಗಾರ ಉಂಟಾಯಿತು. ಆ ಆಲಿಂಗನ, ಅದರಿಂದ ಉಂಟಾದ ಶಿವಪಾರ್ವತಿಯರ ಹರ್ಷ ನಮ್ಮನ್ನು ಕಾಪಾಡಲಿ ಅಂತ ಹೇಳ್ತಾನೆ. ಇಲ್ಲಿ ಒಂದು ಅದ್ಭುತ ರೋಮಾಂಚನದ ಚಿತ್ರವನ್ನು ಕೊಡ್ತಾ ಇದ್ದಾನೆ. ವಿವಾಹದ ಒಂದು ಚಿತ್ರಣ ಮತ್ತು ಮಗು ವ್ಯಗ್ರವಾಗಿದೆ, ಹೆಂಡತಿ ಕಾತರಿಯಾಗಿದ್ದಾಳೆ, ಗಂಡ ಮುನಿದಿದ್ದಾನೆ, ಆದರೂ ಎಲ್ಲ ಸಂಸಾರ ಚೆನ್ನಾಗಿದೆ ಅಂತಕ್ಕಂಥ ಒಂದು ಚಿತ್ರಣ. ಈ ಎರಡು ಚಿತ್ರಣದಿಂದ ನಾವು ನೋಡ್ತೀವಿ. ಇಲ್ಲಿ ಗಮನಿಸಬೇಕಾದ್ದು ಗಣಪತಿ ಇಲ್ಲ. ಕ್ರೋಡಂ ಮಾತು ಕುಮಾರೇ ವಿಶತಿ, ಎಲ್ಲ ಸತ್ಸಪ್ತಮಿ ಪ್ರಯೋಗ ಇದೆ. ಆಗ್ತಿದ್ದಾಗ ಇದೆಲ್ಲ ಅಂತ ಒಂದು ಕ್ಷಣದಲ್ಲಿ ನಡೆದದ್ದು ಅಂತ. ಅದೊಂದು ಕ್ಷಣಚಿತ್ರವನ್ನು ಸ್ಥಿರಚಿತ್ರವಾಗಿ ಮಾಡಿಕೊಟ್ನಲ್ಲ, ಅದು ಇಲ್ಲಿ ಕವಿಯ ಕೌಶಲ ಅಂತ ಅನ್ನಬೇಕು. ಆಮೇಲೆ ಸೂತ್ರಧಾರ ಬರ್ತಾನೆ. ಇಲ್ಲಿ ನಾಂದಿ ಪ್ರಸ್ತಾವನೆ ಅಂತ ವಿಶೇಷವಾಗಿ ಏನೂ ಇಲ್ಲ. ನಟಿ ಬರೋಲ್ಲ, ಸೂತ್ರಧಾರನ ಸಹಾಯಕನಾದ ಮಹರ್ಷ ಬರೋಲ್ಲ, ಅಥವಾ ನಟ ಅನ್ನೋನು ಯಾರಾದರೂ ಬಂದು ಸಂವಾದ ಇರೋಲ್ಲ. ನೇರವಾಗಿ ನಮ್ಮ ಜೊತೆಗೆ ಅವನು ಮಾತಾಡ್ತಾನೆ. ಸೂತ್ರಧಾರ ಹೇಳ್ತಾನೆ, ಸ್ವಾಮಿನ ಶ್ರೀಹರ್ಷದೇವೇನ ಅಪೂರ್ವ ವಸ್ತು ರಚನಾಲಂಕೃತ ಪ್ರದರ್ಶಿಕಾ ನಾಮ ನಾಟಿಕಾ ಕೃತ ಇತಿ ಅಸ್ಮಾಭಿ ಶ್ರೋತ್ರ ಪರಂಪರೆಯ ಶ್ರುತ. ನಮ್ಮ ಮಹಾರಾಜ ಒಳ್ಳೆಯ ಒಂದು ರೂಪಕ ಬರೆದಿದ್ದಾನಂತೆ, ಆ ಆರಣ್ಯಕ್ಕೆ ವೃತ್ತಾಂತ ಪ್ರಿಯದರ್ಶಿಕಾ ಅನ್ನೋ ಹೆಸರಲ್ಲಿ. ಅದನ್ನು ನಾವು ಕೇಳಲ್ಪಟ್ಟಿದ್ದರಿಂದ ಈಗ ಪ್ರಯೋಗ ಮಾಡಬೇಕಾಗಿದೆ. ಹಾಗಾಗಿ ಸರ್ವಜನ ಹೃದಯಾಹ್ಲಾದಿನ ಬಹುಮಾನಾದ ಅಸ್ಮಾಸು ಚ ಅನುಗ್ರಹ ಬುದ್ಧಿಯ ಯಥಾವತ್ ಪ್ರಯೋಗೇಣ ತ್ವಯ ನಾಟೀತವ್ಯೇತಿ.
ರಾಜ ನಮ್ಮ ಮೇಲೆ ಅನುಗ್ರಹ ಬುದ್ಧಿಯಿಂದ ಎಲ್ಲ ವಿದ್ವಾಂಸರಿಗೂ ಸಂತೋಷವಾಗಲಿ, ರಸಿಕರಿಗೆ ಆನಂದವಾಗಲಿ ಅಂತ ನೀವು ಮಾಡಿ ಅಂತ ಕೊಟ್ಟಿದ್ದಾನೆ ಪರ್ಮಿಷನ್ನು. ಹಿಂದೆ ಎಲ್ಲ ರಂಗಪ್ರಯೋಗ ಮಾಡಬೇಕಾದ್ರೆ ಅವರ ಲೇಖಕರಿಂದ ಪರ್ಮಿಷನ್ ತಗೋಬೇಕು, ಅವ್ರಿಗೊಂದು 100 ರೂಪಾಯಿ ರಾಯಲ್ಟಿ ಕಳಿಸ್ಕೊಡ್ಬೇಕು, ಈ ಥರದ್ದೆಲ್ಲ ನಾಟಕಗಳ ಪುಸ್ತಕಗಳಲ್ಲಿ ಮುದ್ರಣ ಮಾಡ್ತಾ ಇದ್ರಲ್ಲ. ಅಂಗೀಕಾರ ಬೇಕು, ಒಪ್ಪಿಗೆ ಬೇಕು, ಇಲ್ಲದೆ ಇದ್ದರೆ ಆಗುವಂಥದ್ದಲ್ಲ ಅಂತ ಹಾಗೆ ಒಪ್ಪಿಗೆ ಕೊಟ್ಟಿದ್ದಾನೆ. ಜೊತೆಗೆ ನಿಗ್ರಹಾನುಗ್ರಹ ಸಮರ್ಥ ರಾಜ. ಒಪ್ಪಿಗೆ ಕೊಡದೇ ಇದ್ದರೆ ಕಷ್ಟ. ತದ್ಯಾವನ್ ನೇಪಥ್ಯ ರಚನಾಂ ಕೃತ್ವ ಯಥಾಭಿಲಷಿತಂ ಸಂಪಾದಯಾಮಿ. ಈ ಫ್ರೇಸಿಯಾಲಜಿ ನೋಡಿ, ನೇಪಥ್ಯ ರಚನಾಂ ಕೃತ್ವ. ಎಷ್ಟೋ ಬಾರಿ ವಿದೂಷಕ ಸೂತ್ರಧಾರನೇ ಮುಖ್ಯ ಪಾತ್ರಧಾರಿಯೂ ಆಗ್ತಾ ಇದ್ದ. ಅದು ಅಲ್ಲಿಯ ಸೂಚನೆ. ನಾನು ಹೋಗಿ ನೇಪಥ್ಯ ರಚನಾಂ ಕೃತ್ವ, ನಾನು ಮೇಕಪ್ ಬದಲಾಯಿಸಿಕೊಂಡು ಬಂದು ಯಥಾಭಿಲಷಿತಂ, ನಾನು ಏನು ಅಪೇಕ್ಷೆ ಪಟ್ಟಿದ್ದು ರಸಿಕ ರಂಜನೆ, ಅದನ್ನು ಸಂಪಾದಯಾಮಿ, ಅದನ್ನು ಮಾಡ್ತೀನಿ ಅಂತ ನೋಡ್ತಾನೆ. ಆವರ್ಚಿತಾನಿ ಸಾಮಾಜಿಕ ಮನಾಂಸೀತಿ ಮೇ ನಿಶ್ಚಯ. ಈ ಅಭಿಪ್ರಾಯ ನಾನು ಹೇಳಿದ್ದನ್ನು ಜನ ಎಲ್ಲ ಕೇಳಿ ಮೆಚ್ಚುತ್ತಾರೆ ಅಂತ ನಾನು ಅಂದುಕೊಂಡಿದ್ದೀನಿ, ಯಾಕೆ ಅಂತ ಹೇಳ್ತಾನೆ. ಇದು ಒಂದು ಸೊಗಸಾದ ಪದ್ಯ 3 ನಾಟಕಗಳಲ್ಲೂ ಬರ್ತದೆ. ಶ್ರೀಹರ್ಷೋ ನಿಪುಣಃ ಕವಿ ಪರಿಷದಪ್ಯೇಷ ಗುಣಗ್ರಾಹಿಣಿ ಲೋಕೆ ಹಾರಿಚ ವತ್ಸರಾಜ ಚರಿತಂ ನಾಟ್ಯೇ ಚ ದಕ್ಷಾವಯಂ ವಸ್ತ್ವೈಕೈಕಮಪೀಹ ವಾಂಛಿತ ಫಲ ಪ್ರಾಪ್ತೇ ಪದಂ ಕಿಂ ಪುನಃ ಮದ್ಭಾಗ್ಯೋಪಚಯಾದ್ ಅಯಂ ಸಮುದಿತಃ ಸರ್ವೋ ಗುಣಾನಾಂ ಗಣಃ ಅಂತ. ಒಳ್ಳೆ ಸೊಗಸಾದ ಶೈಲಿ. ಶ್ರೀಹರ್ಷೋ ನಿಪುಣಃ ಕವಿ, ಒಳ್ಳೆಯ ಸ್ಕಿಲ್ ಇರ್ತಕ್ಕಂಥ. ನೋಡಿ, ಮಹಾಕವಿ ಅಂತ ಹೇಳಿಲ್ಲ, ಅವನ ಬಗ್ಗೆ ಅವನಿಗೆ ಯಥಾರ್ಥ ಜ್ಞಾನ ಇದೆ. ನಿಪುಣಃ ಕವಿ, ಈ ಎಫಿಷಿಯನ್ಸಿ ಬಹಳ ಮುಖ್ಯ. ಇಸ್ ಎ ಸ್ಕಿಲ್ಡ್ ಪೊಯೆಟ್. ನಿಪುಣ, ನೈಪುಣ್ಯ ಚೆನ್ನಾಗಿ ಉಂಟು. ಇನ್ನು ನೋಡುವ ಪರಿಷತ್ತು ಗುಣಗ್ರಾಹಿಣಿ ಆದದ್ದು. ರಸಿಕರಿಗೆ ಕೂಡ ಇದರ ಸ್ವರೂಪ ಗೊತ್ತು. ನಾವು ಇಂಥದ್ದು ಸಿಗುತ್ತೆ ಇಲ್ಲಿ ಅಂತ ಹೋದರೆ ಅಷ್ಟು ನಿರಾಶೆ ಆಗೋಲ್ಲ. ಏನೇನೋ ಸಿಗುತ್ತೆ ಅಂತ ಹೋಗಿ ಇನ್ನೇನೋ ಆದರೆ ನಮಗೆ ಬಹಳ ನಿರಾಶೆ ಆಗುತ್ತದೆ. ಹಾಗಾಗಿ ಪರಿಷತ್ತು ಕೂಡ ಏನಿದೆ ಅದನ್ನು ಯಥಾರ್ಥವಾಗಿ ಸ್ವೀಕರಿಸಬಲ್ಲದ್ದು. ಇನ್ನು ಲೋಕೆ ಹಾರಿಚ ವತ್ಸರಾಜ ಚರಿತಂ, ನಮ್ಮ ಜನಕ್ಕೆ ವತ್ಸರಾಜನ ಕಥೆಗಳು ಅಂದರೆ ಬಹಳ ಇಷ್ಟ. ಕೆಲವರಿಗೆ ಕೆಲವು ಥೀಮ್ಸ್ ಅಂತೀವಲ್ಲ, ಕೆಲವು ಇತಿವೃತ್ತಗಳ ಮೇಲೆ ತುಂಬ ಮೋಹ ಇರುತ್ತದೆ. ಆ ರೀತಿ ಇದೆ. ಇನ್ನು ನಾಟ್ಯೇಚ ದಕ್ಷಾವಯಂ, ಒಳ್ಳೆ ಕಾವ್ಯ ಇರಬಹುದು, ಒಳ್ಳೆ ರಸಿಕರಿರಬಹುದು, ಒಳ್ಳೆ ಕಥೆ ಇರಬಹುದು. ಆದರೆ ಅದನ್ನು ಗೀತ ನೃತ್ಯ ವಾದ್ಯಗಳಿಂದ ಅಭಿನಯ ಮೂಲಕವಾಗಿ ತೋರ್ಪಡಿಸುವುದಿದೆಯಲ್ಲ, ಅದು ಬಹಳ ವಿಶೇಷ. ಆ ಕೌಶಲ ನಮಗೆ ಉಂಟು ಅಂತ ಹೇಳ್ತಾನೆ. ನಾಟ್ಯೇಚ ದಕ್ಷಾವಯಂ. ಯಾಕೆ ಪ್ರಯೋಗ ತುಂಬ ಮುಖ್ಯ. ಎಷ್ಟೋ ಬಾರಿ ಟ್ರೀಟ್ಮೆಂಟ್ ಅಂತ ಕರೀತಾರೆ ಆಧುನಿಕ ಚಲನಚಿತ್ರ ರಂಗ ಪರಿಭಾಷೆಯಲ್ಲಿ. ಹೌದು, ಟ್ರೀಟ್ಮೆಂಟ್ ಆಸ್ ಗಿವನ್ ಬೈ ದಿ ಡೈರೆಕ್ಟರ್ ಅಂತ. ಆ ಒಂದು ನಿರ್ಮಾಣ ಶಾಲೀನತೆಯಿಂದ ಆಕರ್ಷಕವಾಗುತ್ತದೆ. ಒಂದೊಂದು ಅಂಶವೂ ಚೆನ್ನ. ಶ್ರೀಹರ್ಷ ಕವಿಯಾಗಿರಬಹುದು, ನೀವು ರಸಿಕರಾಗಿರಬಹುದು, ಲೋಕದಲ್ಲಿ ಕಥೆ ಜನರಂಜಕವಾಗಿ ಜನಪ್ರಿಯವಾಗಿರೋದಿರಬಹುದು, ನಾಟ್ಯ ಪ್ರಯೋಗ ಕೌಶಲ ನಮಗಿರಬಹುದು. ಒಂದೊಂದು ಗುಣವೂ ವಿಶಿಷ್ಟ, ಒಂದೊಂದು ಅರ್ಹತೆಯೂ ಚೆನ್ನ. ಇನ್ನು ನಮ್ಮ ಇಷ್ಟಸಿದ್ಧಿಗೆ ಇದೊಂದೊಂದು ಸಾಕಿರುವಾಗ ಎಲ್ಲ ಸೇರಿದೆಯಲ್ಲ, ಸಮುದಿತ ಸರ್ವೋ ಗುಣಾನಾಂ ಗಣಃ, ಇನ್ನೇನಂತ ಹೇಳೋಣ ಅಂತ ಹಿನ್ನೆಲೆ ಕಡೆಗೆ ನೋಡ್ತಾನೆ. ಅಷ್ಟೊತ್ತಿಗೆ ತನ್ನ ಪರಿವಾರದವರು ವೇಷ ಹಾಕ್ಕೊಂಡು ಬರ್ತಾ ಇದ್ದಾರೆ. ಕಥಂ ಪ್ರಸ್ತಾವನಾಭ್ಯುದ್ಯತೆ ಮಯಿ ವಿದಿತ ಅಸ್ಮದಭಿಪ್ರಾಯ ಅಂಗಾಧಿಪತಿಯರ್ ದೃಢವರ್ಮಣ ಕಂಚುಕಿನಃ ಭೂಮಿಕಾಂ ಕೃತ್ವ ಅಸ್ಮದ್ಭ್ರಾತ ಇತ ಏವ ಅಭಿವರ್ತತೆ. ಆ ಕಾಲದಲ್ಲಿ ನೋಡಿ, ನಾಟಕದ ಕಂಪನಿ ಎಷ್ಟೋ ಬಾರಿ ಬಂಧುವರ್ಗದಿಂದ ಆಗಿರ್ತಾ ಇತ್ತು. ಸುರಭಿ ನಾಟಕದ ಕಂಪನಿ ಅಂತ ಆಂಧ್ರ ಪ್ರದೇಶದಲ್ಲಿ ಈಗಲೂ ಇದೆ. 120-130 ವರ್ಷ ಹಳೆಯದಾದ ಕಂಪನಿ. ಅವರು ಮಾಯಾ ಬಜಾರ್ ಅಂತೆ, ಬಾಲ್ನಾಗಮ್ಮ ಅಂತೆ, ಈ ಥರದ್ದು ಬೇಕಾದಷ್ಟು ಮಾಡಿದ್ದಾರೆ. ಬೆಂಗಳೂರಿಗೂ ಬಂದಿದ್ದರು. ಅಲ್ಲಿ ದೊಡ್ಡ ಕುಟುಂಬ, ವಿಸ್ತಾರವಾದ ಕುಟುಂಬ. ಯಾಕೆಂದರೆ ಎಲ್ಲರೂ ಒದಗಿ ಬರಬೇಕು ಅಂದರೆ ಆ ಕುಟುಂಬದವರೇ ಆಗಬೇಕು. ಎಷ್ಟೋ ಬಾರಿ ಅದು ಸರಿಯಾಗೂ ಇರೋಲ್ಲ. ಆದರೆ ಗತಿ ಇಲ್ಲ. ನಾವು ಇದೇ ಹರ್ಷನ ಆಸ್ಥಾನ ಕವಿ ಬಾಣಭಟ್ಟನ ಹರ್ಷಚರಿತದ ಆರಂಭದಲ್ಲಿ ನೋಡ್ತೀವಿ. ಅವನೊಂದು ದೊಡ್ಡ ಸಮೂಹ ಕಟ್ಟಿಕೊಂಡು ಊರು ಕೇರಿ ಎಲ್ಲ ಸುತ್ತಕೊಂಡು ಬಂದ ಅಂತ. ಸುಮಾರು 38-40 ಜನರಿಗೂ ಹೆಚ್ಚಿನ ದೊಡ್ಡ ಟೀಮ್ ಅದು. ಆ ರೀತಿಯಲ್ಲಿ ಇಲ್ಲಿ ನಮ್ಮ ಅಣ್ಣ ಬಂದೇ ಬಿಟ್ಟಿದ್ದಾನಲ್ಲ, ಅಂಗಾಧಿಪತಿ ದೃಢವರ್ಮನ ಕಂಚುಕಿ, ವಯಸ್ಸಾದವನು, ಅಂತಃಪುರದ ಮೇಲ್ವಿಚಾರಕ ಬ್ರಾಹ್ಮಣ, ಅವನು ವೇಷ ಹಾಕಿಕೊಂಡು ಅವನೇ ಮೊದಲು ಪ್ರವೇಶ, ಅವನಲ್ಲೇ ಬಂದು ನಿಂತಿದ್ದಾನಲ್ಲ, ಸರಿಯಾಯಿತು ಅಂತ. ಇದು ನೋಡಿ, ಒಂದು ಪಾತ್ರ ಹೇಗೆ ಬರುತ್ತದೆ ಎನ್ನುವ ಸೂಚನೆಯನ್ನು ಕೊಡುವ ಮೂಲಕ ನಮ್ಮ ಕಾಲದ್ದು ಅದು ಯಾವುದೋ ಒಂದು ಕಾಲಕ್ಕೆ ಹೋಗುವಂಥದ್ದು. ಸಂಸ್ಕೃತದ ಪ್ರಸ್ತಾವನೆಗಳ ಸ್ವಾರಸ್ಯವೇ ಇದು. ವರ್ತಮಾನದಿಂದ ನಾಟಕದ ಕಾಲಕ್ಕೆ ಕೊಂಡೊಯ್ಯತಕ್ಕಂಥ ಒಂದು ಕನೆಕ್ಟಿವಿಟಿ ಬಹಳ ಸೊಗಸಾದದ್ದು. ಹಾಗಾಗಿ ತದ್ಯಾವದಹಂ ಅನಂತರ ಭೂಮಿಕಾಂ ಸಂಪಾದಯಾಮಿ. ಇದಾದ ಮೇಲೆ ಬರೋದು ಯಾವುದು? ಮಹಾರಾಜನ ವೇಷ. ಅದು ಇಲ್ಲಿ ಸೂಚನೆ ಹೀಗಿದೆ ಅಷ್ಟೇ, ವಾಚ್ಯವಾಗಿಲ್ಲ. ಅದು ಹಾಕಿಕೊಂಡು ಬರ್ತೀನಿ ಅಂತ ಹೊರಡ್ತಾನೆ. ಹೀಗೆ ಅದು ಬೇಟನ್ ಕೊಟ್ಟಂತೆ ಒಂದು ಪಾತ್ರ ಇನ್ನೊಂದು ಪಾತ್ರದ ಸೂಚನೆ ಕೊಟ್ಟು ಬರ್ತದೆ. ಆಗ ಕಂಚುಕಿ ಬರ್ತಾನೆ, ಬಂದು ಸಂಕಟ ಪಡ್ತಾನೆ. ರಾಜ್ಞೋ ವಿಪದ್ಬಂಧು ವಿಯೋಗ ದುಃಖಂ ದೇಶಚ್ಯುತಿರ್ ದುರ್ಗಮ ಮಾರ್ಗಖೇದ
ಆಸ್ವಾದ್ಯತೆ ಸ್ಯಾಹ ಕಟುನಿಷ್ಫಲಾಯಾ ಫಲಂ ಮಯೇತ ಚಿರಜೀವಿತಾಯಾ. ಅಯ್ಯೋ, ದೀರ್ಘಕಾಲದ ಬದುಕು ಅನ್ನೋದಕ್ಕಿಂತ ದೊಡ್ಡ ಸಂಕಟ ಇಲ್ಲ. ಅತಿ ದೀರ್ಘೇ ಜೀವಿತೆ ಕೋ ರಮೇತ ಅಂತ ಕಠೋಪನಿಷತ್ತೇ ಹೇಳ್ತಲ್ಲ. ದೀರ್ಘಾಯುಷ್ಯದ ಕಷ್ಟ ಏನಂದರೆ ಇಷ್ಟ ಜನ ವಿಯೋಗ, ಅನೇಕ ಕಷ್ಟ ನಷ್ಟ ದರ್ಶನ. ಇದು ತಪ್ಪು ಅಂಥದ್ದಲ್ಲ ಅಂತ. ಸಂತೋಷದ ಒಳ್ಳೆಯ ಕಾಲವೂ ಇರಬಹುದು, ಆದರೆ ಪ್ರಸಂಗ ಇಲ್ಲಿ ಸಂಪ್ರತಿ ಹೇಳ್ತಕ್ಕಂಥದ್ದಿದ್ದೇನೆ. ಅವನು ಕಂಚುಕಿ ಹೇಳ್ಕೊತಿದ್ದಾನೆ, ನನ್ನ ಒಡೆಯನ ಸಾವು, ಆಮೇಲೆ ಅವನ ರಾಜ್ಯಕ್ಕೆ ಬಂದ ವಿಪತ್ತು, ಎಲ್ಲ ಕುಟುಂಬ ಚಿನ್ನ ಭಿನ್ನವಾದದ್ದು, ನಾನು ದೇಶದಿಂದ ಚ್ಯುತನಾಗಿ ಕಾಡು ಮೇಡಿನ ಮಾರ್ಗದಲ್ಲಿ ಬಂದದ್ದು, ಇದೆಲ್ಲ ಕೂಡ ಈ ಫಲವನ್ನು ಪಡೆದದ್ದು ದೀರ್ಘಾಯುಷ್ಯದ ಕಾರಣ, ಚಿರಜೀವಿತಾಯ ಅಂತಂದುಕೊಳ್ತಾನೆ. ಇದು ಒಂದು ಸಂಪ್ರದಾಯವೂ ಆಗ್ಬಿಡ್ತು. ಕಂಚುಕಿ ಬಂದರೆ ತನ್ನ ಮುಪ್ಪಿನ ಬಗ್ಗೆ ಗೋಳಾಡಬೇಕು ಅಂತ. ಇದು ಕಾಳಿದಾಸನಿಂದ ನಮಗೆ ಆರಂಭವಾಗುತ್ತದೆ. ನೋಡಿ, ಯಾವುದನ್ನು ದೊಡ್ಡವರು ಒಂದು ಮುಖ್ಯವಾದ ಬೇಕಿದ್ದ ಉದ್ದೇಶ ಅಂತ ಮಾಡಿರ್ತಾರೆ, ಮಿಕ್ಕವ್ರಿಗೆ ಅದು ಸಂಪ್ರದಾಯವಾಗುತ್ತದೆ. ಡಾಕ್ಟರ್ ವಿ ರಾಘವನ್ ಅವರ ಅನಾರ್ಕಲಿ ಅಂತ ಒಂದು ನಾಟಕ. ಆ ನಾಟಕದಲ್ಲಿ ಅವರೇ ವಿ ರಾಘವನ್ ಅವರೇ ಸೂತ್ರಧಾರಿಯಾಗಿ ಬರ್ತಾರೆ. ಅವರ ರಂಗ, ಸಂಸ್ಕೃತ ರಂಗ ಅಂತನ್ನುವ ಯಾವ ಇದು ಉಂಟು ಮಂಡಲಿ, ಆ ಮಂಡಲಿ ಕಾರ್ಯದರ್ಶಿನೇ ಅವನ ಸಹಾಯಕನಾಗಿ ಬರ್ತಾನೆ. ಕಸ್ಕೋತ್ರ ಭೋಹ ಕಾರ್ಯದರ್ಶಿ ವಾ ಕೋಪಿ ಅಂತ ಹೇಳ್ಬಿಟ್ಟೇನೆ ಅಲ್ಲಿ ಬರುತ್ತೆ, ಯಾರು ಇದಾರ ಅಂತ. ಅವನು ಬರ್ತಾನೆ, ಆರ್ಯ ಐಮಸ್ಮಿ ಅಂತ. ಆಗ ಈಗ ನಾವು ಅನಾರ್ಕಲಿ ಅನ್ನೋ ನಾಟಕವನ್ನು ಮಾಡಬೇಕಾಗಿದೆ ಅಂತ. ಇದೇನು ಮುಸ್ಲಿಂ ಥೀಮ್ ಆಗಿದೆ, ಅನಾರ್ಕಲಿ ಸಿನಿಮಾ ನೋಡಿದ್ರೆ ಟ್ರ್ಯಾಜಿಡಿ, ನಾವು ಸಂಸ್ಕೃತದಲ್ಲಿ ಟ್ರ್ಯಾಜಿಡಿ ದುರಂತವನ್ನು ತರಬಹುದಾ ಅಂದರೆ ಇಲ್ಲ ನಾವು ಅದನ್ನು ಕಾಮಿಡಿ ಮಾಡ್ತೀವಿ, ಏನು ಚಿಂತೆ ಇಲ್ಲ, ಟ್ರ್ಯಾಜಿ ಕಾಮಿಡಿ ಮಾಡ್ತೀವಿ ಅಂತೆಲ್ಲ ಅಂತಾರೆ. ಆಯ್ತು, ಈ ವಿಷಯಗಳಲ್ಲೆಲ್ಲ ನೀವೇನು ಮಾಡಿದ್ರೆ ಜಗತ್ತದನ್ನು ಪ್ರಮಾಣ ಅಂತ ತೆಗೆದುಕೊಳ್ಳುತ್ತೆ. ಯದ್ಯದ್ ಭವದ್ಭಿಃ ಕ್ರಿಯತೆ ತತ್ತತ್ ಸರ್ವಂ ವಿದ್ವಲ್ಲೋಕ ಪ್ರಮಾಣ ಮಿತಿ ಅನುಮನ್ಯತೆ ಅಂತ. ಅಂದರೆ ವಿದ್ವಾಂಸರ ಲೋಕ ಇದನ್ನು ಒಪ್ಪಿಕೊಳ್ಳುತ್ತದೆ. ರಾಘವನ್ನೋಗ ಆ ಥರ ಶಕ್ತಿ ಇತ್ತು. ಹಾಗೆ ಕಾಳಿದಾಸ ಮಾಡಿದ್ದು ಮಿಕ್ಕವರೊಂದು ಸಂಪ್ರದಾಯವಾಗಿ ಒಪ್ಪಿಕೊಳ್ಳುವಂಥದ್ದು ಉಂಟು. ಹಂಸಧ್ವನಿಗೂ ಗಣಪತಿಗೂ ಏನು ಸಂಬಂಧ ಇಲ್ಲ. ಗಣಪತಿಯ ಹಾಡನ್ನು ಯಾವ ರಾಗದಲ್ಲಿ ಬೇಕಾದ್ರೂ ರಚನೆ ಮಾಡಬಹುದು. ಆದರೆ ಎಲ್ಲಿವರೆಗೂ ಬಂದಿದೆ ಅಂದರೆ ಹಂಸಧ್ವನಿ ರಾಗ ಬಂದುಬಿಟ್ರೆ ಗಣಪತಿ ಪ್ರಾರ್ಥನೆ ಅನ್ನೋ ಮಟ್ಟಕ್ಕೆ ಬಂದಿದೆ. ಅದು ರಾಮಸ್ವಾಮಿ ದೀಕ್ಷಿತರ ರಚನೆ, ಸೃಷ್ಟಿ ಹಂಸಧ್ವನಿ. ಅವರ ಮಗ ಮುತ್ತುಸ್ವಾಮಿ ದೀಕ್ಷಿತರ ರಚನೆ ವಾತಾಪಿ ಗಣಪತಿ ಭಜೆಯ ಪ್ರಭಾವ. ಅಂದರೆ ಒಂದು ರಾಗ ಒಂದು ದೇವತೆಯ ಪ್ರತಿನಿಧಿ ಆಗಿಬಿಡುತ್ತೆ, ಈ ಮಟ್ಟಕ್ಕೆ ಬಂದುಬಿಡುತ್ತೆ. ಹೀಗೆ ಕೆಲವೆಲ್ಲ ಸೆಟ್ ಥಿಂಗ್ಸ್, ಕೆಲವು ಪ್ಯಾಟರ್ನ್ ಅಂತ ಇರುತ್ತಲ್ಲ, ಆ ರೀತಿಯಾದದ್ದನ್ನು ನೋಡ್ಬೋದು. ಹೀಗೆ ಇವನು ಬಂದು ದುಃಖ ಪಡ್ತಾನೆ. ನಾನು ಮೊದಲೇ ಹೇಳಿದಂತೆ ಆ ಕಥಾ ವೃತ್ತಾಂತವನ್ನೆಲ್ಲ ಹೇಳ್ತಾನೆ. ಅಯ್ಯೋ, ನಾನು ದೃಢವರ್ಮನ ಕಂಚುಕಿಯಾಗಿದ್ದವನು, ಅವನಿಗೆ ಈ ಕಷ್ಟ ಬಂತು, ಏನು ಮಾಡೋದು? ಲಬ್ಧರಂಧ್ರೇಣ ಸಹಸಾಗತ್ಯ ಕಲಿಂಗ ಹತಕೇನ ವಿಪತ್ತಿ ರೀದೃಶೀ ಕ್ರಿಯತ. ಲಬ್ಧರಂಧ್ರ ಅಂದರೆ ಹುಳುಕನ್ನು ನೋಡಿಕೊಂಡ ಅಂತ. ರಂಧ್ರಾನ್ವೇಷಣ ದಕ್ಷಾಣಾಂ ದ್ವಿಷತಾಂ ಯಯೌ ಅಂತ ಕಾಳಿದಾಸ ಹೇಳ್ತಾನಲ್ಲ. ರಾಜ ಸತ್ತೋಗ್ಬಿಟ್ಟಾಗ ಹುಳುಕನ್ನು ಹುಡುಕೋರಿಗೆ ರಾಜ್ಯ ಒಂದು ದೊಡ್ಡ ಆಮಿಷವಾಗಿ ಟೆಂಪ್ಟೇಷನ್ ಆಗಿ ಕಾಣಿಸುತ್ತದೆ. ಶತ್ರುಗಳು ಅದನ್ನು ನುಂಗಿ ನೊಣದು ಬಿಡ್ತಾರೆ. ಈ ದೃಷ್ಟಿಯಿಂದ ನೋಡಿದ್ರೆ ಎಚ್ಚರದಲ್ಲಿರಬೇಕು ಅಂತ. ಹಾಗೆ ಲಬ್ಧರಂಧ್ರ, ರಂಧ್ರೋ ಲಬ್ಧ ಏನ ಸಹ ಲಬ್ಧರಂಧ್ರ. ಈ ಸಮಾಸಗಳಿಂದ ಎಷ್ಟು ಸುಂದರವಾದ ಸಂಕ್ಷಿಪ್ತವಾದ ರೂಪ ಸಿದ್ಧಿಯಾಗುತ್ತದೆ ಅಂತ ನೋಡಿದ್ರೆ ಈ ಥರದ್ದು ಎಷ್ಟು, ಇದು ತುಂಬ ಸಾಮಾನ್ಯ ಸಂಸ್ಕೃತದಲ್ಲಿ. ಯಾವ ಭಾಷೆಗೂ ಇದು ಬೇಕಾದದ್ದು. ಒಂದು ಇಡೀ ಕ್ರಿಯೆಯನ್ನು, ಒಂದು ವಾಕ್ಯವನ್ನೇ ವಿಶೇಷಣ ಮಾಡುವುದು ಸಂಸ್ಕೃತದ ಶಕ್ತಿ. ಅದು ಗ್ರೀಕ್ ಲ್ಯಾಟಿನ್ನಲ್ಲಿ ಸ್ವಲ್ಪ ಮಟ್ಟಿಗೆ ಉಂಟು, ಇನ್ನೆಲ್ಲೂ ನಾವು ಕಾಣುವಂಥದ್ದಲ್ಲ. ಕಥಂ ಏಕಾಂತ ನಿಷ್ಠುರಂ ಈದೃಶಂಚ ದೈವಂ ಅಸ್ಮಾಸು. ಏಕಾಂತ ನಿಷ್ಠುರ ಅಂತಂದರೆ ಡಿಟರ್ಮಿನೆಂಟ್ಲಿ ಹಾರ್ಡ್, ಡಿಟರ್ಮಿನೆಂಟ್ಲಿ ಹಾರ್ಶ್. ತೀರ್ಮಾನ ಮಾಡಿಕೊಂಡು ವಿಧಿ ನಮ್ಮ ವಿಷಯದಲ್ಲಿ ಕೆಡುಕಾಗಿದೆಯಲ್ಲ, ಕಠೋರವಾಗಿದೆಯಲ್ಲ ಅಂತ ತೀರ್ಮಾನ ಮಾಡಿಕೊಂಡಾಗಿರೋದು ಏಕಾಂತ ನಿಷ್ಠುರ ಅಂತ. ಏಕಾಂತ ಮಧುರ. ವ್ಯಾಯಾಮದ ಬಗ್ಗೆ ಆಯುರ್ವೇದ ಹೇಳುತ್ತದೆ, ಏಕಾಂತ ನಿರ್ಮಲ ಅಂತ ಹೇಳ್ಬಿಟ್ಟು. ವ್ಯಾಯಾಮ ಆ ರೀತಿಯಾದದ್ದು ಅಂತ. ಹಾಗೆ ಈ ಏಕಾಂತ ನಿರ್ಮಲ, ಏಕಾಂತ ಮನೋಹರ, ಪರಮ ಏಕಾಂತಿಕಿ ಭಕ್ತಿ, ಈ ರೀತಿಯಾದ ಏಕಾಂತ ಶಬ್ದಕ್ಕೆ ಬೇರೆ ಬೇರೆ ಶಬ್ದಗಳ ಜೊತೆಗೆ ಸಮಾಸವಾದರೆ ಒಂದು ಸ್ವಾರಸ್ಯ ಬರುತ್ತದೆ ಅಂತ ಒಳ್ಳೊಳ್ಳೆಯ ವಾಕ್ಯ ರಚನೆಯನ್ನು ಮಾಡ್ತಾನೆ. ಆಮೇಲೆ ಅಂದ್ಕೋತಾನೆ, ಮಯಾ ತಾದೃಶಾದಪಿ ಪ್ರಳಯಕಾಲ ದಾರುಣ ಅವಸ್ಕಂದ ಸಂಭ್ರಮಾತ್ ಅಪವಾಹ್ಯ. ಅವಸ್ಕಂದ ಅಂತಂದರೆ ಅಟ್ಯಾಕ್, ವ್ಯಾಂಕ್ವಿಶ್ಡ್ ಅಂತ ಆ ಅರ್ಥ. ಅದೆಲ್ಲ ಒದ್ದಾಟಗಳ ಮಧ್ಯದಲ್ಲೂ ಹೇಗೋ ನಾನು ದೃಢವರ್ಮನ ಪುತ್ರಿಯನ್ನು ಕಾಪಾಡಿಕೊಂಡು ಬಂದೆ. ಈಗ ಆಯಿತು, ಕಟ್ಟ ಕಡೆಗೆ ಆ ವಿಂಧ್ಯಕೇತುವು ಸತ್ತೋದ. ಕೌಶಾಂಬಿಯಿಂದ ಬಂದಂತಹ ಆ ಸೇನಾಪತಿಗಳು ಏನು ಮಾಡಿದ್ರೋ, ಎಲ್ಲಿ ಹೋದರೋ ಗೊತ್ತಿಲ್ಲ.
ನಮ್ಮ ಹುಡುಗಿ ಕಾಣಿಸಿಕೊಳ್ಳದೇ ಇಲ್ಲ, ಏನಾಗುತ್ತದೆ ಗೊತ್ತಾಗ್ತಾ ಇಲ್ಲ, ಹೀಗಾಗಿ ನನ್ನ ಚಿಂತೆಯಾಗಿದೆ ಅಂತನ್ನುವ ಮಾತುಗಳನ್ನು ಅವನು ಹೇಳ್ಕೊಳ್ತಾ ಬರ್ತಾನೆ. ಕಿಮಿವ ಹಿ ರಾಜಪುತ್ರ್ಯ ವಿನಾ ತತ್ರ ಗತ್ವ ಕಥಯಿಷ್ಯಾಮಿ. ಇವನಿಗಿದ್ದ ಆಲೋಚನೆ, ಈ ದೃಢವರ್ಮ ಕಳಿಂಗ ದೇಶದ ಮಹಾರಾಜನಿಂದ ಸಾಯಿಸಲ್ಪಟ್ಟಾಗ ಹೇಗಾದರೂ ಮಾಡಿ ತಾನು ಈ ರಾಜಕುಮಾರಿಯನ್ನು ವತ್ಸರಾಜನ ಹತ್ರಕ್ಕೆ ಕರ್ಕೊಂಡು ಹೋಗಿ ಅವನಿಗೆ ಮದುವೆ ಮಾಡಿಸ್ಬಿಟ್ರೆ ಒಂದು ಅನುಕೂಲವಾಗುತ್ತದೆ ಅಂತ. ಆ ದಾರಿಯಲ್ಲಿದ್ದಾಗ ಈ ಎಲ್ಲ ಅತಂತ್ರವಾಯಿತು ಅಂತ ಚಿಂತೆ ಮಾಡ್ಕೊಂಡು ಬರ್ತಾನೆ. ಹಾಗೆ ಬರ್ತಾ ಅಹೋ ಅತಿ ದಾರುಣತಾ ಶರದಾ ತಪಸ್ಯ, ಈ ಶರತ್ಕಾಲದ ಸೂರ್ಯ ತುಂಬ ತೀಕ್ಷ್ಣವಾಗಿದ್ದಾನೆ ಅಂತ. ಕಾಳಿದಾಸ ಭಾಸಾದಿಗಳಲ್ಲಿ ಕೂಡ ಶರತ್ಕಾಲದ ಬೇಸಿಗೆಯ ಉಲ್ಲೇಖ ಅಂದರೆ ಬೇಗೆಯ ಉಲ್ಲೇಖ ಬರುತ್ತದೆ. ಅದರೊಳಗೂ ಸ್ವಪ್ನವಾಸವ ದತ್ತದಲ್ಲಿ 4ನೇ ಅಂಕದಲ್ಲಿ ಈ ಶರತ್ಕಾಲದ ಸೂರ್ಯನ ಕಿರಣಗಳಲ್ಲಿ ಬಿಸಿಯಾದ ಒಂದು ಅಂತಃಪುರದ ಉದ್ಯಾನದ ಶಿಲಾಫಲಕದ ಉಲ್ಲೇಖವೂ ಬರುತ್ತೆ. ಅದರ ಮೇಲೆ ವಿದೂಷಕ ಕೂತ್ಕೊಂಡು ಸುಟ್ಟೋಗ್ಬಿಡ್ತು ತನ್ನ ಆಸನ ಅಂತ ಒದ್ದಾಡ್ತಾನೆ. ರಂಗಪ್ರಯೋಗ ನಾವು ಮಾಡಿಸಿದ್ದಾಗ ವಿದೂಷಕರ ಚೇಷ್ಟೆಗಳೆಲ್ಲ ತುಂಬ ಚೆನ್ನಾಗಿತ್ತು. ಶರದಾ ತಪ ಆ ರೀತಿಯಾದದ್ದು. ಮಳೆಗಾಲ ಮುಗಿದು ಶರತ್ಕಾಲ ಬಂದಿದೆ ಅಂತಾದರೆ ಮಳೆ ಮೋಡಗಳು ಹೋಗಿದ್ದರಿಂದ ಸೂರ್ಯ ಚೆನ್ನಾಗಿ ಪ್ರಜ್ವಲಿಸ್ತಾ ಇದ್ದಾನೆ ಅಂತ ಇಲ್ಲಿ ಆ ಕಾಲ ಸೂಚನೆ ಬರುತ್ತದೆ. ಸಂಸ್ಕೃತ ನಾಟಕಗಳಲ್ಲಿ ಕಾಲ ಸೂಚನೆ ತನ್ನಂತೆ ತಾನೇ ಬರುತ್ತದೆ. ಇದು ಶರತ್ಕಾಲ ಅಂತ. 1 ವರ್ಷ ಆಗುತ್ತದೆ ಇಡೀ ನಾಟಕದ ರಚನೆಯ ನಾಟಕದ ಘಟನಾವಳಿಗಳ ಅವಧಿ. 4ನೇ ಅಂಕಕ್ಕೆ ಬರೋಷ್ಟೊತ್ತಿಗೆ 1 ವರ್ಷ ಆಗಿರುತ್ತದೆ, ಶರತ್ಕಾಲ ಬಂದಿರುತ್ತದೆ ಅಂತ ಸೂಚನೆ. ಮತ್ತೆ ನೋಡಿ ಅದಕ್ಕೆಷ್ಟು ಚೆನ್ನಾಗಿ ಕಾಲಕ್ಕೆ ಹೊಂದಿಸಿಕೊಂಡಿದ್ದಾರೆ ಅಂದರೆ, ಮುಂದೆ ಬರುತ್ತದೆ ಇವಳು ಕಮಲವನ್ನು ಕಿತ್ಕೊಂಡು ಬರೋಕ್ಕೆ ಅಂತ ಸರೋವರಕ್ಕೆ ಹೋಗ್ತಾಳೆ ಅಂತ. ಕಮಲಗಳು ಅರಳುವ ಕಾಲ ಅಂತಂದರೆ ಶರತ್ಕಾಲದಲ್ಲಿಯೇ. ಹಾಗೆ ಆ ಕಂಟಿನ್ಯೂಟಿ, ಆ ಸೀಕ್ವೆನ್ಸು ಇವನ್ನೆಲ್ಲ ಬಹಳ ಚೆನ್ನಾಗಿ ಒಪ್ಪಿಕೊಂಡಿದ್ದಾರೆ ಅಂತ ಗೊತ್ತಾಗುತ್ತದೆ. ಈ ತೀಕ್ಷ್ಣವಾದ ಶರತ್ಕಾಲದ ಸೂರ್ಯ ಕಿರಣಗಳ ಬೇಗೆ ಕಷ್ಟವಾಗಿದೆ. ಏನು ಮಾಡೋದು? ಘನಬಂಧನ ಮುಕ್ತೋಯಂ ಕನ್ಯಾಗ್ರಹಣಾತ್ ಪರಂ ತುಲಾಂ ಪ್ರಾಪ್ಯ ರವಿರಧಿಗತ ಸ್ವಧಾಮ ಪ್ರತಪತಿ ಖಲು ವತ್ಸರಾಜ ಇವ. ಒಳ್ಳೆ ಶ್ಲೇಷ ಉಂಟು ಇಲ್ಲಿ. ಸೂರ್ಯ ಹೇಗಿದ್ದಾನೆ ಅಂತಂದರೆ, ಕನ್ಯಾಗ್ರಹಣಾತ್ ಪರಂ ತುಲಾಂ ಪ್ರಾಪ್ಯ ಘನಬಂಧನ ಮುಕ್ತ. ಘನಬಂಧನ, ತೀವ್ರವಾದ ಬಂಧನದಿಂದ ಮುಕ್ತನಾಗಿದ್ದಾನೆ. ಇನ್ನೊಂದು ಘನ ಅಂದರೆ ಮೋಡ. ಮೋಡಗಳ ಬಂಧನದಿಂದ ಸೂರ್ಯ ಮುಕ್ತನಾಗಿದ್ದಾನೆ, ಮಳೆಗಾಲ ಹೋಗಿದೆ. ಕನ್ಯಾಗ್ರಹಣಾತ್ ಅಂದರೆ ಕನ್ಯಾಮಾಸ ಆದ ಮೇಲೆ ತುಲಾಮಾಸ ಬರುತ್ತದೆ. ನೀವು ನೋಡಿ, ತುಲಾ ಎಲ್ಲಿದೆ? ಮೇಷಕ್ಕೆ ಸಮಸಪ್ತಕದಲ್ಲಿದೆ. ಮೇಷ ಸಂಕ್ರಮಣದಲ್ಲಿ ವಸಂತ ಋತು ಬಂದರೆ ತುಲಾ ಸಂಕ್ರಮಣದಲ್ಲಿ ಶರದ್ ಋತು ಬರುತ್ತದೆ. ಕನ್ಯಾನ ದಾಟಿ ಅಂದರೆ ಕನ್ಯಾಗ್ರಹಣಾತ್, ಕನ್ಯೆಯನ್ನು ಸ್ವೀಕಾರ ಮಾಡಿ ತುಲಾಂ ಪ್ರಾಪ್ಯ, ತುಲಾ ರಾಶಿಗೆ ಬಂದು ಅಂತ ಇದು ಕಾಲವನ್ನು ತೋರಿಸುವಂತೆ. ಈ ಉದಯನ ವತ್ಸರಾಜನ ವೃತ್ತಾಂತವೂ ಇದೆ ಇಲ್ಲಿ. ಅದೇನು? ರವಿ ಅಧಿಗತ ಸ್ವಧಾಮ, ಸೂರ್ಯನಿಗೆ ಮೋಡ ಗೀಡ ಎಲ್ಲ ಹೋಗಿದ್ದಂಥ ಒಂದು ಒಳ್ಳೆಯ ಪ್ರಕಾಶಮಾನವಾದ ಸ್ಥಿರ ಸ್ಥಾನ ಸಿಕ್ತು ಅಂತ. ಪ್ರತಪತಿ, ತೀಕ್ಷ್ಣವಾಗಿದ್ದಾನೆ. ಇಲ್ಲಿ ವತ್ಸರಾಜ ವಿಂಧ್ಯಕೇತುವನ್ನು ಕೊಲಿಸಿಬಿಟ್ಟಿದ್ದಾನೆ. ಯಾಕೆ ಕೊಲಿಸ್ತ ಅಂತ ಗೊತ್ತಿಲ್ಲ. ನಮ್ಮ ಹುಡುಗಿ ಅಲ್ಲಿದ್ದಳು, ನಮಗೆ ಅನ್ಯಾಯವಾಯಿತು. ವತ್ಸರಾಜ ಇದು ತಿಳಿದು ಮಾಡಿದ್ನೋ ತಿಳಿಯದೇ ಮಾಡಿದ್ನೋ ಗೊತ್ತಿಲ್ಲ. ಇವನಿಗೆ ಮೊದಲು ಏನಾಗಿತ್ತು? ಬಂಧನದಲ್ಲಿದ್ದ. ಪ್ರದ್ಯೋತ ಚಂಡಮಹಾಸೇನ ಸೆರೆಯಲ್ಲಿಟ್ಟಿದ್ದ. ಆ ಸೆರೆಯಲ್ಲಿದ್ದಾಗಲೇ ಅವನ ಮಗಳು ವಾಸವದತ್ತೆಗೆ ಸಂಗೀತ ಪಾಠ ಹೇಳ್ದ. ಹಾಗಾಗಿ ಘನಬಂಧನ ಮುಕ್ತ, ಆ ಸೆರೆಯಲ್ಲಿದ್ದೇ ತನ್ನ ಮಂತ್ರಿ ಯೋಗಂದ್ರಾಯಣ ಮೂಲಕವಾಗಿ ಬಂಧವನ್ನು ಮೋಚನ ಮಾಡಿಸಿಕೊಂಡು ಕನ್ಯಾಗ್ರಹಣಾತ್ ಅಂದರೆ ಕನ್ಯೆಯಾದಂಥ ವಾಸವದತ್ತೆಯನ್ನು ಪಡೆದುಕೊಂಡು ಪರಂ ತುಲಾಂ ಪ್ರಾಪ್ಯ ವಿಶೇಷವಾದ ಸ್ಥಾನವನ್ನು ಅಂದರೆ ಎಲ್ಲರ ಜೊತೆಗೂ ಹೋಲಿಸಲ್ಪಡುವಂಥ ಮಹಾರಾಜತ್ವವನ್ನು ಪಡೆದು ಅಧಿಗತ ಸ್ವಧಾಮ ರವಿರಿವ ಸ್ಥಾನಕ್ಕೆ ಬಂದ ಸೂರ್ಯನಂತೆ ಪ್ರತಪತಿ, ನಮಗೆ ತೊಂದರೆ ಮಾಡ್ತಿದ್ದಾನಲ್ಲ ವತ್ಸರಾಜ ಅನ್ನುವ ಅರ್ಥ. ವತ್ಸರಾಜನಂತೆ ತೀವ್ರವಾಗಿ ತೀಕ್ಷ್ಣವಾಗಿ ಬಿಟ್ಟಿದ್ದಾನೆ ಅಂತ ಈ ಶ್ಲೇಷದ ಸೊಗಸಾದ ಪದ್ಯದಿಂದಾಗಿ ಅವನು ನಮಗೆ ಕಥೆಯ ಹಿನ್ನೆಲೆ ಹೇಳಿದ್ದಾನೆ. ಸಂಸ್ಕೃತ ನಾಟಕಗಳಲ್ಲಿ, ಗ್ರೀಕ್ ನಾಟಕಗಳಲ್ಲಿ, ಶೇಕ್ಸ್ಪಿಯರಿಯನ್ ಪ್ಲೇಸ್ ಇವೆಲ್ಲದರೊಳಗೂ ಪ್ರೇಕ್ಷಕ ಸರ್ವಜ್ಞ ಸಾರ್ವಭೌಮ. ಅವನಿಗೆ ಗೊತ್ತಿಲ್ಲದೆ ಏನೂ ಆಗೋಲ್ಲ. ಅದರಿಂದ ಅವನು ನೆಮ್ಮದಿಯಾಗಿ ಆರಾಮಕ್ಕೆ ತುದಿನಲ್ಲಿ ಮೆಟ್ಟಂಗಾಲಿಟ್ಟುಕೊಂಡು ವಾಟ್ ನೆಕ್ಸ್ಟ್ ಅಂತ ಒದ್ದಾಡಬೇಕಾಗಿಲ್ಲ, ಹೌ ನೆಕ್ಸ್ಟ್ ಅಂತ ನೋಡಬೇಕಾಗಿದೆ ಅಷ್ಟೇ. ಇದು ರಾಸಿಕ್ಯಕ್ಕೆ ಒಳ್ಳೆಯ ಅವಕಾಶ. ಎರಡರೊಳಗೂ ಒಂದು ಸೊಗಸಿದೆ, ಕೌತುಕಕಾರಿಯಾದದ್ದು. ಆದರೆ ವಾಟ್ ನೆಕ್ಸ್ಟ್ ಅನ್ನೋದು ಒಂದು ರೀಡಿಂಗಿಗೆ ಹೊರಟೋಗ್ಬಿಡುತ್ತೆ. ಹೌ ನೆಕ್ಸ್ಟ್ ಅನ್ನೋದು ಮಾತ್ರ ಮತ್ತೆ ಮತ್ತೆ ಉಳಿಯುತ್ತದೆ. ಚರ್ವಣಾಭ್ಯಾಸಕ್ಕೆ ಬೇಕಾಗಿರ್ತಕ್ಕಂಥದ್ದು ಈ ಸಸ್ಪೆನ್ಸ್ ಅಲ್ಲ. ಅದರಿಂದಲೇ ಒಳ್ಳೆ ಉತ್ಕಟವಾದ ಸಸ್ಪೆನ್ಸ್ನ ಬರವಣಿಗೆ, ಶರ್ಲಾಕ್ ಹೋಮ್ಸ್ ಕಥೆಗಳಂಥವು ಎಷ್ಟು ಬಾರಿ ಓದಿದ್ರೂ ಸ್ವಾರಸ್ಯ ಉಳಿಯೋದಕ್ಕೆ ಕಾರಣ ಅಲ್ಲಿ ರಚನಾ ಸ್ವಾರಸ್ಯ, ಬರೀ ತಂತ್ರ ಸ್ವಾರಸ್ಯ ಅಲ್ಲ.
ಅಂದರೆ ಓದುಗರಿಂದ ನೋಡುಗರಿಂದ ಕೆಲವು ವಿಷಯಗಳನ್ನು ಮುಚ್ಚಿಟ್ಟು ಆಮೇಲೆ ಕಡೆಗೆ ಸಸ್ಪೆನ್ಸನ್ನು ಬ್ರೇಕ್ ಮಾಡ್ತಕ್ಕಂಥ ಅದರೊಳಗೆ ಏನೋ ಅಂಥ ದೊಡ್ಡತನ ಇಲ್ಲ. ಡೇಟಾ ಆನ್ ಹ್ಯಾಂಡ್ ಇರಬೇಕು ಅವರಿಗೆ. ಶರ್ಲಾಕ್ ಹೋಮ್ಸ್ ಆಗ ಮಾಡ್ತಾನೆ. ಅಂದರೆ ಆರ್ಥರ್ ಕಾನನ್ ಡಾಯಲ್ ಶರ್ಲಾಕ್ ಹೋಮ್ಸ್ ಕಥೆಗಳಲ್ಲಿ ಎಲ್ಲ ವಿವರಗಳು ನಮ್ಮ ಮುಂದೆ ಇರುತ್ತೆ. ಅವನು ಬಾಯಿ ಬಿಟ್ಟು ಹೇಳೋವರೆಗೂ ನಮಗೆ ಇದಮಿತ್ತಮ್ ಅಂತ ಗೊತ್ತಾಗೋಲ್ಲ. ಈ ರೀತಿಯಾದ ಸ್ವಾರಸ್ಯ. ಹಾಗೆಯೇ ಇಲ್ಲಿ ಕೂಡ ಪ್ರತಿಯೊಂದು ವಿವರಗಳು ಇರುತ್ತವೆ. ಅರೆ ಹೇಗೆ ಅಂತ ಅನ್ನೋದನ್ನು ನಾವು ನೋಡಬೇಕು. ಇದಿಷ್ಟನ್ನ ಕಂಚುಕಿಯ ಬಾಯಿಂದ ಹೇಳಿಸ್ತಾನೆ. ಆಮೇಲೆ ಪ್ರಧಾನವಾದ ಅಂಕ ಬರುತ್ತದೆ. ಅಲ್ಲಿ ರಾಜ ಪ್ರವೇಶ ಮಾಡ್ತಾನೆ. ಅವನು ಅಂದುಕೊಳ್ತಾ ಇದ್ದಾನೆ, ತಾನು ಪ್ರದ್ಯೋತನ ಸರಿಯಲ್ಲಿದ್ದೆ, ವಾಸವದತ್ತೆ ಸಿಕ್ಕಿದಳು, ಹೀಗೆಲ್ಲ ಚೆನ್ನಾಗಿ ಅನುಕೂಲವಾಯಿತು, ಮತ್ತು ಪದ್ಮಾವತಿಯನ್ನು ಮದುವೆಯಾಗಿದ್ದು ಅದರ ಉಲ್ಲೇಖ ಇಲ್ಲಿಲ್ಲ. ಆದರೆ ಅವೆಲ್ಲ ಒಟ್ಟಿನಲ್ಲಿ ಅವನಿಗೆ ರಾಜ್ಯ ಸಿಕ್ಕಿದೆ ಅಂತ. ಭೃತ್ಯಾನಾಂ ಅವಿಕಾರಿತ ಪರಿಗತ ದೃಷ್ಟಾಚ ದೃಷ್ಟಾ ಮತಿರ್ಮಂತ್ರಿಣಾಂ ಮಿತ್ರಾಣ್ಯಪ್ಯುಪಲಕ್ಷಿತಾನಿ ವಿದಿತಃ ಪೌರಾನುರಾಗೋಧಿಕಂ ನಿರ್ವ್ಯೂಢ ರಣಸಾಹಸ ವ್ಯಸನಿತಾ ಸ್ತ್ರೀರಕ್ತಮಾಸಾದಿತಂ ನಿರ್ವ್ಯಾಜಾದಿವ ಧರ್ಮತಃ ಕಿಮಿಹನ ಪ್ರಾಪ್ತಂ ಮಯಾ ಬಂಧನಾತ್. ಅವನು ಬಂಧನದಿಂದ ತಾನು ಪಡೆದ ಏನೇನೆಲ್ಲ ಪ್ರಯೋಜನ ಇದೆ ಅದನ್ನು ಹೇಳ್ಕೊತಿದ್ದಾನೆ. ಇದು ತುಂಬ ಬೋಧಪ್ರದವಾದ ಶ್ಲೋಕ. ಕಷ್ಟ ಬಂದಾಗ ನಾವು ಹೇಗೆ ಕಷ್ಟದ ಪ್ರಯೋಜನವನ್ನು ಪಡೆಯಬೇಕು ಅಂತ. ಅವನು ಸರಿಯಲ್ಲಿದ್ದರಿಂದ ಅವನಿಗೇನು ಗೊತ್ತಾಯಿತು? ಭೃತ್ಯಾನಾಂ ಅವಿಕಾರಿತ. ತನ್ನವರು ತನಗೆಷ್ಟು ಪ್ರಾಮಾಣಿಕರಾಗಿದ್ದಾರೆ, ತನಗೆಷ್ಟು ವಿಧೇಯರಾಗಿದ್ದಾರೆ ಅನ್ನೋದು ಗೊತ್ತಾಯಿತು. ನಮಗೆ ಯಾವತ್ತೂ ನಮ್ಮವರ ಆತ್ಮೀಯತೆ ಗೊತ್ತಾಗೋದು ಆಗಲೇ. ಸೌಹಾರ್ದ ಸ್ವರ್ಣರೇಖಾಣಾಂ ಉಚ್ಚಾವಚ ಬಿದಾಜುಷಾಂ ಪರೋಕ್ಷಮಿತಿ ಕೋಪ್ಯಸ್ತಿ ಪರೀಕ್ಷಾ ನಿಕಷೋಪಲಹ ಅಂತ ಒಂದು ಸುಭಾಷಿತ ಇದೆ. ಸ್ನೇಹ ಸೌಹಾರ್ದ ಅನ್ನುವಂತಹ ಬಂಗಾರವನ್ನು ಇಡುವ ಹೊರಗಲ್ ಯಾವುದು ಅಂದರೆ ಪರೋಕ್ಷ. ಇನ್ ಅವರ್ ಆಬ್ಸೆನ್ಸ್ ಅವರು ಹೇಗೆ ನಡ್ಕೋತಾರೆ ಅಂತ. ಮಿತ್ರ ಸ್ವಜನ ಬಂಧೂನಾಂ ವಿಪತ್ ಪರಿಶೀಲನಂ ಅಂತ. ಮಿತ್ರ ಸ್ವಜನ ಬಂಧುಗಳಿಗೆ ವಿಪತ್ತಿ ಪರಿಶೀಲನಂ, ವಿಪತ್ತಿಯೇ ಅವ್ರನ್ನ ಅಳೀತಕ್ಕಂಥದ್ದು. ಕಷ್ಟ ಬಂದಾಗ ಅವ್ರು ಹೇಗೆ ನಡ್ಕೋತಾರೆ ಅಂತ. ಹಾಗಾಗಿ ನನಗೆ ಗೊತ್ತಾಯಿತು. ದೃಷ್ಟಾ ಮತಿರ್ಮಂತ್ರಿಣ, ಮಂತ್ರಿಗಳ ಬುದ್ಧಿ ಡಿಸಿಷನ್ ಮೇಕರ್ ಆಗಿ ತಾನಿಲ್ಲದೆ ಇದ್ದಾಗ ಹೌ ದೇ ಮೇಕ್ ದಿ ಡಿಸಿಷನ್ಸ್. ತೀರ್ಮಾನ ಹೇಗೆ ತಗೋತಾರೆ, ಸ್ಟ್ರಾಟಜಿ ಹೇಗೆ ಮಾಡ್ತಾರೆ, ಕೊನೆಗೆ ಏನು ಮಾಡಿದ್ರು ಅನಿಷ್ಟಕ್ಕೆಲ್ಲ ಶರೀಶ್ವರನೇ ಗುರಿ ಅಂತ ಲೀಡರ್ ಹ್ಯಾಸ್ ಟು ಟೇಕ್ ದಿ ಬ್ಲೇಮ್ ಆರ್ ದಿ ಗೇಮ್ ವಿಚ್ ಈಸ್ ಒನ್. ಎಲ್ಲ ಅವನೇ. ಆದರೆ ಅವನಿಲ್ಲದೆ ಇದ್ದಾಗ ಮಿಕ್ಕವರು ಸ್ವತಂತ್ರಿಸಿ ಮಾಡುವಾಗ ಅವರ ಬುದ್ಧಿಮತ್ತೆ 10 ಪಟ್ಟು ಚೆನ್ನಾಗಿರಬೇಕು. ಅದು ಗೊತ್ತಾಯಿತು. ದೃಷ್ಟಾ ಮತಿರ್ಮಂತ್ರಿಣ. ಮತ್ತು ಮಿತ್ರಾಣಿ ಅಪಿ ಉಪಲಕ್ಷಿತಾನಿ, ಒಳ್ಳೆಯ ಸ್ನೇಹಿತರ ಸ್ನೇಹದ ಬಗೆ ಹೇಗೆ ಅಂತ ಗೊತ್ತಾಯಿತು. ವಿದಿತಃ ಪೌರಾನುರಾಗೋಧಿಕಂ, ತನ್ನ ಪ್ರಜೆಗಳ ಪ್ರೀತಿ ಎಂಥದ್ದು ಅಂತ ಗೊತ್ತಾಯಿತು. ಅಯ್ಯೋ ಹಾಳಾದ ಈ ರಾಜ ಹೋದ ಸೆರೆಯಲ್ಲಿ, ಇನ್ನು ನೆಮ್ಮದಿ ಆಯಿತು, ಯಾವುದೋ ಶತ್ರುರಾಜ ಬಂದು ಆಳ್ತಾನಂತೆ, ನಮಗೇನು, ರಾಮ ಇದ್ರೆ ಏನು, ರಾವಣ ಇದ್ರೆ ಏನು, ರಾಗಿ ಬೀಸೋದು ತಪ್ಪಲಿಲ್ಲ ಅಂತ ಆಗದೆ ನಮ್ಮ ಒಡೆಯ ಅನ್ನುವ ಪ್ರೀತಿ ಇತ್ತಲ್ಲ, ಇದು ಬಹಳ ಮುಖ್ಯ. ನಮಗೆ ಕಟ್ಟಕಡೆಯಲ್ಲಿ ಗೊತ್ತಾಗೋದು ಅದೇನೆ. ಸಾಮಾನ್ಯ ಜನರಿಗೆ ಏನು ಪರಿಣಾಮ ಆಯಿತು ಅಂತಕ್ಕಂಥದ್ದು. ರಾಮ ಕಾಡಿಗೆ ಹೊರಟಾಗ ವಾಜಪೇಯಿಗಳು, ಸೋಮಯಾಜಿಗಳು ಎಲ್ಲರೂ ಕೂಡ ತಮ್ಮ ತ್ರೇತಾಗ್ನಿಗಳನ್ನು ಕುಂಡಗಳಲ್ಲಿಟ್ಟುಕೊಂಡು ಕಾವಡಿಗಳಲ್ಲಿ ಹೊತ್ತುಕೊಂಡು ಹೊರಟರು ಅಂತ ವಾಲ್ಮೀಕಿಗಳು ಬರೀತಾರೆ. ಅಂದರೆ ಆಂದೆರೋ ನಕಾರ್ಡ್ ಅಂತೀವಲ್ಲ, ಅವರು ತಮ್ಮ ಇಚ್ಛೆಯಂತೆ ಹರತಾಳ ಮಾಡ್ತಾರೆ. ತಾಳ ಅಂದರೆ ಬೀಗ, ಬೀಗವನ್ನು ಹರತಾಳ ಮಾಡೋದು, ಬೀಗ ತೆಗೆಯೋದು ಅಂತ ಅರ್ಥನ, ಬೀಗ ಹಾಕೋದು ಅಂತಲೋ. ಹರಂತಿ ತಾಲಾಹ ಅಂತ, ತಾಡ ತಾಲ ಬೀಗ ಹಾಕ್ತಕ್ಕಂಥದ್ದು. ಹರತಾಲ್ ಅಂತಂದರೆ ಬೀಗ ಹಾಕುವಂಥದ್ದು ಅಂತ. ಹೃತ್ವಾ ತತ್ ಸ್ಥಾಪಯಂತಿ ತಾಲಂ ಅಂತ, ಎಲ್ಲೋ ಹುಡುಕಿ ಬೀಗವನ್ನು ಹಾಕ್ತಾರೆ ಅಂತ. ಆ ರೀತಿಯಾದಿ ಹಾಗೆ ಮಾಡ್ತಾರೆ. ಮತ್ತು ಯಾರೂ ಕೂಡ ಅವತ್ತು ಸುಖ ಪಡಲಿಲ್ಲ, ನೆಮ್ಮದಿ ಪಡಲಿಲ್ಲ. ಚೊಚ್ಚಲು ಮಗುವನ್ನು ಹೆತ್ತಂಥ ತಾಯಿ ಅವತ್ತು ಸಂತೋಷ ಪಡಲಿಲ್ಲ ಅಂತ ಬರುತ್ತೆ. ಎಂಡಮೂರಿ ವೀರೇಂದ್ರನಾಥ್ ಅವರು ಒಂದು ಕಥೆಯನ್ನೇ ತುಂಬ ಸುಂದರವಾಗಿ ಬರೆದಿದ್ದಾರೆ ತೆಲುಗುನಲ್ಲಿ. ರಾಮ ಕಾಡಿಗೆ ಹೋಗಿದ್ದ ದಿವಸವೇ ಹುಟ್ಟಿರ್ತಾನೆ ಒಬ್ಬ ಹುಡುಗ. ಅವನು ನೀವು ನಷ್ಟ ಜಾತಕ, ಕೆಟ್ಟ ಜಾತಕದವನು ಅಂತ ಎಲ್ಲ ಬೈತಿರ್ತಾರೆ. ಅವನು ರಾಮ ಬರುವಾಗ 14 ವರ್ಷ ಆದಮೇಲೆ ಮೊದಲು ರಾಮ ಬರೋ ಸುದ್ದಿ ನಾನೇ ತಲುಪಿಸಬೇಕು ಅಂತ ಅಂದುಕೊಂಡು ಅವನೇನೇನೋ ಪ್ರಯತ್ನ ಮಾಡ್ತಾನೆ. ಹಾಗೆ ಒಂದು ಕಾಲ್ಪನಿಕವಾದ ಕಥೆಯನ್ನು ಬರೆದಿದ್ದಾರೆ. ರಾಮನ ಗೂಢಚಾರರಲ್ಲಿ ಒಬ್ಬನಾದಂಥ ಭದ್ರ ಅಂತ ಇದ್ದ ಅಂತ ರಾಮಾಯಣದಲ್ಲಿ ಬರ್ತಲ್ಲ, ಅವನ ಮೊಮ್ಮಗ ಈ ಹುಡುಗ ಅಂತ, ಅವನ ಹೆಸರು ಭದ್ರ ಅಂತ ಇಟ್ಟಿರ್ತಾರೆ ಅಂತ. ತುಂಬ ಸುಂದರವಾದ ರಮಣೀಯವಾದ ನಿರ್ವಾಹ ಅದು. ಹೀಗೆ ಪೌರಾನುರಾಗ ನಮಗೆ ಗೊತ್ತಾಗುವುದು ಕಷ್ಟ ಬಂದಾಗಲೇ. ನಿರ್ವ್ಯೂಢ ರಣಸಾಹಸ ವ್ಯಸನಿತ. ಮತ್ತು ಕಷ್ಟ ಬರದೇ ಇದ್ದಾಗ ಯುದ್ಧ ಇರೋದಿಲ್ಲ. ನಮಗೆ ಯಾವ ತರಹ ಆ್ಯಂಟಿಬಾಡೀಸ್ ಬಂದು ದೇಹದಲ್ಲಿ ಕೆರಳಿ ನಿಲ್ಲುತ್ತವೆ ಯಾವುದಾದ್ರು ವೈರಸ್ ಅಟ್ಯಾಕ್ ಆದಾಗ ಅಂತ, ಅಥವಾ ಏನಾದ್ರು ತೊಂದರೆ ಬಂದಾಗ ಆಡ್ರಿಲಿನ್ ಹೇಗೆ ಪಂಪ್ ಆಗುತ್ತೆ ಅಂತ ನೋಡಿದ್ದೀವಲ್ಲ, ರಿಫ್ಲೆಕ್ಸ್ ಆ್ಯಕ್ಷನ್ ಹೇಗಿರುತ್ತದೆ, ಪರಾವರ್ತಿತ ಪ್ರತಿಕ್ರಿಯೆ,
ಇದೆಲ್ಲ ಕೂಡ ನಮಗೆ ಬರ್ತಕ್ಕಂಥದ್ದು ಹಾಗೆ. ಈಗೆಲ್ಲ ಎಷ್ಟೋ ಬಾರಿ ಮಾಡ್ತಾನೆ ಇರ್ತಾರಲ್ಲ, ಮಾರ್ಕ್ ಶೋಸ್ ಅಂತೆಲ್ಲ ಮಾಡ್ತಾ ಇರ್ತಾರಲ್ಲ, ಅದು ಫೈರ್ ಎಕ್ಸ್ಟಿಂಗ್ವಿಷಿಂಗ್ ಇದಿರ್ಬೋದು ಅಥವಾ ಕಮಾಂಡೋಸ್ದಿರ್ಬೋದು. ಕಾರಣ ನಿರಂತರವಾಗಿ ಜಾಗರೂಕವಾಗಿರಬೇಕು, ಬುದ್ಧಿ ಪಾಠವ ಅನ್ನುವುದಿರಬೇಕು ಅಂತ. ಅಲ್ಲಿಗೆ ಹೋದ ಮೇಲೆ ಮಾಡ್ತೀವಿ ಅಂತಲ್ಲ, ನಿರಂತರವಾಗಿ ಸಜ್ಜಾಗಿರಬೇಕು. ಇಲ್ಲದೇ ಇದ್ದರೆ ಸಾಧ್ಯವಾಗುವಂಥದ್ದಲ್ಲ. ಹಾಗೆ ಸ್ತ್ರೀರತ್ನ ಮಾಸಾದಿತಂ, ಒಳ್ಳೆಯ ಹೆಂಡತಿ ಸಿಕ್ಕಿದಳು. ಮನುವೇ ಹೇಳ್ತಾರೆ ಸ್ತ್ರೀರತ್ನಂ ದುಷ್ಕುಲಾದಪಿ ಅಂತ. ಒಳ್ಳೆಯ ಕುಲದಿಂದ ಒಳ್ಳೆಯ ಹೆಣ್ಣು ಬಂದರೆ ಇನ್ನು ಬೇಡ ಅಂತಾರೆ. ಕುಲ ಅಂದರೆ ಇಲ್ಲಿ ಕುಟುಂಬ ಅನ್ನುವ ಅರ್ಥ. ನವ್ಯಾಜಾದಿಹ ಧರ್ಮತಃ ಕಿಮಿಹನ ಪ್ರಾಪ್ತಂ ಮಯಾ ಬಂಧನಾತ್. ಧರ್ಮ ಒಂದು ಬೆಂಗಾವಲಾಗಿದ್ದರಿಂದ ಸರಿಯಿಂದಾಗಿ ಏನೆಲ್ಲ ಪಡೆಯೋಕ್ಕಾಯಿತು ಅಂತ. ಇದು ತುಂಬ ಒಳ್ಳೆಯ ಸಂದೇಶ. ಕಷ್ಟವೂ ಕೂಡ ಪ್ರಯೋಜನಕಾರಿಯಾಗುತ್ತದೆ ಅಂತ. ಇವನಿಗಿದ್ದ ಈ ವೈಶಾಲ್ಯ ನೋಡಿ ವಿದೂಷಕನಿಗಿಲ್ಲ. ಅವನು ಲೋಕ ಸಾಮಾನ್ಯದಂತೆ ಸುಮ್ಮನೆ ಇರು ಸಾಕು, ಯತ್ತಥಾ ಬಹು ವಯಸ್ಸ್ಯ ಕಥಂ ತಮೇವ ದಾಸ್ಯ ಪುತ್ರಂ ಬಂಧನ ಹತಕಂ ಪ್ರಶಂಸಿಸಿ. ಆ ಬಡ್ಡಿ ಮಗಂದು ಸೆರೆಮನಿಯನ್ನ, ಸೆರೆವಾಸವನ್ನ ಯಾತಕ್ಕೆ ನೀನು ಕೊಂಡಾಡ್ತೀಯ? ತದಿದಾನಿ ವಿಸ್ಮೃತಂ, ಅದನ್ನು ಮರೆತಾಕಬೇಕು. ಯತ್ತಥಾ ನವಗ್ರಹ ಇವ ಗಜಪತಿ ಕಲಕಲಾಯಮಾನ ಲೋಹ ಶೃಂಖಲಾ ಬಂಧ ಪ್ರತಿಸ್ಖಲಚ್ಚರಣ ಶೂನ್ಯ ಮುಖ ಪುಷ್ಕರ ಪಿಶುನ ನಿಧೃತ ಹೃದಯ ಸಂತಾಪ ರೋಷ ವಶೋತ್ತಂಬಿತ ದೃಷ್ಟಿ ಗುರುಕರ ಸ್ಫೋಟಿತ ಧರಣಿ ಮಾರ್ಗ ರಜನೀಶ್ವಪಿ ಅನಿದ್ರಾಸುಖಂ ಅನುಭೂತೋಸಿ. ದೊಡ್ಡ ಸಮಾಸ. ಈ ಪ್ರಾಕೃತ ಬಂದಲ್ಲಿ ಸಮಾಸ ಮಾಡ್ತಾರೆ ಈ ಕವಿಗಳು. ಅದು ಯಾಕೆ ಮಾಡ್ಸಾಯ್ತಾರೋ ಗೊತ್ತಾಗೋಲ್ಲ. ಪುಣ್ಯವಶಾತ್ ನಾನು ಛಾಯೆ ಹೇಳ್ತಾ ಇದ್ದೀನಿ ಅಷ್ಟೇ. ಪ್ರಾಕೃತದಲ್ಲಿ ಆ ಸಮಾಸ ಬಂದರೆ ಉಚ್ಚಾರಣೆ ಮಾಡೋಕ್ಕೆ ಆಗೋದಿಲ್ಲ, ಆ ಥರ ತೊಡಕಿರುತ್ತದೆ. ಯಾತಕ್ಕೆ ನೀನು ಆ ಸರಿಯನ್ನು ಕೊಂಡಾಡ್ತೀಯ? ಒಳ್ಳೆ ಲೋಹ ಶೃಂಖಲೆಗಳಿಂದ ಕಟ್ಟಲ್ಪಟ್ಟ ಆನೆಯಂತೆ ಒದ್ದಾಡ್ತಾ ಇದೆಯಲ್ಲ, ಅದು ಸೊಂಡ್ಲನ್ನು ಎತ್ತಿ ಬೀಸಿಕೊಂಡು ಒಳಗಡೆ ಸಂತಾಪ ಪಟ್ಕೊಂಡು ಭೂಮಿನ ರಪರಪ ಅಂತ ಬಡ್ಕೊಂಡು ಒದ್ದಾಡ್ತಾ ಇತ್ತು. ರಾತ್ರಿ ಹಗಲು ನಿದ್ರೆ ಇಲ್ಲದೆ ಸಂಕಟ ಪಡ್ತಾ ಇತ್ತು. ಆ ಆನೆಯಂತೆ ನೀ ಇದ್ದಿದ್ದು ಮರತೀಯ ಅಂತ. ನಾವು ಕಷ್ಟದಲ್ಲಿದ್ದಾಗ ಸಂಕಟ ಪಟ್ಟಿರ್ತೀವಿ, ಆದರೆ ಸುಖದಲ್ಲಿದ್ದಾಗ ಕಷ್ಟದಿಂದ ಆದ ಪ್ರಯೋಜನ ಏನು ಅಂತ ನೋಡಿಕೊಂಡ್ರೆ ಮುಂದೆ ಕಷ್ಟ ಬಂದಾಗ ಅದರ ತಾಳುವ ಕ್ರಮ ಗೊತ್ತಾಗುತ್ತದೆ. ಬೈತಾನೆ ವಸಂತಕ ದುರ್ಜನ ಖಲ್ವಸಿ, ಅಯ್ಯೋ ಎಂಥ ಅಯೋಗ್ಯ ನೀನು, ಪಶ್ಯ ದೃಷ್ಟಂಚಾರಕಂ ಅಂಧಕಾರ ಗಹನಂ ನೋ ತನ್ಮುಖೇಂದುದ್ಯುತಿ ಪೀಡಾತೆ ನಿಗಲಸ್ವನೇನ ಮಧುರಾಹ ತಸ್ಯಾಗಿರೋ ನಶ್ರುತಾಹ ಕ್ರೂರಾ ಬಂಧನ ರಕ್ಷಿಣೋದ್ಯ ಮನಸ್ಸಿ ಸ್ನಿಗ್ಧಾ ಕಟಾಕ್ಷಾನತೆ ದೋಷಾನ್ ಪಶ್ಯಸಿ ಬಂಧನಸ್ಯ ನ ಪುನಃ ಪ್ರದ್ಯೋತ ಪುತ್ರ್ಯಾಹ ಗುಣಾನ್ನಂತ. ಇಲ್ಲಿ ವ್ಯತಿರೇಕ ಕಾಂಟ್ರಾಸ್ಟನ್ನು ತೋರಿಸ್ತಕ್ಕಂಥದ್ದಿದೆ. ದೃಷ್ಟಂಚಾರಕಂ ಅಂಧಕಾರ ಗಹನಂ, ನಿನಗೆ ಕಾಣಿಸಿದ್ದು ಸೆರೆಮನೆಯ ಭೂಗರ್ಭ ಗೃಹದಲ್ಲಿ ಕತ್ತಲೆ ಹೊರತು ಆ ಚಂದ್ರಮುಖಿಯ ಮುಖಕಾಂತಿ ಅಲ್ಲ. ನಿನಗೆ ಕೇಳಿಸಿದ್ದು ಈ ಸಂಕೋಲೆಗಳನ್ನು ಹಾಕಿದ ಕಣಕಣ ಸ್ವರ, ನಿಗಲಸ್ವನ. ಅದು ಬಿಟ್ಟು ಅವಳ ಮಧುರವಾದಂತಹ ಮಾತುಗಳ ಸ್ವರ ನಿನಗೆ ಕೇಳಿಸಲಿಲ್ಲ. ಮತ್ತೆ ನಿನಗೆ ಭಟರ ಕ್ರೌರ್ಯ ಕಾಣಿಸ್ತು, ಕ್ರೂರ ಬಂಧನ ರಕ್ಷಣ. ಆದರೆ ಅವಳ ಪ್ರೀತಿ ವಿಲೋಕನ ಸ್ನಿಗ್ಧವಾದ ಸ್ನೇಹ ದೃಷ್ಟಿ ಕಾಣಿಸಲಿಲ್ಲ. ದೋಷಾನ್ ಪಶ್ಯಸಿ ಬಂಧನಸ್ಯ, ಬಂಧನದ ದೋಷ ಕಾಣಿಸ್ತಾ ಇದೆ ನಿನಗೆ. ನಾ ಪುನಃ ಪ್ರದ್ಯೋತ ಪುತ್ರ್ಯಾಹ ಗುಣಾನ್, ಅವಳು ರಾಜಕುಮಾರಿಯಾದ ವಾಸವದತ್ತಿ ಎಷ್ಟು ಪ್ರೀತಿ ತೋರಿಸಿದಳು ಅದನ್ನು ನೀನು ಮರೆತು ಬಿಡ್ತಿದ್ದೀಯಾ ಅಂತ. ಇವನಿಗೆ ರಾಣಿಯ ಬಗ್ಗೆ ಇರೋ ಗೌರವ ಕೂಡ ಗೊತ್ತಾಗ್ತಾ ಇದೆ. ಇವನು ಇಷ್ಟಪಟ್ಟು ಮದುವೆಯಾದವನು ಅವಳನ್ನು, ಅದು ಇದೆ. ಮತ್ತೆ ನಾವು ಪರಿಸ್ಥಿತಿಗಳನ್ನು ನೋಡುವ ಕ್ರಮ ಏನಿದೆ ಅದನ್ನು ಕೂಡ ತೋರ್ಪಡಿಸ್ತಾ ಇದೆ. ಸಂಸ್ಕೃತ ನಾಟಕಗಳ ವಿಶಿಷ್ಟತೆ ಅದೇ. ಅವುಗಳು ಎಷ್ಟು ಅಗ್ಗದ ಕಥೆಯನ್ನು, ಎಷ್ಟು ಸಾಮಾನ್ಯವಾದ ಕಥೆಯನ್ನು, ಎಷ್ಟು ಜಲ್ಸ ಗುಡ್ ಪಿಕ್ಚರ್ ಅಂತೀವಲ್ಲ, ಪ್ರಿಟಿ ಕ್ಯೂಟ್ ಪಿಕ್ಚರ್ ಅಂತ, ಆ ಥರದನ್ನು ಕೊಟ್ಟಾಗಲೂ ಒಂದು ಮೌಲ್ಯ, ಒಂದು ಘನತೆ, ಒಂದು ಸೌಂದರ್ಯ, ಒಂದು ಸ್ವಾರಸ್ಯ, ಒಂದು ವಿಸ್ತಾರ, ಒಂದು ವೈಪುಲ್ಯವನ್ನು ಮರೆಯುವುದಿಲ್ಲ. ಅದು ತುಂಬ ದೊಡ್ಡದಾದದ್ದು. ಇವತ್ತಿನ ಯಾವ ದೊಡ್ಡ ನಾಟಕಕಾರರಲ್ಲಿ ಈ ಬಗೆಯ ಕಲಾ ವಿಸ್ತಾರವನ್ನು ನಾವು ಕಾಣುವುದಿಲ್ಲ. ಆಗ ವಿದೂಷಕ ಹೇಳ್ತಾನೆ, ಹೌದಪ್ಪ ಅದಿರಲಿ, ಯದಿ ತಾವತ್ ಬಂಧನಂ ಸುಖ ನಿಬಂಧನಂ ಭವತಿ ತತ್ ಕಸ್ಮಾತ್ ತ್ವಂ ದೃಢವರ್ಮ ಬದ್ಧ ಐತಿ ಕಲಿಂಗರಾಜಸ್ಯೋಪರಿ ರೋಷಂ ಬದ್ನಾಸಿ. ದೃಢವರ್ಮ ಎಷ್ಟೆಲ್ಲ ತೊಂದರೆಗೊಳಗಾದ ಅಂತ ನಿನಗೆ ಕಲಿಂಗರಾಜನ ಮೇಲೆ ಯಾಕೆ ಕೋಪ ಅಂತ ಕೇಳ್ತಾನೆ. ಆಗ ವರ್ತಮಾನಕ್ಕೆ ತರ್ತಾ ಇದ್ದಾನೆ. ಕಂಚುಕಿ ಹೇಳಿದ ಮಾತಿದೆಯಲ್ಲ, ಅದಕ್ಕೆ ಕೊಂಡಿ ಸೇರಿಸಿದಂತೆ ಆಗುತ್ತದೆ. ಆಗ ನೋಡು, ಹಾಗಲ್ಲ, ಆಗ ನಾನು ಸೆರೆಯಲ್ಲಿದ್ದೆ. ವಾಸವದತ್ತಾಮವಾಪ್ಯ ಬಂಧನ ನಿರ್ಯಾಸ್ಯತಿ. ಎಲ್ಲರಿಗೂ ಹಾಗಾಗುತ್ತದೆಯಾ? ಅದಕ್ಕಾಗಿ ನಾನು ವಿಂಧ್ಯಕೇತೋರುಪರಿ ಬಹೂನ್ಯಹಾನಿ ವಿಜಯಸೇನಸ್ಯ ಪ್ರೇಷಿತಸ್ಯ. ವಿಜಯಸೇನ ಅನ್ನೋ ಸೇನಾಪತಿಯನ್ನು ವಿಂಧ್ಯಕೇತುವಿನ ಮೇಲೆ ಯುದ್ಧಕ್ಕೆ ಕಳಿಸಿದ್ದ ಒಬ್ಬ ಆಟ್ವಿಕ ರಾಜ ವಿಂಧ್ಯಕೇತುವಿನ ಹಿಂದೆ ಹೇಳಿದ್ದನಲ್ಲ, ಇನ್ನೂ ಬಂದಿಲ್ವಲ್ಲ. ತತ್ಸಕಾಶಾತ್ ಕಶ್ಚಿದಾಗತ ನ ಚಾದ್ಯಾಪಿ, ಯಾರೂ ಬಂದಿಲ್ವಲ್ಲ, ಯಾಕೆ? ಅಹೂಯತಾಂ ತಾವದಮಾತ್ಯ ರುಮಣ್ವಾನ್. ಸ್ವಪ್ನವಾಸವದತ್ತಲ್ಲಿ ರುಮಣ್ವಾನ್
ಒಬ್ಬ ಸೇನಾಪತಿ. ಆದರೆ ಇಲ್ಲಿ ಅವನು ಮಂತ್ರಿ ಆಗಿದ್ದಾನೆ, ಪ್ರಮೋಷನ್ ಸಿಕ್ಕಿದೆ. ಅಷ್ಟೊತ್ತಿಗೆ ಪ್ರತಿಹಾರಿ ಬರ್ತಾನೆ, ಋಮಣ್ವಂತ ಬಂದಿದ್ದಾನೆ, ವಿಜಯಸೇನೂ ಬರ್ತಾ ಇದ್ದಾನೆ ಅಂತ. ತ್ವರಿತಂ ಪ್ರವೇಶ ಆಯಿತು, ಬೇಗ ಕಳಿಸು ಅಂತ. ಆಗ ರುಮಣ್ವಾನ್ ಪ್ರವೇಶ ಮಾಡ್ತಾನೆ. ನೋಡಿ, ಒಬ್ಬೊಬ್ಬ ಅಧಿಕಾರಿಗಳು ಬರುವಾಗಲೂ ಅವ್ರದವ್ರದ್ದಾದ ಒಂದು ಸಿಗ್ನೇಚರ್ ಟ್ಯೂನ್ ಇದೆ, ಅವ್ರ ಗೋಳು. ಈಗಾಗಲೇ ಕಂಚಿಕಿ ಅವನೊಂದು ಹೇಳ್ಕೊಂಡ, ಇಲ್ಲಿ ರುಮಣ್ವಂತ ಹೇಳ್ಕೊತಾನೆ. ತತ್ಕ್ಷಣಮಪಿ ನಿಷ್ಕ್ರಾಂತಾ ಕೃತದೋಷ ಇವ ವಿನಾಪಿ ದೋಷೇಣ ಪ್ರವಿಶಂತಿ ಶಂಕಮಾನಾ ರಾಜಕುಲಂ ಪ್ರಾಯಶೋ ಭೃತ್ಯಾ. ಬರೆದವನು ರಾಜ, ಆದರೂ ಅರಮನೆಯ ರೀತಿ ನೀತಿ ರಿವಾಜು ಹೇಗಿರುತ್ತದೆ, ಅಲ್ಲಿ ಎಂಥ ಸಫಕೇಟಿಂಗ್ ಅಟ್ಮಾಸ್ಫಿಯರ್ ಅನ್ನುವುದನ್ನು ಹೇಳ್ತಾ ಇದ್ದಾನೆ. ಇದು ದೊಡ್ಡ ಕವಿಯ ಲಕ್ಷಣ. ಅರಮನೆಗೆ ಬರ್ತಿದ್ದಂತೆ ಸದ್ಯ ಹೋಗ್ಬಿಡೋಣ ಅಂತ ಅನಿಸ್ತಾ ಇರುತ್ತೆ. ಯಾಕೆಂದರೆ ಏನು ಬರುತ್ತೋ ಗೊತ್ತಿಲ್ಲ ನಮಗೆ, ಇಷ್ಟು ಬೇಗ ನಾವು ನಮ್ಮ ಮನೆ ಸೇರ್ಕೋತೀವ ಅನ್ನುವಂಥದ್ದು. ಕೃತದೋಷ ಇವ ವಿನಾಪಿ ದೋಷೇಣ, ತಪ್ಪಿಲ್ಲದೆ ಇದ್ರೂ ತಪ್ಪು ಮಾಡದಂತೆ ಮುಖ ಮಾಡಬೇಕು. ಯಾಕೆಂದರೆ ಬಾಸ್ ಕೆನ್ ನಾಟ್ ಡೂ ಮಿಸ್ಟೇಕ್ಸ್, ಸ್ವಾಮಿ ಯಾವತ್ತೂ ತಪ್ಪು ಮಾಡಲಾರ, ಆ ರೀತಿಯಾಗಿ ನಡ್ಕೊಳ್ಬೇಕು. ಪ್ರವಿಶಂತಿ ಶಂಕಮಾನಾಹ, ಹಾಗಾಗಿ ಎದೆ ಡಬಡವ ಅಂತಿರುತ್ತೆ, ಸಂದೇಹ ದಿಗ್ಧರೇ ಆಗಿರ್ತಾರೆ. ಭೃತ್ಯಾಹ ರಾಜಕುಲಂ ಪ್ರವಿಶಂತಿ. ಇದನ್ನು ನಮ್ಮ ಮುದ್ರಾ ರಾಕ್ಷಸದಲ್ಲಿ ವಿಶಾಖದತ್ತ ತುಂಬ ಚೆನ್ನಾಗಿ ಹೇಳ್ತಾನಲ್ಲ. ಸ್ಥಾನೇಕಲು ಸೇವಾವೃತ್ತಿಂ ಶ್ವವೃತ್ತಿ ಮಾಹುಹು ಅಂತ. ಈ ಸೇವಾವೃತ್ತಿ ನಾಯಿಪಾಡು ಅಂತ ಹೇಳ್ತಾರಲ್ಲ. ಭೇತವ್ಯಂ ನೃಪೇಭ್ಯ, ರಾಜರಿಂದಾಗಿ ನಾವು ಹೆದರ್ಕೋಬೇಕಾಗಿದೆ. ತದ್ವಲ್ಲಭೇಭ್ಯ, ಅವರ ಚೇಲ ಚಮಚಾಗಳಿಂದ ಹೆದರ್ಕೋಬೇಕಾಗಿದೆ. ಎಲ್ಲರಿಂದಲೂ ಹೆದರ್ಕೋಬೇಕು, ನಮ್ಮ ತಪ್ಪದಿದ್ರೂ ನಾವು ಮಾಡಬೇಕು. ಹಾಗಾಗಿ ಸೇವಾವೃತ್ತಿಂ ಪರಮ ಲಾಘವಕಾರಣೀಂ ವಿಧು, ತುಂಬ ಹಗುರ ಹಲ್ಕ ಅಂತ ಅಂದ್ಕೋತಾರೆ, ಏನು ಮಾಡೋದು ಅಂತ. ಹಾಗೆ ಇಲ್ಲಿ ಇವನು ಅಂದುಕೊಂಡು ಬರ್ತಾನೆ. ಆದರೆ ರಾಜ ಅವನನ್ನು ಚೆನ್ನಾಗಿ ಕಾಣ್ತಾನೆ. ಆಮೇಲೆ ಏನಾಯಿತು, ವಿಂಧ್ಯಕೇತುವಿನ ಗೆದ್ರ ಅಂತಂದಾಗ, ದೇವ ಕಿಂ ಅಪರಂ ಕಥಯಾಮಿ ಯಾದೃಶ ಸ್ವಾಮಿನಿ ಕುಪಿತೆ. ನೀವೇನು ಹೇಳ್ತೀರಾ, ನೀವು ಕೋಪಗೊಂಡ್ರೆ ಏನಾಗುತ್ತೆ ಅಂತ ಗೊತ್ತಿಲ್ವೇ ಅಂತ. ಅಲ್ಲಿ ನೋಡಿ, ಪ್ರಭುಗಳಿಗೆ ಸಂತೋಷವಾಗಬೇಕು. ಒಂದು ಪಕ್ಷದಲ್ಲಿ ಅದು ಸತ್ಯವೂ ಆಗಿದ್ದರೆ ಇನ್ನು ಅದಕ್ಕಿಂತ ಚೆನ್ನಾಗಿ ಇನ್ಯಾವುದು. ಪ್ರೇಮಪ್ಯಮಿಥ್ಯ, ಕಾಳಿದಾಸನ ಮಾತು ಬರ್ತದೆ. ಅದು ಸೀತೆ ಕೌಸಲ್ಯಾದಿಗಳಿಗೆ ನಮಸ್ಕಾರ ಮಾಡ್ತಾ, ಅಮ್ಮ ನನ್ನಿಂದಾಗಿ ನಿಮ್ಮ ಮಕ್ಕಳೆಲ್ಲ ತುಂಬ ತೊಂದರೆಗೊಳಗಾದರು ಅಂತಂದರೆ, ಇಲ್ಲಮ್ಮ ನಿನ್ನಿಂದಾಗಿ ನಮ್ಮ ಮಕ್ಕಳಿಗೆಲ್ಲ ವೀರತ್ವ ಬಂತು, ನಾವು ವೀರಮಾತೆಯರು ಅಂತ ಅನಿಸ್ಕೊಂಡ್ರು ಅಂತ ಪ್ರೇಮಪಿ ಅಮಿಥ್ಯ, ಪ್ರಿಯವಾದರೂ ಸುಳ್ಳೆಲ್ಲದ ಮಾತನ್ನು ಹೇಳಿದ್ರು ಅಂತ. ಅದು ತುಂಬ ಅಪೂರ್ವವಾದದ್ದು. ಆಮೇಲೆ ಆ ವೃತ್ತಾಂತವನ್ನೆಲ್ಲ ಕೇಳ್ಕೋತಾನೆ. ನಾನು ಮೊದಲೇ ತಿಳಿಸಿದಂಥ ಆ ಕಥೆ ಉಂಟು. ಅಲ್ಲಿ ಒಂದು ಪದ್ಯ ಬರುತ್ತದೆ, ಹೇಗೆ ಯುದ್ಧ ನಡೆಯಿತು ಅಂತ. ಸಂಸ್ಕೃತ ನಾಟಕಗಳಲ್ಲಿ ರಂಗಸ್ಥಳದ ಮೇಲೆ ಯುದ್ಧ ತೋರಿಸುವ ಸಂಪ್ರದಾಯವಿಲ್ಲ. ಆದರೆ ಭರತ ಮುನಿಯಲ್ಲಿ ನೋಡಿದರೆ ಗೊತ್ತಾಗುತ್ತದೆ, ಯುದ್ಧ ತೋರಿಸುವಂಥ ರೀತಿಯಲ್ಲಿಯೇ ಆ ತಂತ್ರಗಳು ಉಂಟು. ಯಾವುದು ನಾವು ಮಂಡಲಗಳು ಅಂತ ಕರಿತೀವಿ, 40 ಮಂಡಲಗಳ ಉಲ್ಲೇಖ ಬರುತ್ತದೆ. ಆ ಮಂಡಲಗಳಲ್ಲಿ ನಾವು ಇದನ್ನೆಲ್ಲ ಕಾಣ್ತೀವಿ. ಆದರೆ ಎಷ್ಟೋ ಬಾರಿ ಕೆಲವು ಮಾತುಗಳಿಂದಲೇ ನಡೆಯುವಂಥದ್ದನ್ನು ರೂಪಕಗಳಲ್ಲಿ ಕಾಣ್ತೀವಿ. ಆಗ ಮಾತಿನಲ್ಲಿಯೇ ಯುದ್ಧದ ಓಜಸ್ಸನ್ನು ತೋರಿಸುವಂತೆ ಇರುತ್ತದೆ ಅಂಥ ಒಂದು ಪದ್ಯ. ಪಾದಾತಂ ಪತ್ತಿರೇವ ಪ್ರಥಮ ತರಮುರಃ ಪೇಶ ಮಾತ್ರೇಣ ಪಿಷ್ಟ್ವಾ ದೂರಾನ್ ನೀತ್ವಾ ಶರೌಘೈ ಹರಿಣಕುಲಮಿವ ತ್ರಸ್ತಮಶ್ವೀಯ ಮಾಶಾಹ ಸರ್ವತ್ರೋತ್ಸೃಷ್ಟ ಸರ್ವಪ್ರಹರಣ ನಿವಹ ಸ್ತೂರ್ಣಮುತ್ಥಾಯ ಖಡ್ಗಂ ಪಶ್ಚಾತ್ಕರ್ತುಂ ಪ್ರವೃತ್ತಃ ಕರಿಕರ ಕದಲೀ ಕಾನನಚ್ಛೇದ ಲೀಲಾಂ ಅಂತ. ಕರಿಕರ ಕದಲೀ ಕಾನನಚ್ಛೇದ ಲೀಲಾಂ. ಆನೆ ತನ್ನ ಸೊಂಡಲನ್ನು ಬೀಸಾಡಿಕೊಂಡು ಬಾಳೆಯ ತೋಟಕ್ಕೆ ನುಗ್ಗಿದ್ರೆ ಏನಾಗಬೇಕು, ಆ ರೀತಿಯಾಗಿ ಆಯಿತು ಖಡ್ಗ ಬೀಸಿಕೊಂಡು ಬಂದಾಗ ನಾನು ಅಂತನ್ನುವ ಮಾತನ್ನು ವಿಜಯಸೇನ ಹೇಳ್ತಾನೆ. ಪದಾತಿಗಳನ್ನು ಅಂದರೆ ಕಾಲಾಳುಗಳು, ಫುಟ್ ಸೋಲ್ಜರ್ಸ್, ಅವರು ಫುಟ್ ಸೋಲ್ಜರ್ಸನ್ನು ಉರಃಪೇಶ ಮಾತ್ರೇಣ ಪಿಷ್ಟ್ವ, ಎದೆ ಡಿಕ್ಕಿ ಹೊಡ್ಕೊಂಡು ಉರಃಕರ್ಷಣ, ಅವರು ಒಬ್ಬರ ಎದೆಯನ್ನು ಇನ್ನೊಬ್ಬರು ಘರ್ಷಣೆ ಮಾಡಿಕೊಂಡು ಕವಚಾಚ್ಛಾದಿತವಾದ ವಕ್ಷಸ್ಥಳಗಳನ್ನು ಘರ್ಷಿಸಿಕೊಂಡು ಯುದ್ಧ ಮಾಡಿದ್ರು. ಇನ್ನು ಬಾಣಗಳನ್ನು ಬಿಟ್ಟಾಗ ದೂರದಲ್ಲಿದ್ದ ಆಶ್ವಿಕರು ಜಿಂಕೆಗಳ ಹಾಗೆ ಹಾರಿ ಹೋಗಿಬಿಟ್ರು ಅಂತ. ಆ ಜಿಂಕೆಗಳಿಗೂ ಕುದುರೆಗಳಿಗೂ ಸಾಮ್ಯ. ಮತ್ತು ಅಶ್ವಸೇನೆಯನ್ನು ದೂರದಿಂದಲೇ ನಿಯಂತ್ರಣ ಮಾಡೋದಕ್ಕೆ ಧಾನುಷ್ಕರು ಮುಂದೆ ಬರುವ ಬಗೆ. ಇನ್ನು ಉತ್ಕೃಷ್ಟವಾದಂತಹ ಆಯುಧಗಳನ್ನು ಹಿಡ್ಕೊಂಡು, ಅಂದರೆ ಅಮುಕ್ತ ಅಸ್ತ್ರಗಳು ಅಂತ ಏನು ಕರಿತೀವಿ, ಅಮುಕ್ತ ಶಸ್ತ್ರಗಳು, ಈಟಿ, ಬರ್ಜಿ, ಗದೆ, ಖಡ್ಗ, ಇವನ್ನ ಹಿಡಿದು ಹತ್ತಿರ ಬಂದಾಗ ಅಟ್ಯಾಕ್ ಮಾಡೋದು. ಹಾಗೆ ಮಾಡುವಾಗ ಖಡ್ಗವನ್ನು ಉತ್ಕಾಯ ಹೊರೆಯಿಂದ ಆ ಸೆರೆ ಕಳಚಿ ಅದನ್ನು ಹಿರಿದು ಹೊರಟಾಗ ಕರಿಕದ ಕದಲೀ ಕಾನನಚ್ಛೇದ ಲೀಲಾ, ಆನೆ ಸೊಂಡಲನ್ನು ಬೀಸಿಕೊಂಡು ಬಂದು ಬಾಳೆ ತೋಟಕ್ಕೆ ನುಗ್ಗಿದಂಥ ಲೀಲೆ ಆಯಿತು ಅಂತ ಹೇಳ್ತಾನೆ. ಹಾಗಾಗಿ
ನಿಹತೋ ಯುಧಿ ವಿಂಧ್ಯಕೇತು ಯುದ್ಧದಲ್ಲಿ ಸತ್ತ. ಆಗ ರಾಜ ಹೇಳ್ತಾನೆ, ರುಮಣ್ವನ್ ಸತ್ಪುರುಷೋಚಿತ ಮಾರ್ಗಂ ಅನುಗಚ್ಚತಃ ಯತ್ ಸತ್ಯಂ ವ್ರೀಡಿತಾ ಏವ ವಯಂ ವಿಂಧ್ಯಕೇತೋರ್ ಮರಣೇನ. ಇಷ್ಟು ವೀರಸ್ವರ್ಗ ಪಡೆದ ಅವನ ಸಾವಿಂದ ನಮಗೆ ನಾಚಿಕೆ ಆಗ್ತಾ ಇದೆ ಅಂತ. ಇದು ವೈರಿಯಲ್ಲಿಯೂ ತೋರಿಸಬೇಕಾದ ಗುಣಗ್ರಹಣ. ಅರೆ ಕಾರಣ ಏನು ಈ ವೈರಕ್ಕೆ ಅಂತ ಹೇಳಿಲ್ಲ. ಇದು ಈ ನಾಟಕದ ರಚನೆಯ ಒಂದು ದೋಷ. ಒಂದು 3-4 ದೋಷ ಅಂತ ಹೇಳ್ತಾರೆ ವಿಮರ್ಶಕರು, ಬಹಳ ಹದ್ದಿನ ಕಣ್ಣಿಂದ ನೋಡಿದ್ದಾರೆ. ಅದರೊಳಗೆ ಇದು ಒಂದು. ಎಷ್ಟೋ ಬಾರಿ ರಿಪೋರಪಿ ಗುಣಾವಾಚ್ಯ ಶತ್ರೋರಪಿ ಗುಣಾವಾಚ್ಯ ದೋಷಾವಾಚ್ಯ ಗುರೋರಪಿ ಅಂತ, ತಂದೆ ತಾಯಿಗಳದಾದರೂ ಗುರುವಿನದಾದರೂ ತಪ್ಪನ್ನು ಹೇಳಲೇಬೇಕು ಅಂತ ಉಂಟು. ಆ ರೀತಿಯಲ್ಲಿ ಇವನು ಗುಣವನ್ನು ಮೆಚ್ಚುತ್ತಾನೆ. ದೇವಾ ತ್ವದ್ವಿಧಾನಾಮೇವ ಗುಣೈಕ ಪಕ್ಷಪಾತಿನಾಂ ರಿಪೋರಪಿ ಗುಣಾ ಪ್ರೀತಿಂ ಜನಯಂತಿ. ಹೊಗಳಕ್ಕೆ ಶುರು ಮಾಡ್ತಾನೆ, ನಿಮ್ಮಂಥವರಲ್ಲದೆ ಇನ್ಯಾರು ಶತ್ರುಗಳ ಗುಣವನ್ನು ಹೊಗಳ್ತಾರೆ ಅಂತ. ರಾಜ ಅದಕ್ಕೆ ಗಮನ ಕೊಡಲ್ಲ. ನೋಡಿ, ಅನುತ್ಸೇಕ ಕಲು ವಿಕ್ರಮಸ್ಯ ಅಲಂಕಾರ ಅಂತ ಕಾಳಿದಾಸ ಹೇಳ್ತಾನೆ. ಅನುತ್ಸೇಕ ಅಂತಂದರೆ ಹೊಗಳಿಕೆಗೆ, ಪುಂಗಿ ಊದಿಕೆಗೆ ತಲೆದೂಗುವ ಹಾವಿನಂತಲ್ಲದೆ ಅದನ್ನು ಪಕ್ಕಕ್ಕಿಟ್ಟು ಮರೆ ಮಾಡಿಕೊಳ್ಬೇಕಾದದ್ದು. ಆ ರೀತಿಯಾಗಿ ಮಾಡಿಕೊಳ್ತಾನೆ. ವಿಜಯಸೇನ ಅಪ್ಯಸ್ತಿ ವಿಂಧ್ಯಕೇತೋಹ ಅಪತ್ಯಂ. ಯಾರಾದರೂ ಮಕ್ಕಳು ಇದ್ದಾರಾ, ಅವರಿಗೆ ಪಟ್ಟ ಕಟ್ಟೋಣ ಅಂತ. ಯತ್ರಾಸ್ಯ ಪರಿತೋಷಸ್ಯ ಫಲಂ ದರ್ಶಯಾಮಿ. ಅವನಿಗಾದರೂ ಅಥವಾ ಅವಳಿಗಾದ್ರೂ ಯಾರಾದರೂ ಇದ್ದವ್ರಿಗೇನಾದರೂ ಸತ್ಕಾರ ಮಾಡೋಣ ಅಂತ. ಏನೂ ಇಲ್ಲ, ಅಲ್ಲಿ ಸಿಕ್ಕಿದ್ದು ಒಬ್ಬ ಹುಡುಗಿ ಮಾತ್ರ. ಅವಳು ಓಡೋಡಿ ಬಂದಳು. ತದ್ದುಹಿತ ಇತ್ಯಸ್ಮಾಭಿರಾನಿತ, ಅವಳು ಮಗಳಿರ್ಬೋದು ಅಂತ ಕರ್ಕೊಂಡು ಬಂದಿದ್ದೀವಿ ಅಂತ. ಆಗ ಅವನು ನೋಡೋಕ್ಕೂ ಇಷ್ಟಪಡೋಲ್ಲ. ಇದು ನೋಡಿ, ನಾವು ಈ ರಾಜ ಅವನು 10 ಜನ ಹೆಂಗಸರಿಂದ ಹೋಗೋವನು ಅಂತ ಅಂದುಕೊಂಡ್ರು ತಾನಾಗಿ ಒಲೆದು ಆಸ್ಪದ ಇರುವ ಕನ್ಯೆ ಅಲ್ಲದೆ ಬೇರೆಯವರು ನೋಡಲ್ಲ ಅಂತ. ಸ್ವಪ್ನವಾಸವದತ್ತದಲ್ಲಿ 6ನೇ ಅಂಕದಲ್ಲಿ ಬರುತ್ತದೆ. ವಾಸವದತ್ತೆ ಅವಂತಿಕಾ ವೇಷಧಾರಣಿ ಒಬ್ಬ ಬ್ರಾಹ್ಮಣನ ತಂಗಿ ಅನ್ನುವಂತೆ ಬಂದು ಇವನ ಅಂತಃಪುರದಲ್ಲಿಯೇ ಪದ್ಮಾವತಿ ಜೊತೆ ಇರ್ತಾಳೆ. ಆಗ ಅವಳನ್ನ ಕರ್ಕೊಂಡು ಬರಬೇಕು ಅಂತಂದಾಗ ಪರಪತ್ನಿ ಮುಖನ ನೋಡಬಾರದು ಅಂತ ಉದಯನ ವತ್ಸರಾಜ ಮಾಡ್ತಾನೆ. ಮತ್ತೆ ಪರೀಕ್ಷೆ ಮಾಡಿ ನೋಡಬೇಕು ಅವಳು ವಾಸವದತ್ತಿಯೂ ಹೌದೋ ಅಲ್ವೋ ಅಂತಂದಾಗ ಹೇಗೆ ನೋಡೋದು ಅಂತ. ಈ ಬಗೆಯಲ್ಲಿ ಅವನಿಗೆ ಧಾರ್ಮಿಕ ಪ್ರಜ್ಞೆ ಇರುತ್ತದೆ. ಈ ಮಟ್ಟದ ಶಿಸ್ತನ್ನು ನಾವು ಗಮನಿಸಬೇಕಾದದ್ದು ಉಂಟು. ಅದಿಲ್ಲಿ ನಾವು ನೋಡ್ತೀವಿ. ಯಶೋಧರೆ ಗಚ್ಚ ಗಚ್ಚ ತ್ವಮೇವ ವಾಸವದತ್ತಾಯ ಸಮರ್ಪಯ. ವಾಸವದತ್ತೆಗೆ ಈ ಹುಡುಗಿಯನ್ನು ನೋಡ್ಕೊಳ್ಳೋದಕ್ಕೆ ಹೇಳು. ವಕ್ತವ್ಯಾಚ ದೇವಿ, ನೀನು ಹೇಳಬೇಕು ಅವಳಿಗೆ, ಭಗಿನಿ ಬುದ್ಧಿಯ ತ್ವಯೈವ ಸರ್ವದಾ ದ್ರಷ್ಟವ್ಯ. ನೀನು ಸಹೋದರಿಯಂತೆ ಅವಳನ್ನು ನೋಡಬೇಕು. ಗೀತ ನೃತ್ಯ ವಾದ್ಯಾದಿಷು ವಿಶಿಷ್ಯ ಕನ್ಯಕೋಚಿತಂ ಸರ್ವಂ ಶಿಕ್ಷಯಿತವ್ಯ. ಅವಳು ಯಾರೋ ಕಾಡು ರಾಜನ ಹೆಣ್ಣುಮಗಳಿರಬೇಕು. ಅವಳಿಗೆ ಸ್ವಲ್ಪ ಸಂಸ್ಕಾರ ನಾಗರಿಕ ನಯ ಕಳಿಸ್ಬೇಕು. ಹಾಗಾಗಿ ನೀನು ಅದನ್ನೆಲ್ಲ ಮಾಡು. ಯದಾ ವರಯೋಗ್ಯ ಭವಿಷ್ಯತಿ ತದಾ ಮಾಂ ಸ್ಮಾರಯ. ವರಯೋಗ್ಯಳಾದಾಗ ನನಗೆ ಹೇಳು, ನಾನು ಒಳ್ಳೆ ಗಂಡನ ಹುಡುಕೊಡ್ತೀನಿ ಅಂತ. ಇಲ್ಲಿ ಇನ್ನೊಂದು ಧ್ವನಿಯೂ ಇದೆ, ನನ್ನನ್ನು ನೆನಿ ಅಂತಂದರೆ ಇವನಿಗೆ ಬರಬಹುದು ಅಂತ. ಹೀಗೆ ನಾಟಕದಲ್ಲಿ ಭವಿಷ್ಯತ್ತಿನ ಸೂಚನೆ ಅಲ್ಲಲ್ಲಿ ಇಡುವುದು ನಾಟಕಕಾರರ ಒಂದು ಕೌಶಲ. ಹಾಗೆ ಅಂತಂತಾನೆ. ಮತ್ತು ಈ ಸಂಸ್ಕೃತ ನಾಟಕಗಳು ಯಾವುದೇ ಪ್ರೊಸೀನಿಯಂ ಸ್ಟೇಜ್ ಅಂತೀವಲ್ಲ, ಆ ಥರದಲ್ಲಿ ನಡೀತಾ ಇರಲಿಲ್ಲ. ನಮ್ಮ ಯಕ್ಷಗಾನದ 3 ದಿಕ್ಕಿನಲ್ಲಿ ಎಲ್ಲ ಜನರು ನೋಡಬಹುದಾದಂಥ ರಂಗಗಳಲ್ಲಿ ನಡೀತಾ ಇತ್ತು. ಹಾಗಾಗಿ ಸೈಡ್ ವಿಂಗ್ಸ್ ಇಲ್ಲ, ಫ್ರಂಟ್ ಕರ್ಟನ್ ಇಲ್ಲ, ಹಿಂದೆ ನೇಪಥ್ಯ ಅಂತ ಹಿಂದೆ ಒಂದು ತೆರೆ ಇರ್ತಾ ಇತ್ತಷ್ಟೇ. ಹಾಗಾಗಿ ಆ ಅಂಕ ಮುಗಿಯಿತು ಅಂತ ಅಂದರೆ ಪಾತ್ರಗಳೆಲ್ಲ ನಿಷ್ಕ್ರಮಿಸಬೇಕು. ಸ್ಕ್ರೀನೇ ಹಾಕೋದಿಲ್ಲ, ಕರ್ಟನ್ಸ್ ಡೌನ್ ಅಂತ ಅನ್ನೋದಿಲ್ಲ. ಹಾಗಿದ್ದಾಗ ಯಾವ ಥರ ಅಂದರೆ ಒಂದು ಸನ್ನಿವೇಶವನ್ನು ಕಲ್ಪಿಸ್ತಾ ಇದ್ರು ನಾಟಕದಲ್ಲಿ. ಆ ಪಾತ್ರಗಳೆಲ್ಲ ಇರುವ ಅಂಕದಲ್ಲಿ ಹೊರಗಡೆ ಹೋಗಬೇಕು. ಆ ರೀತಿಯಾದೊಂದು ನ್ಯಾಚುರಲ್ ಸೀಕ್ವೆನ್ಸ್ ಬರ್ತಾ ಇತ್ತು. ಹಾಗೆ ಮಾಡ್ತಾ ಇದ್ರು. ಅಲ್ಲಿಗೆ ಒದಗಿ ಬರ್ತಾ ಇದ್ದಿದ್ದು ಅರಮನೆಯಲ್ಲೆಲ್ಲ ವೈತಾಳಿಕರು, ಮಹಾಸ್ವಾಮಿ ತಮಗೀಗ ಮಾಧ್ಯಾಹ್ನಿಕದ ಸಮಯ, ಮಹಾಸ್ವಾಮಿ ತಮಗೀಗ ಭೋಜನ ಸಮಯ, ಹೀಗೆ ಉದ್ಘೋಷ ಮಾಡುವ ಮೂಲಕವಾಗಿ ಅದನ್ನು ನೇಪಥ್ಯದಲ್ಲಿ ಹೇಳ್ತಾನೆ ವೈತಾಳಿಕ. ಇವೆಲ್ಲವನ್ನೂ ನಾವು ಮೊತ್ತ ಮೊದಲಿಗೆ ಕಾಣುವುದು ಕಾಳಿದಾಸನಲ್ಲಿ. ಕಾಳಿದಾಸ ಎಷ್ಟೆಲ್ಲದಕ್ಕೂ ಮೊದಲು, ಅವನಿಗಿಂತ ಮುಂಚೆ ಇದ್ದರೋ ಇಲ್ಲವೋ ಗೊತ್ತಿಲ್ಲ ಕವಿಗಳು, ಯಾವ ಆಧಾರವೂ ನಮಗೆ ಇಲ್ಲ. ಇದ್ದಿರಬೇಕು, ಅಷ್ಟು ವಿಕಸಿತವಾದ ರೂಪಕ ಪ್ರಪಂಚ ಇದ್ದಿರಬೇಕು, ಸಾಹಿತ್ಯ ಪ್ರಪಂಚ ಇದ್ದಿರಬೇಕು. ಆದರೆ ಅವೆಲ್ಲವನ್ನು ಮುನ್ನಿನ ಕಬ್ಬಮ್ಮನೆಲ್ಲಮ ನಿಕ್ಕಿ ಮೆಟ್ಟಿದವು ಅಂತ ಕಾಳಿದಾಸನ ಕಾವ್ಯಗಳು ಇಕ್ಕಿ ಮೆಟ್ಟಿ ನಮಗೆ ಅದು ಮಾತ್ರ ಇದೆ. ಅಂದರೆ ಎಷ್ಟು ದೊಡ್ಡ ಯುಗಕ್ಕೆ ಅನನ್ಯ ಸಾಮಾನ್ಯ ಪ್ರತಿನಿಧಿಯಾಗಿ ಕಾಳಿದಾಸ ಇದ್ದಾನೆ. ವ್ಯಾಸ ವಾಲ್ಮೀಕಿಗಳ ಯುಗಾನಂತರ ಅವನೊಬ್ಬ ಕಾಣಿಸಿಕೊಳ್ತಾನೆ. ರವೀಂದ್ರನಾಥ್ ಟ್ಯಾಗೋರ್ ಹೇಳ್ತಾರಲ್ಲ, ಈ ಮಧ್ಯೆ ವಾಗ್ದೇವತೆಯ ನೀರಾಜನಕ್ಕಾಗಿ ಅದೆಷ್ಟು ಮಣ್ಣಿನ ಹಣತೆಗಳು ಬಂದವೋ ಗೊತ್ತಿಲ್ಲ, ನಮಗೆ ನಿಂತಿರ್ತಕ್ಕಂಥದ್ದು ದೀರ್ಘ ಮನೋಹರವಾದ ವಿಜಯಸ್ತಂಭದಂತಹ ಲೋಹ ದೀಪಿಕೆ ಮಾತ್ರ ಕಾಳಿದಾಸ ಅಂತ. ಏನು ಒಳ್ಳೆ ಮೆಟಫಾರ್ ಕೊಟ್ಟುಬಿಟ್ಟಿದ್ದಾರೆ. ನೋಡಿದಾಗ ಕಾಲ ಪರೀಕ್ಷೆಯಲ್ಲಿ ಆ ರೀತಿಯಾಗಿ ನಿಂತವನಲ್ಲ ಅಂತ ಅನಿಸುತ್ತದೆ. ಮತ್ತೆಲ್ಲ ಅದು ಸಂಪ್ರದಾಯವಾಗಿಬಿಡ್ತು.
ಲೀಲಾಮಜ್ಜನ ಮಂಗಲೋಪಕರಣ ಸ್ನಾನೀಯ ಸಂಪಾದಿನಃ ಸರ್ವಾಂತಃಪುರ ವಾರ ವಿಭ್ರಮವತಿ ವತಿ ಲೋಕಸ್ಯ ತೇ ಸಂಪ್ರತಿ ಆಯಾಸಸ್ಖಲದಂಶು ಅಂಶುಕ ವ್ಯವಹಿತ ಛಾಯಾವದಾತೈಸ್ತನೈ ಉತ್ಕ್ಷಿಪ್ತಾಪಾರ ಶಾತಕುಂಭ ಕಲಶೇವ ಅಲಂಕೃತ ಸ್ನಾನಭೂಹು. ಮಹಾರಾಜ, ನಿನ್ನ ಸ್ನಾನದ ಮನೆ ಅಲಂಕೃತವಾಗಿದೆ, ತುಂಬ ಸುಂದರವಾದ ಮಂಗಲ ಕಲಶ ಇಟ್ಟುಕೊಂಡಿರುವ ಸುಂದರಿಯಂತೆ ಸಜ್ಜಾಗಿದೆ. ಹೇಗೆ? ಲೀಲಾಮಜ್ಜನ ಮಂಗಲೋಪಕರಣ ಸ್ನಾನೀಯ ಸಂಪಾದಿನಃ. ನಿನ್ನ ಮಜ್ಜನಕ್ಕಾಗಿ ಎಲ್ಲ ಸ್ನಾನಕ್ಕೆ ಬೇಕಾಗಿರತಕ್ಕಂಥ ದಿವ್ಯ ಪರಿಮಳ ಪರಿಶೀಲಿತವಾದಂತಹ ಜಲಭಾಂಡಗಳು ಇವೆ. ಅದಕ್ಕೆ ಬೇಕಾಗಿರತಕ್ಕಂಥ ಮನೋಹರವಾದಂಥ ಪರಿಮಳ ದ್ರವ್ಯಗಳು ಇವೆ, ಅಂಗರಾಗಗಳಿವೆ, ಮತ್ತು ವಾಸಕ ದ್ರವ್ಯಗಳು ಇವೆ. ಬೇರೆ ಬೇರೆ ವಿಧವಾದಂಥ ಸ್ನಾನಪಿಷ್ಟ ಅಂತ ಕರೀತಾರೆ, ಸ್ನಾನಕ್ಕೆ ಬಳಸ್ತಾ ಇದ್ದಂಥ ಹಿಟ್ಟುಗಳು, ಅವು ಕೂಡ ಎಲ್ಲ ಇವೆ. ಈಗಿನ ಸೋಪ್ಸ್ ಇದ್ದಂತೆ. ಸರ್ವಾಂತಃಪುರ ವಾರ ವಿಭ್ರಮವತಿ ಲೋಕಸ್ಯ ತೇ ಸಂಪ್ರತಿ. ಅಂತಃಪುರ ಸ್ತ್ರೀಯರು ಇದನ್ನೆಲ್ಲ ಸಜ್ಜು ಮಾಡಿ ಕೊಟ್ಟಿದ್ದಾರೆ. ನೀವು ಬಾಣಭಟ್ಟನ ಕಾದಂಬರಿಯಲ್ಲಿ ಮೊದಲಿಗೆ ಬರುತ್ತದೆ, ಕಥಾಮುಖದಲ್ಲಿ ಶೂದ್ರಕ ಮಹಾರಾಜ ಅವನು ಡೈಲಿ ರೊಟೀನ್ ಹೇಗಿತ್ತು ಅಂತ, ಅಲ್ಲಿ ಇದೆಲ್ಲ ಕಾಣಿಸಿಕೊಳ್ಳುತ್ತದೆ. ಮಹಾವಿದ್ವಾಂಸರಾಗಿದ್ದಂತಹ ಹಜಾರಿ ಪ್ರಸಾದ್ ದ್ವಿವೇದಿಯವರ ಬಾಣಭಟ್ಟಿಕಿ ಆತ್ಮಕಥಾ ಕಾದಂಬರಿ ಓದಿದ್ರೂ ಗೊತ್ತಾಗುತ್ತೆ. ವಿಸ್ತೃತವಾಗಿ ಈ ರೀತಿಯಾದ ವರ್ಣನೆಗಳನ್ನು ಹಾಗೆ ತೆಗೆದುಕೊಳ್ತಾರೆ. ಆ ಕಾಲದ ಗ್ಲೋರಿ ಆ ರೀತಿಯಾಗಿತ್ತು. ಆಯಾಸಸ್ಖಲದ ಅಂಶುಕ ವ್ಯವಹಿತ ಛಾಯಾವದಾತೈ. ತುಂಬ ಆ ಬಚ್ಚಲ ಮನೆಯಲ್ಲಿ ಧಗಧಗೆ ಹೊಗೆ ಎಲ್ಲ ಇದೆ, ತೆಳ್ಳಗಿರತಕ್ಕಂಥ ದುಕೂಲಗಳನ್ನು ಹೊದ್ದಿದ್ದಾರೆ. ಆ ರೀತಿಯಾಗಿ ಅಲ್ಲಿ ಪಟಗಳು ಕೂಡ ಇವೆ, ವಸ್ತ್ರಗಳು ಅವನು ಮೈಗೊರೆಸ್ಕೊಳ್ಳೋದಕ್ಕೆ ತಗಲಿಸ್ಕೊಳ್ಳೋದಕ್ಕೆ ಅವೆಲ್ಲ ಇವೆ. ಉತ್ಕ್ಷಿಪ್ತಾಪರ ಶಾತಕುಂಭ ಕಲಶೇವ ಅಲಂಕೃತ ಸ್ನಾನಭೂ. ಬಂಗಾರದ ಕಲಶಗಳಿಂದ ಅಲಂಕೃತವಾಗಿ ಅದೇ ಮತ್ತೊಂದು ಬಂಗಾರದ ಕಲಶವೆಂಬಂತೆ ತೋರ್ತಾ ಇದೆ ಸ್ನಾನಭೂಮಿ ಅಂತ ಹೇಳ್ತಾನೆ. ಅಯ್ಯೇ ಕಥಂ ನಭೋ ಮಧ್ಯಮಾಧ್ಯಾಸ್ತೆ ಭಗವಾನ್ ಸಹಸ್ರ ದೀದಿತಿ. ಓಹ್, ಸೂರ್ಯ ಮಧ್ಯಂದಿನನಾದನಲ್ಲ, ಅಂದರೆ ಮಧ್ಯಕ್ಕೆ ಬಂತು ಮಾಧ್ಯಾಹ್ನಿಕ ಮಾಡುವ ಹೊತ್ತು ಅಂತ. ಕೆಲವರು ಮಹಾರಾಜ ಲೇಟಾಗಿ ಸ್ನಾನ ಮಾಡ್ತಾ ಇದ್ನ ಅಂತ. ಬೆಳಗ್ಗೆ ಒಮ್ಮೆ ಮಾಡಿರ್ತಾನೆ, ಮಧ್ಯಾಹ್ನ ಮತ್ತೊಮ್ಮೆ ಮಾಡ್ತಾನೆ. ಶರತ್ಕಾಲದ ಬೇಗೆ ಬೇರೆ ಒಂದು ಕಾರಣ. ಇನ್ನು ಕೆಲವೊಮ್ಮೆ ಅವರು ವ್ಯಾಯಾಮ ಇತ್ಯಾದಿಗಳನ್ನೆಲ್ಲ ಮಾಡಿ ಒಮ್ಮೆಲೆ ಸ್ನಾನ ಮಾಡ್ತಾ ಇದ್ದದ್ದು ಉಂಟು. ರಾಯವಾಚಕಮು ಅಂತ ಒಂದು ತೆಲುಗಿನ ಗ್ರಂಥ ಇದೆ. ಕೃಷ್ಣದೇವರಾಯನ ದಿನ ನಿತ್ಯಚರ್ಯೆ ಎಲ್ಲ ಎಂಥದ್ದು ಅಂತ ಹೇಳ್ತಕ್ಕಂಥದ್ದು. ಹಾಗಲ್ಲದೆ ನ್ಯೂನಿಸ್ ಪ್ಯಾಸ್ ಮೊದಲಾದವರೆಲ್ಲ ಕೃಷ್ಣದೇವರಾಯನ ಡೈಲಿ ರೊಟೀನ್ ಹೇಗಿತ್ತು ಅಂತ ಹೇಳ್ತಾರೆ. ಅವನು ಸಾಮಾನ್ಯ ಒಂದು ಬೊಗಸೆಯಷ್ಟು ಎಣ್ಣೆ ಕುಡಿತಾ ಇದ್ದನಂತೆ. ಎಣ್ಣೆ ಅಂದರೆ ಎಣ್ಣೆಯೇ, ಈ ಕಾಲದ ಇನ್ನೊಂದು ಎಣ್ಣೆ ಅಲ್ಲ. ಆಮೇಲೆ ಬಗೆ ಬಗೆಯ ಮಲ್ಲ ಕ್ರೀಡೆಗಳಲ್ಲಿ ವ್ಯಾಯಾಮಗಳಲ್ಲಿ ತೊಡಗ್ತಾ ಇದ್ದನಂತೆ ಬೆಳಗ್ಗೆ ಎಲ್ಲ. ಹೀಗೆ ಅದನ್ನೆಲ್ಲವನ್ನು ಹೇಳ್ತಾರೆ. ಆಮೇಲೆ ಅವನು ಸ್ನಾನ ಮಾಡ್ತಾ ಇದ್ದ ಅಂತ ಹೀಗೂ ಇದ್ದಿರಬಹುದು. ಅಶ್ವಾರೋಹಣ ಮಾಡ್ತಾ ಇದ್ದ, ಹೀಗೆಲ್ಲ ಬರ್ತದೆ ಉಲ್ಲೇಖ. ಆಮೇಲೆ ಹೊತ್ತಾಯಿತು ಅಂತ ಹೊರಡ್ತಾನೆ. ಆಗ ನೋಡಿ ಮಧ್ಯಾಹ್ನದ ವರ್ಣನೆ ಮಾಡ್ತಾನೆ. ಇದು ಅಭಿನೀತವಾಗ್ತಾ ಇತ್ತು. ರಾಜ ಒಳ್ಳೆಯ ಅಭಿನಯಪಟುವಾದ ಕಲಾವಿದ ಆಗಿರ್ತಾ ಇದ್ದ. ಮತ್ತು ಅಲ್ಲಿ ಧ್ರುವಗೀತೆಗಳು ಅಂತ ಇರ್ತಾ ಇತ್ತು, ಅದನ್ನು ಹಾಡಿಕೊಂಡು ಮಾಡ್ತಾ ಇದ್ರು. ಆಭಾತ್ಯರ್ಕಾಂಶು ಅರ್ಕಾಂಶುತ ಪಕ್ವತೆ ಅರ್ಕಾಂಶುತಾಪಕ್ವಥಿತ ಕ್ವಥದಿವ ಶಪರೋದ್ವರ್ತನೈರ್ ದೀರ್ಘಿಕಾಂಬ ಛತ್ರಾಭಂ ನೃತ್ತಲೀಲಾ ಶಿಥಿಲಮಪಿ ಶಿಖಿ ಬರ್ಹಭಾರಂ ತನೋತಿ ಛಾಯಾಚಕ್ರಂ ತರುಣಾಂ ಹರ್ಣ ಶಿಶುರಪೈತ್ಯಿ ಆಲವಾಲಾಂಬುಲುಬ್ಧ ಸದ್ಯಸ್ತ್ಯಕ್ವಾ ಕಪೋಲಂ ವಿಶತಿ ಮಧುಕರ ಕರ್ಣಪಾಲಿಂಗಜಸ್ಯ. ಮಧ್ಯಾಹ್ನದ ಬೇಗೆಗೆ ಪ್ರಾಣಿ ಪರಿಸರ ಹೇಗಿದೆ ಅಂತ ಹೇಳ್ತಾ ಇದ್ದಾನೆ. ಆಭಾತಿ ಅರ್ಕಾಂಶು ತಾಪ ಕ್ವಥದಿವ ಶಪರೋದ್ವರ್ತನೇ ದೀರ್ಘಿಕಾಂಬ. ದೀರ್ಘಿಕ ಅಂತಂದರೆ ಉದ್ದುದ್ದದ ಒಂದು ಕಾಲುವೆಗಳಂತಹ ಸರೋವರಗಳು ಅರಮನೆಯಲ್ಲಿ ಅಲ್ಲಲ್ಲಿ ಇರ್ತಾ ಇದ್ವು. ಎಲಾಂಗೇಟೆಡ್ ರೆಕ್ಟ್ಯಾಂಗಲ್ ಅಂತೀವಲ್ಲ, ಆ ರೀತಿಯಾಗಿದ್ದದ್ದು ದೀರ್ಘವಾಗಿರ್ತಕ್ಕಂಥದ್ದು ಅಂತ. ಅಲ್ಲಿ ಮೀನುಗಳು ಎಗರಿ ಎಗರಿ ಬೀಳ್ತಾ ಇರ್ತವೆ. ಚಿಕ್ಕ ಚಿಕ್ಕ ಮೀನುಗಳು, ಅದನ್ನು ಸಸಿಲು ಅಂತ ಕರೀತಾರೆ ಕನ್ನಡದಲ್ಲಿ. ಚಿಕ್ಕ ಚಿಕ್ಕ ಮೀನುಗಳಿಗೆ ರೋಹಿತ ಅಂತ, ಶಫರ ಅಂತ ಕರೀತಾರೆ. ಶಫರ ತುಂಬ ಚಿಕ್ಕದಾದದು, ಕೆಂಪು ಬಣ್ಣದ ಚಿಕ್ಕ ಮೀನಿಗೆ ಶಫರ ಅಂತ ಕರೀತಾರೆ. ರೋಹಿತ ಅಂತ, ಚಿಕ್ಕ ಮೀನುಗಳಿಗೆ ಶಫರ ಅಂತಾರೆ. ಆ ಮೀನುಗಳು ನೀರಿಂದ ಮೇಲಕ್ಕೆ ಎಗರಿ ಬೀಳುತ್ತವೆ. ಅದೊಂದು ಲೀಲೆ. ಅವು ಹೇಗೆ ಎಗರಿ ಬೀಳ್ತಾ ಇದ್ವು ಅಂತಂದರೆ, ಬೇಸಿಗೆಯ ಬೇಗೆಯಲ್ಲಿ ನೀರು ಕುದೀತಾ ಇದೆಯೋ ಎಂಬಂತೆ ಎಗರಿ ಬೀಳ್ತಾ ಇತ್ತು ಅಂತ ಉತ್ಪ್ರೇಕ್ಷೆ ತುಂಬ ಚೆನ್ನಾಗಿದೆ. ಆಭಾತಿ ಅರ್ಕಾಂಶು ತಾಪ ಕ್ವಥದಿವ. ಕ್ವಾತ ಅಂತಂದರೆ ಕುದಿಸಿದ್ದು, ಕ್ವಥಿತಮ್ ಅಂತಂದರೆ ಗೊಜ್ಜು ಚೆನ್ನಾಗಿ ಕುದಿಸಿ ಮಾಡಿದ್ದನ್ನ ಗೊಜ್ಜಿಗೆ ಕ್ವಥಿತಮ್ ಅಂತ ಕರೀತಾರೆ. ಆ ಹುಣಸೆ ಹಣ್ಣನ್ನು ಚೆನ್ನಾಗಿ ಕುದಿಸಿ ಮಾಡ್ತಾರಲ್ಲ, ಪುಳಿಯೋಗರೆಯ ಗೊಜ್ಜು, ಆ ರೀತಿ ಆದದ್ದು. ಕ್ವಾತಃ ಅಂತಂದರೆ ಆ ಬಗ್ಗೆಯಲ್ಲಿ ಕುದಿಸಿ ನಾವು 3 ಪಾಲು ನೀರನ್ನು ಹಾಕಿಬಿಟ್ಟಿದ್ರೂ ಅದನ್ನು 1 ಪಾಲಿಗೆ ಇಳಿಸೋದು ಅಂತೆಲ್ಲ ಅಂತೀವಲ್ಲ, ಆ ಥರದಕ್ಕೆ ಆಯುರ್ವೇದದ ಪರಿಭಾಷೆ ಕ್ವಾತಃ ಅಂತ. ಕ್ವಥತ್ಯಿವ
ಕುದಿಯುತ್ತಾ ಇರುವಂತೆ ತೋರ್ತಾ ಇತ್ತು. ಛತ್ರಾಭಂ ನೃತ್ಯ ಲೀಲಾ ಶಿಥಿಲಮಪಿ ಶಿಖಿ ಬರ್ಗಭಾರಂ ತನೋತಿ. ಇನ್ನು ತಾನು ಕೊಡೆಯಂತೆ ತನ್ನ ಗರಿಗಳನ್ನೆಲ್ಲ ತನಗೇ ಬಿಚ್ಚಿಕೊಂಡು ನವಿಲು ಅದೆಲ್ಲ ಶಿಥಿಲವಾಗಿದ್ದರೂ ಬಳಲಿದ್ರೂ ಕೂಡ ತನ್ನ ಗರಿಗಳನ್ನೇ ತನಗೆ ರಕ್ಷಣೆಯಂತೆ ಛತ್ರದಂತೆ ಹೊತ್ತು ನಿಂತುಕೊಂಡಿದೆ. ಇನ್ನು ಛಾಯಾಚಕ್ರಂ ತರುಣಾಂ, ಮರಗಳೆಲ್ಲ ತಮ್ಮ ನೆರಳನ್ನು ತಮ್ಮ ಬುಡಕ್ಕೆ ಪ್ರಸರಿಸಿವೆ. ಅಲ್ಲಿ ಹರಣ ಶಿಶು ಉಪೈತಿ ಆಲವಾಲಾಂಬು ಲುಬ್ಧ, ಆ ಮರಗಳ ಬುಡದಲ್ಲಿದ್ದ ನೀರಿನ ಪಾತಿಯ ಕಡೆಗೆ ಜಿಂಕೆಗಳು ಬಾಯಾರಿ ಬಂದಿವೆ. ಅಲ್ಲಿಗೆ ನೆರಳು ಬಂದಿದೆ, ಅಲ್ಲಿಗೆ ನೀರು ಇದೆ ಅಂತ ಬರ್ತಾ ಇವೆ. ಒಂದು ಕಡೆ ಒಂದು ಉತ್ಪ್ರೇಕ್ಷಾ ಅಲಂಕಾರ ಬರುತ್ತದೆ. ಬೇಗೆ ಎಷ್ಟು ಹೆಚ್ಚು ಅಂತಂದರೆ ನೆರಳು ಕೂಡ ಮರಗಳ ಬುಡಕ್ಕೆ ಹೋಗಿದೆ ಅಂತ. ಛಾಯಾಪಿ ವೃಕ್ಷಛಾಯಾಮಾಶ್ರಯತೀವ ಅಂತ. ಸದ್ಯಕ್ತ್ಯಕ್ವಾ ಕಪೋಲಂ ವಿಶತಿ ಮಧುಕರ ಕರ್ಣಪಾಲಿಂ ಗಜಸ್ಯ. ಆಮೇಲೆ ತುಂಬಿಗಳು ಆನೆಯ ಮದದಾರಿಗೆ ಲುಬ್ಧವಾಗಿ ಬರ್ತಾ ಇದ್ದವು. ನಮಗೆ ಆನೆಗಳ ಕೆನ್ನೆ ಮೇಲೆ ಕೂತ್ಕೊಂಡ್ರೆ ಬೇಗೆ ಸೂರ್ಯನ ಪ್ರಖರ ಕಿರಣ ಅಂತ ಕಿವಿಯ ಹಿಂದೆ ಹೋಗಿ ನೆರಳನ್ನು ಪಡ್ಕೊಳ್ತಾ ಇದ್ದುವಂತೆ. ಆ ರೀತಿ ಇತ್ತು ಅಂತ. ಈ ಪರಿಶೀಲನಾ ಶಕ್ತಿ ತುಂಬ ಚೆನ್ನಾಗಿದೆ, ಅಭಿನಯಕ್ಕೂ ತುಂಬ ಚೆನ್ನಾಗಿ ಒದಗಿ ಬರ್ತಕ್ಕಂಥದ್ದು. ಹಾಗಾಗಿ ಇನ್ನು ಹೊರಡೋಣ ಅಂತ ಹೇಳ್ತಾನೆ ಅವನು. ಉತ್ತಿಷ್ಟೋತ್ತಿಷ್ಟ ರೋಮಣ್ವನ್ ಪ್ರವಿಶ್ಯ ಅಭ್ಯಂತರಮೇವ ಕೃತ ಯಥೋಚಿತ ಸತ್ಕ್ರಿಯಾ ಸತ್ಕೃತ್ಯ ವಿಜಯಸೇನಂ ಕಲಿಂಗೋಚ್ಚಿತ್ತಯೇ ಪ್ರೇಷಯಿತು. ವಿಜಯಸೇನಿಗೆ ಸನ್ಮಾನ ಮಾಡೋಣ, ಕಲಿಂಗ ದೇಶದ ಮೇಲೆ ಯುದ್ಧಕ್ಕೆ ಅವನು ಹೋಗಬೇಕು. ಈಗ ವಿಂಧ್ಯಕೇತುವನ್ನು ಗೆದ್ದು ಬಂದಿದ್ದಾನಲ್ಲ, ಅದಕ್ಕಾಗಿ ಸತ್ಕಾರ, ಒಳಗೆ ಹೋಗೋಣ ಅಂಥೇಳಿ ಕೈಸಾಲೆಯಲ್ಲಿದ್ದವನು, ಅಂದರೆ ಯಾವುದನ್ನ ವರಂಡ ಅಂತ ಕರೀತಾರೆ. ವರಂಡ ಅಂತ ಇಂಗ್ಲೀಷ್ ಶಬ್ದ, ಸಂಸ್ಕೃತದ್ದು. ಆ ಅರಮನೆಯ ಮೊಗಸಾಲೆ, ಮುಖಶಾಲ ಅಂತ ಕರೀತಾರಲ್ಲ, ಕೈಸಾಲೆ, ಅಲ್ಲಿದ್ದವನು ಇನ್ನರ್ ಕ್ವಾರ್ಟರ್ಸ್ಗೆ ಬರ್ತಾನೆ ಅಂತ ಅನ್ನೋದ್ರೊಳಗೆ ಮೊದಲನೇ ಅಂಕ ಮುಗಿಯುತ್ತದೆ. ನಾಳೆ ನಾವು ಮಿಕ್ಕ ಅಂಕಗಳನ್ನು ನೋಡೋಣ. ನಮಸ್ಕಾರ.